ಮೊದಲ ವಲಸೆ ಸರಿಸುಮಾರು 70,000 ವರ್ಷಗಳ ಹಿಂದೆ ನಡೆದಿರಬೇಕು ಅಂತ ಒಂದು ಲೆಕ್ಕಾಚಾರ. ಹೀಗೆ ಬಂದಂಥ ಮನುಷ್ಯ ವಾಯುವ್ಯ ಭಾರತದ ಮೂಲಕ ಬಂದು ಅಲ್ಲಿಂದ ಬರ್ಮಾ, ಮಲೇಷ್ಯಾ, ಸಿಂಗಪೂರು ಇತ್ಯಾದಿ ಪ್ರದೇಶಗಳ ಮೂಲಕ ಆಸ್ಟ್ರೇಲಿಯಾ ತಲುಪದ ಅಂತ ಒಂದು ವಾದ. ಸರ್, ಅವ್ರ ಹೆಣ್ಮಕ್ಳಿಗೆ ಅವ್ರಿಗೂ ಅಪ್ಪ ಅಮ್ಮಂದ್ರು ಇರ್ತಾರಲ್ಲ. ನಮ್ಮ ಅಪ್ಪ ಅಮ್ಮಂದ್ರು ಬಂದರೆ ಪರವಾಗಿಲ್ಲ, ಹೆಂಗೆ? ಅದು ಹಾಗೇನೆ. ಅದು ಇಲ್ಲ ಸರ್, ನನ್ನ ಪ್ರಕಾರ ಲವ್ ಈಸ್ ವೆರಿ ಡಿಫಿಕಲ್ಟಾ. ಸ್ವಾನುಭವನ ನೆಗೆಟಿವ್ಸ್ ಏನಿದೆ ಅಂತ ಪಟ್ಟಿ ಮಾಡಿ ಆ ಒಂದೊಂದು ನೆಗೆಟಿವ್ ಪಾಯಿಂಟ್ ಅನ್ನು ಆಳವಾಗಿ ಅಧ್ಯಯನ ಮಾಡಿ ಅಂತಹ ಮಹಾನುಭಾವ ಎಲ್ಲೋ ಒಂದು ಕಡೆಗೆ ಕಾಮಕ್ಕೆ ಬಲಿಯಾಗೋ, ಕ್ರೋಧಕ್ಕೆ ಬಲಿಯಾಗೋ, ಅಹಂಕಾರಕ್ಕೆ ಬಲಿಯಾಗೋ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕೋದು. ನಮ್ಮ ಸರ್ಕಾರ ಒಬ್ಬ ವ್ಯಕ್ತಿ ಅಂತ ಪರಿಗಣಿಸಿದರೆ ಆ ಸರ್ಕಾರವು ಪ್ರತಿದಿನ 15 ನಿಮಿಷಗಳ ಕಾಲ ಕೂತ್ಕೊಂಡು ಚಿಂತನ ಮಂಥನ ಧ್ಯಾನವನ್ನು ಮಾಡ್ತು ಅಂತ ಹೇಳಿದ್ರೆ ಅವರು 60-65 ವರ್ಷಗಳಾಗೋಗಿದೆ. ಮಕ್ಕಳೆಲ್ಲ ಮದುವೆಯಾಗಿದ್ದಾರೆ, ತಮ್ಮದೇ ಆದ ವೃತ್ತಿಯಲ್ಲಿ ಸಂಸಾರವನ್ನು ಕಟ್ಟಿಕೊಂಡು ನೆಮ್ಮದಿಯಿಂದ ಇದ್ದಾರೆ. ಈಗ ಒಬ್ಬಂಟಿ ರಾಶಿ ಏನು ಮಾಡಬೇಕು? ಸರ್, ವೆಲ್ಕಮ್ ಟು ಅವರ್ ಶೋ. ಸರ್, ನಾನು ನಿಮ್ಮ ಫಸ್ಟ್ ಕೇಳಬೇಕಾಗಿರೋ ಪ್ರಶ್ನೆ, ಈ ಏಜಲ್ಲೂ ಇಷ್ಟು ಯಂಗ್ ಆಗಿ, ಇಷ್ಟು ಎನರ್ಜೆಟಿಕ್ ಆಗಿ ಯಾವ ಥರ ಇರ್ತೀರಿ? ಬಿಕಾಸ್ ನಾನು ಫಸ್ಟ್ ಫೋನ್ ಮಾಡಿದಾಗಲೇ ನೀವು ಚಂದನದಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ಯಾವುದೋ ಕೆಲಸ ಅದನ್ನು ಮುಗಿಸ್ಕೊಂಡು ಬೆಂಗಳೂರು ಟ್ರಾಫಿಕಲ್ಲಿ ಟ್ರಾವೆಲ್ ಮಾಡಿಕೊಂಡು ನಾವೇನು ಅಂದ್ಕೊಂಡಿದ್ವಿ, ಸರ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾಡೋಣ ಅಂದರೆ, ಇಲ್ಲ ಬನ್ನಿ ಶುರು ಮಾಡೋಣ ಅಂದ್ರಿ. ಸರ್, ನಿಮ್ಮ ಈ ಮೆಂಟಲ್ ಹೆಲ್ತ್ಗೆ ಏನು ಕಾರಣ? ನಿಮ್ಮ ಮೆಂಟಲ್ ಹೆಲ್ತ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮನಸ್ಸೇ ಮಹದೇವ. ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಬಾರ್ದು. ಯಾವುದಾದ್ರೂ ಒಂದು ಕೆಲಸವನ್ನು ನೀವು ಇಷ್ಟಪಟ್ಟರೆ ಏನೇ ಅಡ್ಡಿ ಆತಂಕ ಬರಲಿ ಅವನ್ನೆಲ್ಲ ಎದುರಿಸಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟವಿಲ್ಲದೆ ಕಷ್ಟಪಟ್ಟು ಅಥವಾ ಬೇರೆಯವರ ಒತ್ತಾಯಕ್ಕೆ ಮಾಡಿದ್ರೆ ಅದು ಎಷ್ಟೇ ಸುಲಭದ ಕೆಲಸ ಆಗಿರಲಿ, ಮಾಡೋದಕ್ಕೆ ಒಂದು ರೀತಿಯಾದ ಬೇಸರ, ಆಸಕ್ತಿ ಇರೋಲ್ಲ. ಕಾಲಕ್ಕೆ ಸರಿಯಾಗಿ ಮುಗಿಸ್ಬೇಕು ಅನ್ನೋ ಉತ್ಸಾಹ, ಕರ್ತವ್ಯ ಬದ್ಧತೆ ಏನೂ ಇರೋಲ್ಲ. ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತಿರ್ತೇನೆ, ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ಸರ್, ನಾನು ಎಷ್ಟೆಲ್ಲ ಓದ್ತೇನೆ, ಓದಿದ್ದು ನೆನಪಲ್ಲೇ ಉಳಿಯಲ್ಲ. ಯಾಕೆ? ಓದಿದ್ದನ್ನೆಲ್ಲ ಮರಿತೇನಲ್ಲ, ಯಾಕೆ? ಅವ್ರಿಗೂ ಹೇಳೋದು ಒಂದೇ ಮಾತು, ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ಕ್ರಿಕೆಟ್ ಮ್ಯಾಚ್ ನೋಡ್ತು ಅಂದರೆ ಪ್ರತಿಯೊಂದು ಚೆಂಡಿನ ರನ್ನಿಂಗ್ ಕಾಮೆಂಟ್ರಿ ಕೊಡ್ತೀರಾ ನೀವು, ಅವೆಲ್ಲ ನೆನಪಲ್ಲಿರುತ್ತೆ. ಒಂದು ಚಿತ್ರಕ್ಕೆ ಹೋಗಿ ಬಂದರೆ ಅಲ್ಲಿ ಏನೇನು ಸಂಭಾಷಣೆಗಳು ಬರುತ್ತೆ, ಹಾಡು ಬರುತ್ತೆ, ನೃತ್ಯ ಬರುತ್ತೆ, ಹೊಡೆದಾಟ ಬರುತ್ತೆ. ಆಕೆ ಯಾವ ರೀತಿ ಬಟ್ಟೆ ಹಾಕ್ಕೊಂಡಿದ್ಲೋ, ಯಾವ ರೀತಿ ಮ್ಯಾಚಿಂಗ್ ಕಲರ್ ಇತ್ತು, ಇವೆಲ್ಲ ಜ್ಞಾಪಕ ಇರುತ್ತೆ ನಿಮಗೆ. ಆದರೆ ಓದಿದ್ದು ಯಾಕೆ ಜ್ಞಾಪಕ ಇರಲ್ಲ? ಯಾಕೆಂದರೆ ಇಂಟ್ರೆಸ್ಟ್ ಕಡಿಮೆ. ಚಲನಚಿತ್ರ ಇಷ್ಟಪಟ್ಟು ನೋಡ್ತೀರಾ, ಪಠ್ಯ ಅಪ್ಪ ಅಮ್ಮಂದರ ಬಲವಂತಕ್ಕೆ ಓದ್ತೀರಾ. ಆ ಭಾವ ಬಿಟ್ಬಿಡಿ. ಆ ಭಾವ ಇಟ್ಕೊಂಡು ಓದಿದ್ರೆ ನಿಮ್ಮ ತಲೆ ಖಂಡಿತ ಹತ್ತಲ್ಲ. ಹತ್ತಿದ್ರೂ ಅದು ತಾತ್ಕಾಲಿಕವಾಗಿ ಇರುತ್ತೆ ಹೊರತು ಜೀವನ ಪರ್ಯಂತ ನಿಮಗೆ ಸಹಾಯ ಮಾಡೋಲ್ಲ. ಕೆಲವು ವಿದ್ಯಾರ್ಥಿಗಳನ್ನು ಗಮನಿಸಿದ್ದೇನೆ, ಪರೀಕ್ಷೆ ಆಗೋವರೆಗೂ ಪಠ್ಯದಲ್ಲಿ ಏನಾದರೂ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಪರೀಕ್ಷೆ ಮುಗಿದು 1 ವಾರ 10 ದಿನ ಆದಮೇಲೆ ಕೇಳಿದ್ರೆ 50ಕ್ಕೂ ಹೆಚ್ಚು ಮಾಹಿತಿ ಅವರಿಗೆ ನೆನಪಲ್ಲಿ ಇರೋಲ್ಲ. ಯಾಕೆ ಅಂದರೆ ಅವರು ಪರೀಕ್ಷೆಗಾಗಿ ಓದಿರ್ತಾರೆ. ಇದೊಂದು ಜ್ಞಾನ ಜೀವನ ಪರ್ಯಂತ ನಾನು ನೆನಪಲ್ಲಿ ಇಟ್ಕೋಬೇಕು, ನನಗೆ ಉಪಯುಕ್ತ, ಆ ಭಾವ ಇರೋಲ್ಲ. ಕಲಿಬೇಕು ಅನ್ನೋ ಆಸಕ್ತಿ ಇರೋಲ್ಲ. ಕಲಿತದ್ದನ್ನು ನೆನಪಲ್ಲಿ ಇಟ್ಕೋಬೇಕು, ಬದುಕಲ್ಲಿ ಅಳವಡಿಸ್ಕೋಬೇಕು, ಆ ಪರಿಜ್ಞಾನವೇ ಇರೋಲ್ಲ. ಅಂಕ ಪಡಿಬೇಕು, ಹಾಗಾಗಿ ಓದ್ತೇನೆ. ಈ ಮನೋಭಾವ ಇದ್ದರೆ ಖಂಡಿತ ಏನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನೊಂದು ಮಾತು ಕೊಟ್ಟಿದ್ದೇನೆ, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ. ನನಗೆ ಗೊತ್ತಿದೆ ಇವತ್ತು ಬೆಳಗ್ಗೆ ನನಗೆ ರೆಕಾರ್ಡಿಂಗು ಇದೆ, ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಒಂದು 25 ಕಿಲೋಮೀಟರ್ ದೂರ ಬರಬೇಕು, ಈ ಬಿರು ಬಿಸಿಲು ಎಲ್ಲವೂ ಗೊತ್ತಿದೆ. ಆದರೆ ಮಾತು ಕೊಟ್ಟಿದ್ದೇನೆ ಒಂದು. ಎರಡನೇದು, ಏನೋ ಒಂದು ಸೃಜನಶೀಲ ಕೆಲಸದಲ್ಲಿ ನೀವು ತೊಡಕೊಂಡಿದ್ದೀರಾ,
ನನ್ನ ಕೈಲಾದ ಸಹಾಯವನ್ನು ನಿಮ್ಮ ಜೊತೆ ನಿಮಗೆ ಮಾಡಬೇಕು, ನಿಮ್ಮ ಜೊತೆ ಒಂದಷ್ಟು ಸಮಯ ಕಳೀಬೇಕು, ನಿಮ್ಮ ವಿಚಾರಗಳನ್ನು ತಿಳ್ಕೋಬೇಕು, ನನ್ನ ವಿಚಾರವನ್ನು ಹಂಚ್ಕೋಬೇಕು, ಹೀಗೆ ಏನೋ ಒಂದು ಆಸಕ್ತಿ ಇರೋ ಕಾರಣ ಏನೇ ಅಡ್ಡಿ ಆತಂಕ ಬಂದರೂ ನೆಪ ಹೇಳಿದೆ. ಕಾಲಕ್ಕೆ ಸರಿಯಾಗಿ ಬರೋಕ್ಕೆ ಆಗದೇ ಇದ್ದರೂ ಸಹ, ಯಾಕಂದರೆ ವಾಹನ ದಟ್ಟಣೆ ಆ ಮಟ್ಟಿಗಿದೆ, ಬಂದಿದ್ದೇನೆ. ಇಲ್ಲ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗಾಗಿ ಬದ್ಧತೆ ಮುಖ್ಯ, ಇಷ್ಟಪಟ್ಟು ಕೆಲಸ ಮಾಡೋದು ಮುಖ್ಯ. ಸರ್, ಬಟ್ ನೀವು ಹೇಳ್ತಾ ಇದ್ರಲ್ಲ ಸ್ಕೂಲಲ್ಲಿ ಎಲ್ಲ ಓದಬೇಕು, ಇಂಟ್ರೆಸ್ಟ್ ಇಟ್ಕೊಂಡು ಓದಿದ್ರೆ ಎಲ್ಲ ಬರುತ್ತೆ ಅಂತ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು, ಈ ಸ್ಕೂಲಲ್ಲಾದರೆ ಸಬ್ಜೆಕ್ಟ್ಸ್ಗಳು ಇದ್ದೇ ಇರುತ್ತೆ. ಬಟ್ ಒಂದು ವಿದ್ಯಾರ್ಥಿಗೆ ಒಂದು ಸಬ್ಜೆಕ್ಟ್ ಮೇಲೆ ಆಸಕ್ತಿ ತುಂಬ ಇರುತ್ತೆ, ಇನ್ನೊಂದ್ರ ಮೇಲೆ ಆಸಕ್ತಿ ಇರಲ್ಲ. ಅವ್ನು ಎಷ್ಟೇ ಟ್ರೈ ಮಾಡಿದ್ರೂ ಅವ್ನಿಗದು ಹೋಗ್ತಿರಲ್ಲ. ಅವನು ಇಷ್ಟಪಟ್ಟೆ ಅದನ್ನ ಓದಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ, ಆದರೂ ಅವನಿಗೆ ಬರ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ನನಗೆ ಮ್ಯಾಥ್ಸ್ ಏನು ಮಾಡಿದ್ರು ತಲೆಗತ್ತಾ ಇರಲಿಲ್ಲ. ಎಷ್ಟು ಓದ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ, ಏನು ಮಾಡೋದು ತಲೆಗತ್ತಾ ಇಲ್ಲ. ಬಟ್ ಅದೇ ಸೈನ್ಸು, ಬಯಾಲಜಿ ಅಂತ ಬಂದರೆ ಎಲ್ಲ 70-80 ಮೇಲೇ. ಅದು ಒಂದು ಸತಿ ಹೋದರೆ ತಲೆಗೆ ಹತ್ಬಿಡೋದು. ಸೊ ಅದಕ್ಕೆ ಯಾವ ಥರ, ಈಗ ನಿಮ್ಮ ಕಲರು ನಿಮ್ಮ ಬಾಡಿ ಇದ್ರ ಮೇಲೆ, ನಿಮ್ಮ ಜೆನೆಟಿಕ್ಸ್ ಮೇಲೆ ಹೋಗುತ್ತೆ ಅಂತಾರೆ. ಸೊ ಮೆಂಟಲ್ ಹೆಲ್ತು ಈ ಥರ ಜೆನೆಟಿಕ್ಸ್ ಮೇಲೆ ಏನಾದ್ರು ಡಿಪೆಂಡ್ ಆಗಿರುತ್ತಾ? ಮಾನಸಿಕ ಆರೋಗ್ಯ, ನಮ್ಮ ಇಡೀ ಆರೋಗ್ಯ 50% ನಿರ್ಧಾರ ಆಗೋದು ನಮ್ಮ ವಂಶವಾಹಿಗಳಿಂದ, ನಮ್ಮ ಜೀನ್ಸ್ಗಳಿಂದ, ನಮ್ಮ ಕ್ರೋಮೋಸೋಮ್ಗಳಿಂದ. ಇನ್ನು ಉಳಿದ 50% ನಮ್ಮ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ, ಇವು ನಮ್ಮ ಪರಿಸರದಿಂದ ಉಂಟಾಗುತ್ತೆ. ಜೀನ್ಸ್ಗಳನ್ನು ಬದಲಾಯಿಸೋಕ್ಕಾಗಲ್ಲ, ಅಪ್ಪ ಅಮ್ಮಂದ್ರನ್ನ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಮಗಿಲ್ಲ, ಕರೆಕ್ಟ್ ಅಲ್ವಾ? ಸೊ ಪಾಲಿಗೆ ಬಂದದ್ದು ಪಂಚಾಮೃತ. ಆದರೆ ನಮ್ಮ ಪರಿಸರವನ್ನು ನಾವು ರೂಪಿಸ್ಕೋಬಹುದು. ಒಂದು ಹಳೆ ಕಥೆ ಇದೆ. ಒಬ್ಬ ಬೇಡನಿಗೆ 2 ಗಿಣಿ ಸಿಗುತ್ತೆ. ಒಂದು ಗಿಣಿಯನ್ನ ಒಬ್ಬ ಋಷಿ ತಗೋತಾನೆ, ಇನ್ನೊಂದು ಗಿಣಿಯನ್ನ ಒಬ್ಬ ಕಟುಕ. ಒಂದು 6 ತಿಂಗಳಾದ್ಮೇಲೆ ಋಷಿ ಬಂದಾಗ ಆಶ್ರಮಕ್ಕೆ ಹೆಜ್ಜೆ ಇಡ್ತಾ ಇದ್ದಾಗಲೇ, ದಯವಿಟ್ಟು ಬನ್ನಿ, ಕುಳಿತುಕೊಳ್ಳಿ, ಕುಡಿಯಕ್ಕೆ ನೀರು ಬೇಕಾ, ಹಣ್ಣು ತಂದು ಕೊಡ್ಲಾ, ಹೀಗೆ ಉಪಚಾರದ ಮಾತನ್ನ ಆಡುತ್ತೆ ಗಿಣಿ. ಅದೇ ಕಟುಕನ ಅಂಗಡಿಗೆ ಹೋದಾಗ, ಬಂದ ಹಿಡ್ಕೊಳ್ರವನ್ನ, ಹೊಡೀರಿ ಹೊಡೀರಿ, 4 ಹೊಡೀರಿ ಮೊದಲು ಅವನಿಗೆ. ಒಂದೇ ತಾಯಿಯ ಮಕ್ಕಳು, ವಂಶವಾಹಿಗಳು ಏಕರೂಪವಾಗಿಯೇ ಇವೆ ಬಹುಪಾಲು, ಆದರೆ ಪರಿಸರ ಅವುಗಳ ವರ್ತನೆಯನ್ನು ಸಂಪೂರ್ಣವಾಗಿ ನಿರ್ಧರಿಸುತ್ತದೆ. ಕರೆಕ್ಟ್ ಇದೆ ಸರ್. ಈ ಸ್ಟೋರಿ ನೀವು ಹೇಳಿದ್ರಲ್ಲ, ಇದು ಯಾವ ಸ್ಟ್ಯಾಂಡರ್ಡಲ್ಲಿ ಇತ್ತು ಅದು ನೆನಪಿಲ್ಲ, ಬಟ್ ಆ ಸ್ಟೋರಿ ನೆನಪಿದೆ. ಯಾವುದೋ ಒಂದು ಸ್ಟ್ಯಾಂಡರ್ಡಲ್ಲಿ ಇತ್ತು, ಆ ಸ್ಟೋರಿ ನೆನಪಿದೆ. ಈಗ ಅದೇ ಸ್ಟ್ಯಾಂಡರ್ಡ್ದು ಬೇರೆ ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಅಥವಾ ಬೇರೆ ಏನೋ ಕ್ವಶನ್ ಕೇಳಿದ್ರೆ ಅದು ಜ್ಞಾಪಕ ಇರಲ್ಲ. ಅದು ಯಾಕೆ ಅಂದರೆ H2O ನಿಮ್ಮ ದೈನಂದಿನ ಬಳಕೆಯಲ್ಲಿ H2O ಎಷ್ಟು ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ? ತುಂಬಾ, ಆಲ್ಮೋಸ್ಟ್ 90%. ಅಲ್ಲ, ಆ ಫಾರ್ಮುಲಾ ಎಲ್ಲಿ ಉಪಯೋಗಿಸ್ತೀರಿ? ಸಂಕೇತಗಳನ್ನೆಲ್ಲ ಉಪಯೋಗಿಸ್ತೀರಿ? ಬಟ್ ಅದಕ್ಕೆ ಹೆಸರಿದೆ, ನೀರು ಅಂತ. ನೀರು ಅನ್ನೋದು ನಮಗೆ ಗೊತ್ತು. ಒಬ್ಬ ಶ್ರೀಸಾಮಾನ್ಯನ ಹೋಗಿ ನೀರು ಅಂತ ಕೇಳಿ ಹೇಳ್ತಾನ, ಅವನು H2O ಅಂತ ಹೇಳಿ ಅವನಿಗೆ ಅರ್ಥವಾಗುತ್ತಾ ನೋಡೋಣ. ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಅಂದ್ರೆ ದೈನಂದಿನ ಬದುಕಿಗೆ ಅಗತ್ಯವಾದ ಮಾಹಿತಿ ಏನಿದೆ ಅದನ್ನ ನೆನ್ಪಿಟ್ಕೋತೇವೆ, ಅನಗತ್ಯ ಆಗದೆ ಇರೋದನ್ನ ಮರಿತೇವೆ. ಉದಾಹರಣೆಗೆ, ಇವತ್ತು ನಾವು 5 ಎಪಿಸೋಡ್ ಕಾರ್ಯಕ್ರಮ ಮುದ್ರಣ ಮಾಡಿದ್ವಿ. 5 ಎಪಿಸೋಡಲ್ಲಿ 15 ಜನ ಭಾಗವಹಿಸಿದ್ರು. ಅವರ ಜೊತೆಯಲ್ಲಿ ಬಂದ ಬಂಧು ಬಾಂಧವರು ಒಂದು 15 ಜನ, 30 ಜನ. ಈ 30 ಜನರ ಮುಖವನ್ನು ನಾನು ನೋಡಿದ್ದೇನೆ, ಮಾತುಕತೆ ಆಡಿದ್ದೇನೆ, ಎಲ್ಲವೂ ನಿಜ. ಇವತ್ತು ರಾತ್ರಿ ನಾನು ಮಲಗಿದಾಗ ನನಗೆ ಕನಸು ಬೀಳುತ್ತೆ. ನಿದ್ರೆ ಗೊತ್ತಲ್ವಾ? ನಿದ್ರೆಯಲ್ಲಿ 2 ಭಾಗ ಬರುತ್ತೆ. ಹೌದು. ಒಂದು ರ್ಯಾಪಿಡ್ ಐ ಮೂವ್ಮೆಂಟ್ ಅಂದರೆ ಒಂದು ಲೈಟ್ ಸ್ಲೀಪ್ ಅಂಡ್ ಡೀಪ್ ಸ್ಲೀಪ್. ಲಘು ನಿದ್ರೆ, ಆಳ ನಿದ್ರೆ. ಈ ಲಘು ನಿದ್ರೆ ಅಂತ ಏನಿರುತ್ತೆ, ಆ ಘಟ್ಟದಲ್ಲಿ ಕನಸುಗಳು ಬೀಳುತ್ತೆ. ಹಗಲು ಹೊತ್ತಲ್ಲಿ ನಾನೆಷ್ಟು ಚಟುವಟಿಕೆಯಿಂದ ಇದ್ದೇನೆ, ನನ್ನ ಮಿದುಳು ಎಷ್ಟು ಚಟುವಟಿಕೆಯಿಂದ ಇದೆ, ಅದಕ್ಕಿಂತಲೂ ಹೆಚ್ಚಿನ ಚಟುವಟಿಕೆಯನ್ನು ನನ್ನ ಮಿದುಳು ನಾನು ನಿದ್ರಿಸುವಾಗ ತೋರಿಸುತ್ತದೆ. ಹಾಗೇನು ಮಾಡುತ್ತೆ, ಟೇಪ್ ರೆಕಾರ್ಡರ್ನ ಪ್ಲೇಬ್ಯಾಕ್ ಮಾಡಿದ್ರೆ ಹೇಗೆ ಹಳೆಯದೆಲ್ಲ ವಾಪಸ್ ಬರುತ್ತೋ, ಇವತ್ತು ಬೆಳಿಗ್ಗೆ ಎದ್ದ ಕ್ಷಣದಿಂದ ಹಿಡಿದು ನಾನು ಮಲಗಿದ ಕ್ಷಣದವರೆಗೂ ಏನೆಲ್ಲ ಅನುಭವಿಸಿದ್ದೇನೆ, ನೋಡಿದ್ದೇನೆ, ಕೇಳಿದ್ದೇನೆ, ತಿಳ್ಕೊಂಡಿದ್ದೇನೆ, ಅದೆಲ್ಲವೂ ರೀಪ್ಲೇ ಆಗುತ್ತೆ.
ಆಗ ನನ್ನ ಒಳಗೆ ಇರ್ತಕ್ಕಂಥ ಮನಸ್ಸು ಅನ್ನೋದು ಒಂದಿದೆಯಲ್ಲ, ಅಥವಾ ಬುದ್ಧಿ ಅಂತ ಕರಿತೀರೋ ಏನಂತ ಕರಿತೀರೋ ಗೊತ್ತಿಲ್ಲ, ಅದು ನಿರ್ಣಯ ಮಾಡುತ್ತೆ. ಇಷ್ಟೆಲ್ಲ ನೋಡಿದ್ದಾನಲ್ಲ, ಅನುಭವಿಸಿದ್ದಾನಲ್ಲ, ಮಾತಾಡಿದ್ದಾನಲ್ಲ, ಇದರಲ್ಲಿ ಯಾವುದನ್ನ ನೆನಪಲ್ಲಿ ಇಟ್ಕೋಬೇಕು, ಯಾವುದನ್ನ ಮರಿಬೇಕು. ಅದು ನಾವು ತಾನೇ ಸರ್ ನಿರ್ಧಾರ ಮಾಡಬೇಕಾಗಿರೋದು. ನಿಮ್ಮ ಒಳಗೆ ಇರ್ತಕ್ಕಂಥ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಈ 30 ಜನರ ಮುಖಗಳನ್ನ ಇವತ್ತು ರಾತ್ರಿ ನಾನು ಮರ್ತ್ಬಿಡ್ತೇನೆ. ಯಾಕಂದ್ರೆ ಜೀವನದಲ್ಲಿ ಈ 30 ಜನರ ಮುಖವನ್ನ ನೆನಪಿಟ್ಕೋಬೇಕಾದ ಅಗತ್ಯ ನನಗೆ ಬರದೇ ಇರಬಹುದು. ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದೇನೆ, 100 ಜನರ ಮುಖಾನ ನೋಡ್ದೆ ಆ 100 ಜನರ ಮುಖವನ್ನ ನೆನಪಿಟ್ಕೋಬೇಕಾ ನಾನು? ಅಗತ್ಯ ಇದೆಯಾ? ಇಲ್ಲ. ಇಲ್ಲ. ಹಾಗಾಗಿ ನನ್ನ ಮನಸ್ಸು ನಿರ್ಧಾರ ಮಾಡುತ್ತೆ, ಇವುಗಳನ್ನ ಅಳಿಸ್ತೇನೆ. ಆದರೆ ಇವತ್ತು ನಿಮ್ಮ ಜೊತೆ ಮಾತುಕತೆ ಆಡ್ತಾ ಇದ್ದೇನೆ, ಸನಾತನಿ ಜೊತೆ ಮಾತುಕತೆ ಆಡ್ತಾ ಇದ್ದೇನೆ. ಇದೊಂದು ನನ್ನ ಬದುಕಿನಲ್ಲಿ ನಡೆಯುವಂತಹ ಒಂದು ಪ್ರಮುಖ ಘಟನೆ. ಇದನ್ನ ನೀವು ಮರಿತೀರಾ ಅಂತ ಕೇಳಿದ್ರೆ ಬಹುಶಃ ಮರೀಲಿಕ್ಕಿಲ್ಲ. ಯಾಕಂದ್ರೆ ನಿಮ್ಮಿಬ್ಬರ ಜೊತೆ ಕಳೆದಂತ ಕಾಲ ಏನಿದೆ, ನಿಮ್ಮ ಜೊತೆ ಹಂಚಿಕೊಂಡಂತ ವಿಚಾರಗಳು ಏನಿದೆ, ಅದು ಇಬ್ಬರಿಗೂ ಉಪಯುಕ್ತವಾದದ್ದು. ಹಾಗಾಗಿ ನಿಮ್ಮಿಂದ ಕಲಿತಂತ ಅನೇಕ ವಿಚಾರಗಳು ನನ್ನ ಬದುಕಿಗೆ ಉಪಯುಕ್ತ ಆಗೋ ಕಾರಣ ಅವುಗಳನ್ನು ನೆನಪಲ್ಲಿಟ್ಕೋತೇನೆ. ಹಾಗಾಗಿ ನನ್ನ ಒಳ ಮನಸ್ಸು, ನನ್ನ ಸಬ್ ಕಾನ್ಶಿಯಸ್ ನಿರ್ಧಾರ ಮಾಡುತ್ತೆ, ಇಲ್ಲ ಇದನ್ನ ಮರಿಬೇಡ, ನೆನಪಲ್ಲಿ ಇಟ್ಕೋ. ನಾವು ಮಾತನಾಡಿದ ಪ್ರತಿಯೊಂದು ವಿಚಾರವೂ ನೆನಪಲ್ಲಿ ಇಲ್ಲದೆ ಇರಬಹುದು, ಆದರೆ ನಿಮ್ಮ ಮುಖಗಳು, ನಿಮ್ಮ ಹೆಸರು, ನಮ್ಮ ಈ ಕ್ಷಣದ ನಮ್ಮ ಮಾತುಕತೆ, ಇದು ನಡೆದದ್ದನ್ನ ಯಾವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನೀವು ಮರೀಲಾರರಿ ಅಂತ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಇನ್ನೊಂದು ನನ್ಗೆ ಇಷ್ಟ ಆಯ್ತು ಸರ್, ಇನ್ನೊಂದ್ಸರಿ ನನ್ನ ಹೆಸರು ಹೇಳ್ತೀರಾ ನಿಮ್ ಬಾಯಲ್ಲಿ? ಎಷ್ಟು ಚಂದ ಹೇಳಿದ್ರಿ ಅಂದ್ರೆ. ಇಲ್ಲ, ಬಹಳ ಜನ ಅದನ್ನ ಮಿಸ್ಟೇಕ್ ಮಾಡ್ತಾರೆ. ಸನಾತನಿ ಅಂದ್ರೆ ಸಂತಾನಿ, ಸನಾತನ, ಹಿಂಗೇನೇನೋ ಹೇಳ್ತಾರೆ ಸರ್. ಸನಾತನ್, ಈ ತರ ಏನೇನೋ ಹೇಳ್ತಾರೆ. ಸನಾತನಿ ನೀಟಾಗಿ ಎಷ್ಟು ಚಂದ ಹೇಳಿದ್ರಿ. ಇಲ್ಲ, ಬಹಳ ಒಳ್ಳೆ ಹೆಸರು ಸನಾತನಿ ಅಂತ. ಯಾರು ಆಯ್ಕೆ ಮಾಡಿದ್ರೋ ಹೆಸರನ್ನ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅಪರೂಪದ ಹೆಸರು, ಅರ್ಥವತ್ತಾದ ಹೆಸರು, ಮತ್ತೆ ಒಂದು ಸಲ ಕೇಳಿದ ಮೇಲೆ ಮರೆಯೋಕೆ ಸಾಧ್ಯವೇ ಇಲ್ಲದಂತ ಹೆಸರು. ಹಾಗಾಗಿ ಹೆಸರನ್ನ ಇಟ್ಟವರಿಗೆ, ನಮ್ಮ ತಾಯಿ ಸರ್, ನಿಮ್ಮ ತಾಯಿಯವರಿಗೆ ಅಭಿನಂದನೆಗಳು. ಹಾಗೆ ನಿಮಗೂ ಅಭಿನಂದನೆಗಳು. ಯಾವುದೋ ಹಳೆ ಕಾಲದ ಹೆಸರು ಇಟ್ಬಿಟ್ಟಿದ್ದೀರಲ್ಲ, ಚೆನ್ನಾಗಿಲ್ಲ, ಇದನ್ನ ಬದಲಾಯಿಸ್ಕೋತೇನೆ ಅಂತ ಹೇಳಿ ಬದಲಾವಣೆಗೆ ಪ್ರಯತ್ನ ಪಟ್ಟಿದ್ರೆ ಬಹುಶಃ ಬೇಸರ ಆಗ್ತಾ ಇತ್ತು. ಇಲ್ಲ ಸರ್, ಇಲ್ಲ ಇಲ್ಲ, ನಂಗೆ ಖುಷಿ ಇದೆ ಸರ್. ನಮ್ ಸನಾತನ ಧರ್ಮ ಅದಕ್ಕೆ ಎಷ್ಟು ಒಳ್ಳೆ ಮೀನಿಂಗ್ ಇದೆ, ಅರ್ಥ ಇದೆ. ಹಾಗಾಗಿ ಇಲ್ಲ ಸರ್. ಇನ್ನೊಂದು ನನ್ಗೆ ಅದು ಬಂದಿದ್ದು, ನೀವು ಹೇಳ್ತಾ ಇರ್ಬೇಕಾದ್ರೆ ಅದು ಯೋಚನೆ ಬಂತು. ಏನಂದ್ರೆ, ನಾವು ಅದನ್ನ ಹ್ಯಾಬಿಟ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ. ಇವಾಗ ಮೆಂಟಲ್ ಹೆಲ್ತ್ ಅನ್ನೋದು ಸಬ್ ಕಾನ್ಷಿಯಸ್ ಅಲ್ಲಿ ನಡೀತಾನೆ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅದು. ಸೊ ನಾವು ಅದನ್ನ ಹ್ಯಾಬಿಚುವಲ್ ಆಗಿ ಇಟ್ಕೊಂಡ್ರೆ ಅದು ಸ್ಟ್ರಾಂಗ್ ಆಗ್ತಾ ಬರುತ್ತಾ? ಮಾನಸಿಕ ಆರೋಗ್ಯ ನಮಗೆ ಅಗತ್ಯ. ಆ ಮಾನಸಿಕ ಆರೋಗ್ಯವನ್ನು ಗಳಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಅರಿಷಡ್ವರ್ಗಗಳು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮತ್ಸರ. ಇವೆಲ್ಲ ಕೆಟ್ಟದು ಅನ್ನೋ ಒಂದು ಹಣೆಪಟ್ಟಿಯನ್ನು ಹಾಕ್ಬಿಟ್ಟಿದ್ದಾರೆ ಬಹಳಷ್ಟು ಜನ. ಕಾಮ ಕೆಟ್ಟದಪ್ಪ, ಕ್ರೋಧ ಕೆಟ್ಟದು. ಇವು ಕೆಟ್ಟದಲ್ಲ. ನಾವು ಬದುಕೋದಿಕ್ಕೆ ಅರಿಷಡ್ವರ್ಗಗಳು ತೀರಾ 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 ಅಗತ್ಯ. ಅರಿಷಡ್ವರ್ಗಗಳು ಇಲ್ಲದೆ ಬದುಕೇ ಇಲ್ಲ. ಆದರೆ ಈ ಅರಿಷಡ್ವರ್ಗಗಳು ನಾವು ಹೇಳಿದ ಹಾಗೆ ಕೇಳಬೇಕೇ ಹೊರತು ಅವು ಹೇಳಿದ ಹಾಗೆ ನಾವು ಕೇಳೋಕ್ಕೆ ಶುರು ಮಾಡ್ತು ಅಂದರೆ ಆಗ ನಮ್ಮ ಅವನತಿ ಆರಂಭವಾಗುತ್ತೆ. ಬದುಕಿನ ಎಲ್ಲ ಸಮಸ್ಯೆಗಳು ಆರಂಭವಾಗುತ್ತೆ. ಮೊದಲು ಆರಂಭ ಆಗೋದೇ ಮಾನಸಿಕ ಸಮಸ್ಯೆಗಳು. ಆ ಮಾನಸಿಕ ಸಮಸ್ಯೆಗಳ ಜೊತೆ ಕೌಟುಂಬಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಆಧ್ಯಾತ್ಮಿಕ ಸಮಸ್ಯೆಗಳು ಎಲ್ಲವೂ ಒಂದೊಂದಾಗಿ ಬರುತ್ತೆ. ಹಾಗಾಗಿ ಮಾನಸಿಕ ಆರೋಗ್ಯ ಬೇಕು ಅಂದರೆ ಈ ಅರಿಷಡ್ವರ್ಗಗಳನ್ನು ಆಳುವ ಕಲೆಯನ್ನು ರೂಢಿಸ್ಕೋಬೇಕು. ಅದು ಹೇಗೆ ಸರ್? ಈ ಮನುಷ್ಯ ಎಲ್ಲ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅದನ್ನು ಬರೆಸ್ಕೊಳ್ಳೋದು ಹೆಂಗೆ? ನಮ್ಮ ಇತಿಮಿತಿ, ನಮ್ಮ ಅಗತ್ಯ, ಇದನ್ನು ಮನಗಾಣಬೇಕು. ರಾವಣನಂತಹವನಿಗೆ ಎಂತಹ ಶಕ್ತಿಶಾಲಿ ಆತ, ಕೈಲಾಸ ಪರ್ವತವನ್ನೇ ಎತ್ತನವನು. ಅಂತಹ ಮಹಾನುಭಾವ ಎಲ್ಲೋ ಒಂದು ಕಡೆಗೆ ಕಾಮಕ್ಕೆ ಬಲಿಯಾಗೋ, ಕ್ರೋಧಕ್ಕೆ ಬಲಿಯಾಗೋ, ಅಹಂಕಾರಕ್ಕೆ ಬಲಿಯಾಗೋ, ತನ್ನನ್ನು ತಾನು ಅವನತಿಯನ್ನು ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕೋತಾನೆ. ಮಹಾಭಾರತದಲ್ಲಾಗಲಿ, ರಾಮಾಯಣದಲ್ಲಾಗಲಿ, ಅಥವಾ ನಮ್ಮ ಪ್ರಾಚೀನ ಭಾರತದ ಜಗತ್ತಿನ ಯಾವುದೇ ಸಾಹಿತ್ಯವನ್ನು ತಗೊಂಡು ನೋಡ್ತು ಅಂದರೆ ಅಲ್ಲಿನ ನಾಯಕ
ಅವನತಿ ಹೊಂದೋದು ತನ್ನಲ್ಲೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಅಥವಾ ಎರಡು ಅರಿಷಡ್ವರ್ಗಗಳನ್ನು ನಿಯಂತ್ರಿಸೋಕ್ಕೆ ಆಗದೇ ಇರೋ ಕಾರಣ. ಶೇಕ್ಸ್ಪಿಯರ್ ನಾಟಕಗಳನ್ನು ಗಮನಿಸ್ತು ಅಂದರೆ ಅಲ್ಲಿರೋ ಯಾವುದೇ ನಾಯಕ ಉದಾತ್ತ ಅಲ್ಲ. ಅದೇ ನಮ್ಮ ಭಾರತೀಯ ಕಾವ್ಯವನ್ನು ತಗೊಳ್ಳಿ, ನಾಟಕಗಳನ್ನು ತಗೊಳ್ಳಿ, ಅಲ್ಲಿರ್ತಕ್ಕಂಥ ನಾಯಕ ಸರ್ವಗುಣ ಸಂಪನ್ನ. ಕೆಲವು ಸಂದರ್ಭಗಳಲ್ಲಿ ವಿಧಿ ಆತನ ಮೇಲೆ ಪ್ರಭಾವ ಬೀರಿ ಆತ ತನ್ನ ಪಥದಿಂದ ವಿಚಲಿತನಾಗುವ ರೀತಿ ಮಾಡಬಹುದು, ಅದು ಬೇರೆ ವಿಚಾರ. ಆದರೆ ಶೇಕ್ಸ್ಪಿಯರ್ ನಾಟಕದಲ್ಲಿ ಹುಟ್ಟುತ್ತಾನೆ ಒಂದಲ್ಲ ಒಂದು ದೋಷವನ್ನು ಇಟ್ಟುಕೊಂಡೇ ಹುಟ್ಟಿರ್ತಾರೋ. ಕಿಂಗ್ ಲಿಯರಲ್ಲಿ ಅತಿ ವ್ಯಾಮೋಹ, 3 ಹೆಣ್ಣುಮಕ್ಕಳ ಬಗ್ಗೆ. ಆ ಅತಿ ವ್ಯಾಮೋಹವೇ ಆತನ ಅವನತಿಗೆ ಕಾರಣವಾಗುತ್ತೆ. ಹಾಗೆ ನಮ್ಮ ಬದುಕಲ್ಲೂ ಸಹ ಈ ಅರಿಷಡ್ವರ್ಗಗಳಲ್ಲಿ 1, 2, 3 ಅಥವಾ 6 ಸೇರಿಕೊಂಡು ನಮ್ಮ ಅವನತಿಗೆ ಕಾರಣ ಆಗ್ತಾ ಇದೆಯಾ ಅನ್ನೋದನ್ನು ನಾವೇ ಅಧ್ಯಯನ ಮಾಡಬೇಕು. ನಮ್ಮಲ್ಲಿ ಬಹಳಷ್ಟು ಜನ ತಮ್ಮಲ್ಲಿ ಇರುವಂಥ 24 ಗಂಟೆಗಳಲ್ಲಿ ಒಂದು 15 ನಿಮಿಷಗಳ ಕಾಲವನ್ನು ತಮಗಾಗೆ ಕಾದಿಟ್ಕೋಬೇಕು. 24 ಗಂಟೆಗಳಲ್ಲಿ 15 ನಿಮಿಷಗಳನ್ನು ನಿಮಗಾಗಿ ಮೀಸಲಿಡಿ. 24 ಗಂಟೆಗಳು ಅಂತ ಹೇಳ್ತಂದ್ರೆ 8 ಗಂಟೆಗಳ ಕಾಲ ಕತ್ತೆ ಹಾಗೆ ದುಡಿಬೇಕು. ಅಲ್ಲಿ ಯಾವುದೇ ರೀತಿಯಾದ ಚೌಕಾಶಿ ಇಲ್ಲ. ಇನ್ನು 8 ಗಂಟೆಗಳ ಕಾಲ ಮನಃಪೂರ್ವಕವಾಗಿ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ದೊರೆಯುವಂತಹ ನಿದ್ರೆಯನ್ನು ಮಾಡಬೇಕು. ಇನ್ನು ಉಳಿದ 8 ಗಂಟೆಗಳು ಏನಿದೆ ಅದನ್ನು ಕುಟುಂಬ, ಗೆಳೆಯರಿಗಾಗಿ, ಬಂಧುಗಳಿಗಾಗಿ, ಸಮಾಜಕ್ಕಾಗಿ ಮೀಸಲಿಟ್ಟು ಆ 8 ಗಂಟೆಗಳಲ್ಲಿ ಒಂದು 15 ಕಾಲ ತಾನೊಬ್ಬನೇ ಒಂದು ಕಡೆ ಕೂತ್ಕೊಂಡು ತನ್ನ ಬಗ್ಗೆ ಆಲೋಚನೆ ಮಾಡಬೇಕು. ನನ್ನ ಬದುಕಿನ ಉದ್ದೇಶ ಏನು? ನಾನು ಹೋಗ್ತಾ ಇರೋ ದಾರಿ ಸರಿಗಿದೆಯಾ? ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದಾರಾ? ತೃಪ್ತಿಯಿಂದ ಇದ್ದಾರಾ? ಸಂತೋಷದಿಂದ ಇದ್ದಾರಾ? ನನ್ನ ಜೊತೆ ಬದುಕ್ತಾ ಇರೋದಕ್ಕೆ ಅವರಿಗೆ ಇಷ್ಟ ಇದೆಯಾ? ನಾನು ಒಂದು ಕಾದಂಬರಿ ಓದ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಓದಕ್ಕಾಗಲಿಲ್ಲ. ಯಾಕೆ ಓದಲಿಲ್ಲ ನಾನು? ಈ ಸಲ ಕೊಡೈಕೆನಾಲ್ಗೆ ಹೋಗಬೇಕು ಅಂತ ನಾವೆಲ್ಲ ಯೋಜನೆ ಮಾಡ್ಕೊಂಡಿದ್ವಿ, ಆದರೆ ನನಗೆ ಮನಸ್ಸಿಲ್ವಲ್ಲ. ಈಗ ನನ್ನ ಮನೋವ್ಯಾಕುಲವನ್ನು ನನ್ನ ಕುಟುಂಬದ ಮೇಲೆ ನಾನು ಹೇರಬಹುದಾ? ಇವತ್ತಿಗೆ 5 ವರ್ಷ ಆದಮೇಲೆ ನಾನು ಎಲ್ಲಿರಬೇಕು? 10 ವರ್ಷ ಆದಮೇಲೆ ಎಲ್ಲಿರಬೇಕು? 20 ವರ್ಷ ಆದಮೇಲೆ ನಾನು ಎಲ್ಲಿರಬೇಕು? ನನ್ನ ಮಕ್ಕಳೆಲ್ಲಿರಬೇಕು? ಕುಟುಂಬದಲ್ಲಿ ನನ್ನ ಸ್ಥಾನಮಾನ ಹೇಗಿರಬೇಕು? ನನ್ನ ಆರೋಗ್ಯ ಹೇಗಿರಬೇಕು? ಅಥವಾ ಸಮಾಜದಲ್ಲಿ ಈ ಸಮಾಜ ನನ್ನನ್ನು ನೋಡಿ ಯಾವ ರೀತಿ ಪರಿಗಣಿಸಬೇಕು? ಹೀಗೆ ಎಲ್ಲೋ ಒಂದು ಕಡೆಗೆ ನನ್ನ ಬಗ್ಗೆ ವಿಶ್ಲೇಷಣೆಯನ್ನು ನಾನೇ ನಿರ್ದಾಕ್ಷಿಣ್ಯವಾಗಿ ಮಾಡಬೇಕು. ಅನೇಕ ಜನ ಇದನ್ನು ಮಾಡಲ್ಲ. ಇವಾಗ 15 ನಿಮಿಷ ನಮಗೆ ಅಂತ ನಾವು ಕೊಟ್ಟು ಅದನ್ನ ಯೋಚನೆ ಮಾಡಿದಾಗ ನಮಗೆ ಓಕೆ ಇದನ್ನು ಮಾಡಲಿಲ್ಲ ನಾನು ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಮಾಡದೇ ಇರೋಕ್ಕೆ ಏನು ರೀಸನ್ನು ಅಂತ ಗೊತ್ತಾದಾಗ ಓಕೆ ಮೇ ಬಿ ಆವಾಗ ನನ್ನ ಮೈಂಡ್ ಎಲ್ಲೋ ಬೇರೆ ಕಡೆ ಹೊರಟೋಯ್ತು ಅಥವಾ ನಾನೇನೋ ಬೇರೆ ಮಾಡಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆ 15 ಮಿನಿಟ್ಸಲ್ಲಿ ಏನು ನಾವು ಮಾಡ್ತೀವಲ್ಲ, ಸೊ ಅದನ್ನೇ ಮಾಡ್ತಾ ಹೋದರೆ ಮನಸ್ಸು ಆಟೋಮ್ಯಾಟಿಕ್ಕಾಗಿ ಓಕೆ ನೀನು ಇದನ್ನು ಮಾಡಬೇಕಿತ್ತು ಅಂತ ನೀನು ಗೊತ್ತಾಗ್ತಾ ಬರುತ್ತೆ. ಅದನ್ನು ನಾವು ಡೈಲಿ ರೂಟೀನ್ ಮಾಡ್ಕೋಬೇಕು. ಅದನ್ನು ಮತ್ತೊಬ್ಬ ವ್ಯಕ್ತಿಯಾಗಿ ವಿಶ್ಲೇಷಣೆ ಮಾಡಬೇಕು. ನಮ್ಮನ್ನ ನಾವು ಹೊರಗಡೆ ನಿಂತ್ಕೊಂಡು ನೋಡ್ಬೇಕು ಅಂತ. ನಾನು ಇಲ್ಲಿ ಕೂತಿದ್ದೇನೆ, ಆದರೆ ಚರ್ಚೆ ಮಾಡುವಾಗ ನನ್ನ ಒಳಗೆ ಇರ್ತಕ್ಕಂಥ ಆತ್ಮನೋ ಪರಮಾತ್ಮನೋ ಯಾರನ್ನು ಏನು ಬೇಕಾದರೂ ಕರೀರಿ, ಅದು ಎದುರು ನಿಂತ್ಕೊಂಡಲ್ಲೇ ನೀವು ಮಾಡ್ತಾ ಇರೋದು ಸರಿ ಇದೆಯಾ, ಇದು ತಪ್ಪಲ್ವಾ? ಆ ವಿಶ್ಲೇಷಣೆ ಬೇಕು. ಇದಾದ ನಂತರ ಇನ್ನೂ ಅನುಮಾನಗಳು ಪರಿಹಾರ ಆಗಲಿಲ್ಲ ಅಂದರೆ ಸಂಗಾತಿಯ ಜೊತೆ ಮಾತುಕತೆ ಆಡಬೇಕು. ಆತ್ಮೀಯ ಗೆಳೆಯರು ಇದ್ದರೆ ಅವ್ರ ಜೊತೆ ಮಾತುಕತೆ ಆಡಬೇಕು. ಇದಾದ ನಂತರವೂ ನಿಮಗೆ ಪರಿಹಾರ ಸಿಗಲಿಲ್ಲ ಅಂದರೆ ಆಪ್ತ ಸಲಹೆಗಾರರು ಅಂತ ಬರ್ತಾರೆ, ಕೌನ್ಸಿಲರ್ಸ್ ಅಂತ. ಅವರು ನಿರ್ಭಾವುಕರಾಗಿ ನಿಮ್ಮ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಹೀಗೆ ಅಂತ ಬಿಡಿಸಿ ಹೇಳ್ತಾರೆ. ನಮಗೂ ತೀರ್ಮಾನ ಕೊಡಲ್ಲ ಅವರು, ತೀರ್ಮಾನ ಕೊಡಲ್ಲ. ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿ ಬಿಡಿಸಿ 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 ನಮಗೆ ಹೇಳ್ತಾರೆ. ಹೀಗೆ ಈ ಅರಿಷಡ್ವರ್ಗಗಳ ಮೇಲೆ ನಿಯಂತ್ರಣ ಸಾಧಿಸೋದು, ಅದರ ಮೂಲಕ ಮಾನಸಿಕ ಆರೋಗ್ಯವನ್ನು, ಮಾನಸಿಕ ಶಾಂತಿ, ನೆಮ್ಮದಿಯನ್ನು ಗಳಿಸೋದು ಸಾಧ್ಯವಾಗುತ್ತೆ. ಆದರೆ ಇವೆಲ್ಲ ಬರೀ ಮಾತುಕತೆಗಳಲ್ಲಿ ಇದೆಯೇ ಹೊರತು ಇದನ್ನು ಕ್ರಮಬದ್ಧವಾಗಿ ಕಲಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಇದನ್ನು ಕಲಿಸ್ಬೇಕಾದದ್ದು ಯಾರು ಅಂತ ನೀವು ನನ್ನ ಕೇಳಿದ್ರೆ ಅಪ್ಪ ಅಮ್ಮಂದರೆ. ಆದರೆ ಅಪ್ಪ ಅಮ್ಮಂದರಿಗೆ ಗೊತ್ತಿಲ್ವಲ್ಲ. ಇನ್ನು ಪಠ್ಯ ಪುಸ್ತಕಗಳು
ಪ್ರತಿ ವರ್ಷ 2 ವರ್ಷ ಬದಲಾಯಿಸ್ತಾ ಇದ್ದೇವೆ ನಮ್ಮ ಪಠ್ಯಪುಸ್ತಕಗಳನ್ನು. ನಮ್ಮ ಮಕ್ಕಳಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ ನಮಗೆ. ಕರೆಕ್ಟ್. ಚಂದ್ರನ ಅಂಗಳವನ್ನು ಮೆಟ್ಟಿ ಮಂಗಳಕ್ಕೆ ಜಿಗಿದಿದ್ದೇವೆ ನಾವು, ಆದರೆ ನಮ್ಮ ಮಕ್ಕಳಿಗೆ ಎಂತಹ ಪಠ್ಯಪುಸ್ತಕವನ್ನು ರೂಪಿಸಬೇಕು ಅನ್ನೋದು ಇವತ್ತಿಗೂ ನಮಗೆ ಗೊತ್ತಾಗಿಲ್ಲ. ಇರೋದು ಕೂಡ ತೆಗ್ದು ಹೋಗ್ತಾ ಇದೆ ಅಲ್ಲ ಸರ್. ಏನು ಮಾಡೋಣ? ಸೊ ಚೇಂಜಸ್ಗೆ ಎಲ್ಲಿಂದ ಚೇಂಜ್ ಮಾಡ್ಬೇಕು ಸರ್ ಅದನ್ನು? ಇವಾಗ ಇವತ್ತು ನಮ್ಮ ಜನ್ರೇಷನ್ವರೆಗೂ ನಾವು ಅದನ್ನೇ ಮಾಡ್ಕೊಂಡು ಬಂದ್ವಿ. ಒಂದೇ ಸಿಲೆಬಸ್ ಇತ್ತು, ಓದು, ನೀವು ಹೇಳ್ದಾಗೆ ಓದು, ಮಾರ್ಕ್ಸ್ ತಗೋ, ಪಾಸಾಗು, ಒಳ್ಳೆ ಕೆಲಸ ಮಾಡು. ಸೊ ಇದು ನಿಮ್ಮ ಬಗ್ಗೆ ನೀನು ಯೋಚನೆ ಮಾಡ್ಕೋ, ನಿನ್ನ ಬಗ್ಗೆ ಅದು ಮಾಡ್ಕೊಂಡ್ರೆ ನಿಂದ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ. ಇದನ್ನು ಚಿಕ್ಕಂದಿಂದಾನೇ ಹೇಳ್ಕೊಡ್ತಾ ಬಂದರೆ ಅವನು ಇನ್ನೂ ಗ್ರೋತ್ ಚೆನ್ನಾಗೇ ಆಗ್ತಾನೆ. ಸೊ ಅದನ್ನು ನಾವು ಎಲ್ಲಿ ಅಳವಡಿಸ್ಕೋಬೋದು? ಎಲ್ ಗುಂಡಪ್ಪ ಅಂತ ಬಹುದೊಡ್ಡ ಕವಿಗಳು ಪ್ರಾಧ್ಯಾಪಕರು ನಮ್ಮಲ್ಲಿದ್ದರು. ಅವರು ಒಂದು ಕವನ ಬರೆದಿದ್ದಾರೆ, ಅದನ್ನು ಜೀವಮಾನದಲ್ಲಿ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಮನೆಯ ತಾನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಹಾಗಾಗಿ ತಾಯಿ ಆದವಳೇ ಈ ಶಿಕ್ಷಣವನ್ನು ಮನೆಯಲ್ಲೇ ಆರಂಭಿಸಬೇಕು. ನಿಮ್ಮ ಬಾಲ್ಯ ಹೇಗಿತ್ತೋ ಏನೋ ಗೊತ್ತಿಲ್ಲ, ಆದರೆ ನನ್ನ ಬಾಲ್ಯ ರಸಮಯ ಆಗೋದಕ್ಕೆ ಕಾರಣ ನನ್ನ ಅಮ್ಮ, ನನ್ನ ಅಜ್ಜಿ. ಪ್ರತಿದಿನ ಕತೆ ಹೇಳೋರು. ಕೆಲವು ಸಲ ಬೈಯೋರು ನಮಗೆ, ಎಷ್ಟು ದಿನ ಕತೆ ಹೇಳ, ಎಲ್ಲಿಂದ ಹುಡ್ಕೊಂಬರ್ಲಿ ಕತೆನ, ಕತೆಗಳು ಮುಗ್ದೋದ್ವು, ಚಿಂತೆ ಇಲ್ಲ, ಹೇಳಿದ ಕತೆನೇ ಇನ್ನೊಂದ್ಸಲ ಇನ್ನೊಂದ್ಸತಿ ಹೇಳು. ಯಾಕಂದ್ರೆ ಪ್ರತಿ ಸಲ ಕತೆ ಹೇಳೋವಾಗ ಅದೇ ವಾಕ್ಯಗಳೇನು ಬರೋದಿಲ್ಲ, ಕಥೆ ಅದೇ ಇರ್ಬೋದು, ವಾಕ್ಯಗಳದೇ ಇರಲ್ಲ, ಸಂಭಾಷಣೆ ಅದೇ ಇರಲ್ಲ, ಭಾವ ಅದೇ ಇರೋಲ್ಲ ಅಲ್ವಾ? ಹಾಗಾಗಿ ಪ್ರತಿ ಸಲ ಕೇಳಿದಾಗ್ಲೂ ಹಳೆ ಕಥೆಯಾಗಿದ್ರು ಹೊಸದಾಗಿ ಕೇಳುವಾಗ ಒಂದು ರೀತಿ ಖುಷಿ ಬರೋದು. ಮತ್ತೆ ಕಥೆ ಪುಸ್ತಕ ಓದೋವಾಗ ನಿರೂಪಕನ ಶೈಲಿಯಲ್ಲಿ ಓದೋದು. ಆಮೇಲೆ ಪಾತ್ರಗಳು ಬಂದಾಗ ಅದೇ ಪಾತ್ರಗಳ ಧ್ವನಿಯನ್ನು, ಹುಲಿ ಬಂತು ಅಂದರೆ ಈಗ ಬಂತು ಹುಲಿ ಧ್ವನಿಯನ್ನು ಬದಲಾಯಿಸೋದು. ರಾಕ್ಷಸ ಬಂದ, ಆಹಾ ತಿಂದು ಬಿಡ್ತೀನಿ ನಿನ್ನ, ಅಯ್ಯೋ ತಿಂದ್ಬಿಡಪ್ಪ ಅಂದರೆ ಅಜ್ಜಿ ಆದವಳು ಏಕಪಾತ್ರಾಭಿನಯ ಮಾಡ್ತಾ ಇದ್ದ. ಎಕ್ಸಾಕ್ಟ್ಲಿ, ಮೆಥಡ್ ಆಕ್ಟಿಂಗ್ ಇವಾಗ ಅಮೇಝಿಂಗ್. ಕಥೆಯನ್ನು ಓದುವುದು ಅಂದರೆ ಸುಮ್ಮನೆ ಈ ವಾರ್ತೆಯನ್ನು ಓದ್ಕೊಂಡು ಓದ್ ಹಾಗಲ್ಲ. ಅದು ಕಥೆಯ ಪಾತ್ರಗಳೇ ನಾವಾಗಬೇಕು. ಮತ್ತು ಅಲ್ಲಿ ಇರ್ತಕ್ಕಂಥ ಮಕ್ಕಳು ಯಾರಿದ್ದಾರೆ ಅವರೂ ಸಹ ಆ ಕಥೆಯ ಒಂದು ಭಾಗವಾಗಿ ತಮ್ಮ ಮನೋಲೋಕದಲ್ಲಿ ತಾವು ಸಹ ಕಾಡಲ್ಲಿ ಹೋಗ್ತಾ ಇದ್ದಾರೆ, ಎದುರುಗಡೆ ಒಂದು ಹುಲಿ ಬಂದಿದೆ, ಹುಲಿಯ ಕಣ್ಣುಗಳಂತೂ ಬೆಂಕಿಯ ಕೆಂಡದ ಹಾಗೆ ಹೊಳಿತಾ ಇದೆ, ಇವೆಲ್ಲ ಕಲ್ಪಿಸ್ಕೋಬೇಕು ಅವರು. ಹೀಗೆ ಕಲ್ಪಿಸ್ಕೊಂಡು ಆರಂಭದಲ್ಲಿ ರಮ್ಯದ ಕಥೆಗಳನ್ನು ಹೇಳ್ತಾ ಕುತೂಹಲವನ್ನು ಕೆರಳಿಸ್ತಾ ಕ್ರಮೇಣ ಅವರ ವಯಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ಕಥೆಗಳನ್ನು ಬೆಳೆಸ್ತಾ ಹೋಗಬೇಕು. ಪ್ರತಿದಿನ ಒಂದು ನುಡಿಗಟ್ಟನ್ನು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ, ಒಂದು ಗಾದೆಯನ್ನು ಕಲಿಸ್ಬೇಕು, ಒಂದು ಒಗಟನ್ನು ಹೇಳ್ಕೊಡ್ಬೇಕು. ಒಂದು ಸುಭಾಷಿತ ಹೇಳ್ಕೊಟ್ರೆ ಬಹಳ ಸಂತೋಷ. ಮಕ್ಕಳ ಸರ್ವತೋಮುಖ ಪ್ರಗತಿ ಆಗಬೇಕು ಅನ್ನೋದಾದರೆ ಈ ಸಣ್ಣ ಪುಟ್ಟದ್ದು ಇವೆಲ್ಲ ನಮ್ಮ ಆಸ್ತಿನೇ, ಇದು ನಿಮ್ಮ ಆಸ್ತಿನೇ ಅಲ್ವಾ? ನಮ್ಮ ತಾತ ಮುತ್ತಾತ ಶತಮಾನಗಳಿಂದ ಸಹಸ್ರಮಾನಗಳಿಂದ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ. ಈ ಆಸ್ತಿ ಬೇಡಪ್ಪ ಅಂದರೆ ಕಳ್ಕೊಳ್ಳೋದು ನಾವೇ, ಕರೆಕ್ಟ್, ನಾವಲ್ಲ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥ ಕಥೆಗಳು, ನಮ್ಮ ಸನಾತನ ಧರ್ಮದಲ್ಲಿ ನಾಡಲ್ಲಿ ಇರ್ತಕ್ಕಂಥ ಕಥೆಗಳು ಏನಿವೆ, ಮಾನಸಿಕ ಆರೋಗ್ಯವನ್ನು ಕೊಡುವಂಥ ಕಥೆಗಳು. ನಾನು ಇತ್ತೀಚೆಗೆ ಈ ಎಲ್ಲ ಕಥೆಗಳ ಮರುಓದನ್ನು ಶುರು ಮಾಡಿದ್ದೇನೆ. ಮರುಓದು ಶುರು ಮಾಡುವಾಗ ಇದು ನಮ್ಮ ಆರೋಗ್ಯವನ್ನು ಕಾಪಾಡೋಕ್ಕೆ ಯಾವ ರೀತಿ ನೆರವಾಗುತ್ತೆ, ಅದರಲ್ಲೂ ಬದುಕಲ್ಲಿ ಕಷ್ಟಗಳು ಬಂದಾಗ ಆ ಕಷ್ಟಗಳನ್ನು ಎದುರಿಸೋದಕ್ಕೆ ಒಂದು ಧೈರ್ಯ ಬೇಕಲ್ಲ, ಆ ಧೈರ್ಯವನ್ನು ಎಷ್ಟರ ಮಟ್ಟಿಗೆ ಈ ಕಥೆಗಳು ಕೊಡುತ್ತವೆ. ಕುರುಕ್ಷೇತ್ರ ಎದುರುಗಡೆ ಅಜ್ಜ ಇದ್ದಾನೆ, ಅಪ್ಪ ಇದ್ದಾನೆ, ಚಿಕ್ಕಪ್ಪ, ದೊಡ್ಡಪ್ಪ, ಗೆಳೆಯರು, ಅಣ್ಣ, ತಮ್ಮ ಎಲ್ಲರೂ ಇದ್ದಾರೆ. ಇವರನ್ನೆಲ್ಲ ಕೊಲ್ಲಬೇಕು. ಬಹುಶಃ ಅರ್ಜುನ ಎದುರಿಸಿದಂತಹ ಸಂದಿಗ್ಧ ಸ್ಥಿತಿಯನ್ನು, ನೋವನ್ನು, ತುಮುಲವನ್ನು ಇನ್ಯಾರೂ ಎದುರಿಸಿಲ್ಲ ಈ ಜಗತ್ತಲ್ಲಿ.
ಆಗಲ್ಲ ನನ್ನ ಕೈಲಿ ಇವ್ರನ್ನೆಲ್ಲ ಕೊಂದು ಆ ರಾಜ್ಯವನ್ನು ಸಂಪಾದನೆ ಮಾಡಿ ಏನು ಮಾಡಬೇಕು ನಾನು ಯುದ್ಧ ಮಾಡಲ್ಲ. ಆಗ ಆಪ್ತ ಸಲಹೆಯನ್ನು ಕೊಡ್ತಾನೆ ಕೃಷ್ಣ. ನೀನು ಯಾರಪ್ಪ? ಇವರನ್ನೆಲ್ಲ ಆಗಲೇ ನಾನು ಕೊಂದು ಬಿಟ್ಟಿದ್ದೇನೆ. ನೀನು ನಿಮಿತ್ತ ಮಾತ್ರ. ನೀನು ಕ್ಷತ್ರಿಯ. ನಿನ್ನ ಕೆಲಸ ರಾಜಧರ್ಮವನ್ನು ರಕ್ಷಿಸೋದು. ಆ ಧರ್ಮಕ್ಕೆ ವಿಘ್ನವನ್ನು ತರ್ತಾ ಇರ್ತಕ್ಕಂಥ ಪಾಷಾಂಡಿಗಳು ಯಾರಿದ್ದಾರೆ ಅವರನ್ನು ಕೊಲ್ಲೋದು ನಿನ್ನ ಧರ್ಮವೂ ಹೌದು, ನಿನ್ನ ಹಕ್ಕೂ ಹೌದು, ನಿನ್ನ ಕರ್ತವ್ಯವೂ ಹೌದು. ನಡೆ. ಹೀಗೆ ಕರ್ತವ್ಯವನ್ನು ನೆನಪಿಸ್ತಾ ಇದು ನನ್ನಿಂದ ಸಾಧ್ಯವಿಲ್ಲ ಅಂತ ನಿರ್ಧಾರ ತಗೊಂಡಿದ್ದಂಥ ಅರ್ಜುನನನ್ನು ಯುದ್ಧೋನ್ಮುಖನಾಗಿ ಮಾಡ್ತಾನೆ. ಹೀಗೆ ಇಲ್ಲಿ ಇರ್ತಕ್ಕಂಥ ಕಥೆಗಳು ಏನಿದೆ, ನನ್ನ ಬದುಕಲ್ಲಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಗೆ ಆ ಕಥೆ ಉತ್ತರ ಕೊಡುತ್ತೆ. ಇವತ್ತಿಗೂ ಸಹ ಮಂಕುತಿಮ್ಮನ ಕಗ್ಗವನ್ನು ಮನೆಯಲ್ಲಿ ಇಟ್ಕೊಂಡಿರ್ತೇನೆ ನಾನು. ಯಾಕೆ ಇಟ್ಕೊಂಡಿರ್ತೇನೆ ಅಂದರೆ, ಮಧ್ಯರಾತ್ರಿಯಲ್ಲಿ ಏನೋ ಒಂದು ಸಮಸ್ಯೆ ಕಾಡೋಕೆ ಶುರುವಾಗಿ ನಿದ್ರೆಯೇ ಬರ್ತಿದ್ದಾಗ ಗುಂಡಪ್ಪನವ್ರ ಹತ್ರ ಹೋಗಿ, ಅಜ್ಜ ಇಂಥ ರೀತಿಯ ಸಮಸ್ಯೆ ನನ್ನನ್ನು ಕಾಡ್ತಾ ಇದ್ದೆ, ನೀನೇ ದಾರಿ ತೋರಿಸ್ಬೇಕು ಅಂತ ಯಾವುದೋ ಒಂದು ಪುಟವನ್ನು ತೆಗೆದು ಒಂದು ಕಗ್ಗವನ್ನು ನೋಡಿದಾಗ ಅಲ್ಲಿ ದೊರೆಯುತ್ತೆ ಮಾರ್ಗದರ್ಶನ ನನಗೆ. ಹೃದಯದಲ್ಲಿ 2 ಕೋಣೆ ಇಟ್ಕೋಬೇಕಂತೆ, ಒಂದು ಒಳಕೋಣೆ, ಒಂದು ಹೊರಕೋಣೆ. ಹೊರಕೋಣೆಯಲ್ಲಿ ಬದುಕಿನ ಎಲ್ಲ ಜಂಜಡಗಳು, ನೋವು, ನಲಿವು ಏನೆಲ್ಲ ಇರುತ್ತೆ, ಸಮಸ್ಯೆಗಳೇನಿರುತ್ತೆ, ಸುಖಗಳೇನಿರುತ್ತೆ, ದುಃಖಗಳೇನಿರುತ್ತೆ, ಅವೆಲ್ಲವನ್ನು ಹೊರಗಡೆ ಕೋಣೆಯಲ್ಲಿ ಇದ್ದುಕೊಂಡು ನೀನು ವ್ಯವಹಾರ ಮಾಡು. ಅವನ್ನೆಲ್ಲ ಮುಗಿಸಿದ ಮೇಲೆ ಒಳಕೋಣೆಗೆ ಬಂದಾಗ ನೀನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ನಿನ್ನ ಬದುಕಿನ ಉದ್ದೇಶವೇನು, ಸರಿಯಾದ ಬದುಕನ್ನು ನಡೆಸ್ತಾ ಇದ್ದೀಯಾ, ಮುಂದೆ ಏನು ಮಾಡಬೇಕು ಅಂತಿದ್ದೀಯಾ, ಹೀಗೆ ನಿನ್ನ ಬಗ್ಗೆ, ನಿನ್ನನ್ನು ಈ ಭೂಮಿಗೆ ತಂದಂಥ ಅಗೋಚರ ಶಕ್ತಿ ಏನಿದೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡು. ಹಾಗಾಗಿ ಈ ರೀತಿಯ ಸನಾತನ ಸಾಹಿತ್ಯ ಏನಿದೆ ಇದು ಅಮೂಲ್ಯವಾದ ಸಂಪತ್ತಿದು. ಈ ಸಂಪತ್ತನ್ನು ಉಳಿಸ್ಕೋಬೇಕು. ಉಳಿಸ್ಕೊಂಡ್ರೆ ಸಾಲದು, ಬಳಸ್ಕೋಬೇಕು. ಹಾಗಾಗಿ ಇದರ ಬಗ್ಗೆ ಪ್ರಾಥಮಿಕ ಪರಿಚಯವನ್ನು ಚಿಕ್ಕ ವಯಸ್ಸಿಂದಲೇ ಶುರು ಮಾಡಬೇಕು. ಅಜ್ಜಿ ಕಥೆಯಿಂದ, ಹುಲಿ ಸಿಂಹ ಕಥೆಯಿಂದ, ರಾಕ್ಷಸನ ಕಥೆಯಿಂದ ಶುರು ಮಾಡಿಕೊಂಡು ಒಂದೊಂದೇ ಹಂತಗಳನ್ನು ಕ್ರಮಿಸ್ತಾ ಕೊನೆಗೆ ನೀವು ಮಂಕುತಿಮ್ಮನ ಕಗ್ಗದ ಮಟ್ಟಕ್ಕೆ ವಿದ್ಯಾರ್ಥಿಗಳನ್ನು SSLC PUCನಲ್ಲಿ ಕಗ್ಗವನ್ನು ಪರಿಚಯ ಮಾಡಿ ಅದರ ಸ್ವಾರಸ್ಯವನ್ನು ತಿಳಿಸ್ಕೊಟ್ರೆ ಮುಂದೆ ಬದುಕಲ್ಲಿ ಅವರು ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಪಡೋದಿಲ್ಲ. ಯಾವುದೇ ರೀತಿಯಾದ ಮಾನಸಿಕ ಸಮಸ್ಯೆಗಳು ಅವರನ್ನು ಕಾಡಲ್ಲ. ಹಾಗೆ ಕಾಡಿದ್ರೂ ಅದನ್ನು ನಿಯಂತ್ರಿಸುವ ಸ್ವಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತಾರೆ. ಇದು ನಮ್ಮ ಶಿಕ್ಷಣ ಮಾಡಬೇಕಾದ ಕೆಲಸ. ಒಂದು ಸುಭಾಷಿತ ಹೇಳುತ್ತೆ, ಜ್ಞಾನ ಅನ್ನೋದು ಹೇಗೆ ಸಿಗುತ್ತೆ ಅಂತ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಾ ಸ್ವಮೇಧಯ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಜ್ಞಾನ ಅನ್ನೋದನ್ನು 100% ಅಂತ ನಾವು ಇಟ್ಕೊಳ್ಳೋಣ. ಅದರಲ್ಲಿ 25% ಜ್ಞಾನವನ್ನು ಆಚಾರ್ಯರ ಮೂಲಕ, ಶಾಲೆಗಳ ಮೂಲಕ, ಪಠ್ಯಗಳ ಮೂಲಕ ದೊರೆಯುತ್ತೆ. ಇನ್ನು 25% ಜ್ಞಾನ ಏನಿದೆ ಅದು ಗೆಳೆಯರ ಜೊತೆ, ಸಹೋದ್ಯೋಗಿಗಳ ಜೊತೆ ಮಾತುಕತೆ ಆಡ್ತಾ ಅವರ ಅನುಭವಗಳಿಂದ ಪಾಠಗಳನ್ನು ಕಲಿತಾ ಉಳಿದ 25% ಜ್ಞಾನವನ್ನು ನಾವು ಗಳಿಸ್ತೇವೆ. ಇನ್ನು 25% ಜ್ಞಾನವನ್ನು ಸ್ವಮೇಧಯ, ಸ್ವಸಾಮರ್ಥ್ಯದಿಂದ, ಸ್ವ ಅಧ್ಯಯನದಿಂದ, ಸ್ವಚಿಂತನ ಮಂಥನಗಳಿಂದ ಕಲೀಲಿಕ್ಕೆ ಅವಕಾಶ ಇರುತ್ತೆ, ಕಲಿಬೇಕು. ಇನ್ನು ಕೊನೆಯ 25% ಜ್ಞಾನ ಇದೆಯಲ್ಲ ಅದು ಕಾಲಕ್ರಮೇಣ ಚ ಅಂತ ಹೇಳ್ತಾರೆ. ಕಾಲ ಅನ್ನೋದು ಕಲಿಸುತ್ತೆ. SSLCಯಲ್ಲಿ ಮೊದಲ ಬಾರಿಗೆ ಕಗ್ಗವನ್ನು ಓದಿದಾಗ ನನಗೆ ಎಷ್ಟರ ಮಟ್ಟಿಗೆ ಅರ್ಥವಾಗಿತ್ತೋ, ಕಾಲೇಜಿಗೆ ಬಂದಾಗ ಎಷ್ಟರ ಮಟ್ಟಿಗೆ ಅರ್ಥವಾಗಿತ್ತೋ, ಸಂಸಾರಿಯಾದಾಗ ಎಷ್ಟರ ಮಟ್ಟಿಗೆ ಅರ್ಥವಾಗಿತ್ತೋ, ಈಗ ನಿವೃತ್ತ ಜೀವನವನ್ನು ನಡೆಸುವಾಗ ಅದೇ ಕಗ್ಗವನ್ನು ಓದಿದಾಗ ಸಂಪೂರ್ಣ ಭಿನ್ನವಾದ ಅರ್ಥ ಹೊಳಿತಾ ಇದೆ. ಯಾಕಂದರೆ ನನ್ನ ಬದುಕಿನ ಅನುಭವ ಅನ್ನೋದು ಒಂದಿದೆ, ಮತ್ತು ನನ್ನ ಓದು ಅನ್ನೋದು ಒಂದಿದೆ. ಈ ಎರಡರ ಹಿನ್ನೆಲೆಯಲ್ಲಿ ಗುಂಡಪ್ಪನವರು ಹೇಳುವಂಥ ಪ್ರತಿಯೊಂದು ಮಾತಿನ ಅರ್ಥದ ಆಳ ಮತ್ತು ಹೊರಹು ಬಹಳ ಭಿನ್ನವಾಗಿ ಕಾಣುತ್ತೆ. ಹಾಗಾಗಿ ಆ ಸುಭಾಷಿತವನ್ನು ಯಾರು ಬರೆದ್ರೋ ಗೊತ್ತಿಲ್ಲ, ಅವರಿಗೆ ಮನಸ್ಸಲ್ಲೇ ಕೃತಜ್ಞತೆ ಹೇಳಬೇಕಾಗುತ್ತೆ. ಯಾಕಂದರೆ ಸಾರ್ವಕಾಲಿಕ ಸತ್ಯವನ್ನು ಅವರು ದಾಖಲಿಸಿದ್ದಾರೆ. ಹಾಗಾಗಿ ಪ್ರತಿ ನಿಮಿಷ, ಪ್ರತಿ ಕ್ಷಣ ನಾನು ವಿದ್ಯಾರ್ಥಿ ಅನ್ನೋ ನಮ್ರತೆಯನ್ನು ಉಳಿಸ್ಕೊಂಡು
ನೀವು ನೋಡ್ತಾ ಹೋಯ್ತು ಅಂದರೆ ಕಲಿಯೋದಕ್ಕೆ, ಪ್ರತಿದಿನ ಕಲಿಯೋದಕ್ಕೆ ಹೊಸ ಹೊಸ ವಿಚಾರ ಸಿಗುತ್ತೆ ನಿಮಗೆ. ಸರ್, ಏನಂದ್ರೆ ಈಗ ನೀವು ಹೇಳ್ತಾ ಇದ್ರಿ, ಅಜ್ಜಿ ಕಥೆಯಿಂದ ಹಿಡಿದು ಚಾಣಕ್ಯನ ವರ್ಗುನು ಹೇಳಿದ್ರಿ. ಈ ಕತೆಗಳ ಜೊತೆಗೆ ಎಲ್ಲರೂ ಹೇಳ್ತಾರೆ ಯಂಗ್ ಜರ್ನಿ ಅಂದ್ರೆ ನಾವು ಯುವಕರಾಗಿದ್ದಾಗ ಈ ಪುರಾಣ ಪ್ರವಚನಗಳೆಲ್ಲ ಜಾಸ್ತಿ ಓದೋದು ಇದು ಇಂಟ್ರೆಸ್ಟೇ ಪಡಲ್ಲ ಎಲ್ರೂ. ಕೇವಲ ಕಾದಂಬರಿ ಇಂಥವನ್ನೆಲ್ಲ ಓದ್ತಾರೆ. ಆದರೆ ಯಾಕೆ ನಾವು ಚಿಕ್ಕವರಿರುವಾಗ್ಲೇ ಈ ಥರದ್ದು ಓದಬಾರ್ದು? ಬಹಳ ಜನ ಅದನ್ನ ಮಾಡೋದೇ ಇಲ್ಲ ಸರ್. ಓದಿದ್ರೆ ಅದರಿಂದ ತುಂಬ ವಿಷಯ ತಿಳ್ಕೊಂಡು ನಮ್ಮ ಜೀವನನ ಇನ್ನೂ ಒಳ್ಳೆ ವೇಯಲ್ಲಿ ತೊಗೊಂಡು ಹೋಗ್ಬೋದಲ್ವಾ? ಒಂದು ಸೂಕ್ಷ್ಮ ಇದೆ ಇಲ್ಲಿ. ನಮ್ಮ ಕಾಲದಲ್ಲಿ ನಮಗೆ ಹೇಳ್ಕೊಡ್ತಾ ಇರೋವಾಗ ಅವರು ಬಳಸ್ತಾ ಇದ್ದಂಥ ಪರಿಭಾಷೆ ಏನಿದೆ ಅದು ಭಿನ್ನವಾದದ್ದು. ಈಗಿನ ಹುಡುಗರಿಗೆ ಅದೇ ಭಾಷೆ ಬಳಸಿದ್ರೆ ಅರ್ಥವಾಗೋಲ್ಲ. ಇವರಿಗೆ ಅರ್ಥ ಆಗುವ ರೀತಿಯಲ್ಲಿ ಇವರ ಪರಿಭಾಷೆಯಲ್ಲಿ ಹೇಳಬೇಕಾಗುತ್ತೆ. ಅಂದರೆ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಹೇಳ್ತಾರಲ್ಲ, ಹೇಳುವ ರೀತಿಯನ್ನು ಬದಲಾಯಿಸಬೇಕು. ಈಗ ಕೆಲವು ಕಾದಂಬರಿಗಳೆಲ್ಲ ಬರ್ತಾ ಇದೆ ಇಂಗ್ಲೀಷಲ್ಲಿ, ಮೆಲುಹಾ ಕಥೆಗಳನ್ನೆಲ್ಲ. ಇಮ್ಮಾರ್ಟಲ್ಸ್ ಆಫ್ ಮೆಲುಹಾ. ಮೆಲುಹಾ ಕಥೆ ಹಳೇದೇ ಅದು. ಹೌದು. ಮೆಲುಹಾ ಅಂತ ಹೇಳ್ತಂದ್ರೆ ಮೊಹೆಂಜದಾರೋ, ಸಿಂಧು ಸರಸ್ವತಿ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಕಥೆ. ನಾವೆಲ್ಲ ಇನ್ನೊಂದು ರೀತಿಯಲ್ಲಿ ಓದಿದ್ವಿ. ಈಗಿನ ಹುಡುಗರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದನ್ನೇ ಅವರು ಸರಳವಾದ ಆದರೆ ಆಕರ್ಷಕವಾದ ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ಹೇಳ್ತಾ ಹೋದಾಗ ಎಷ್ಟು ಲಕ್ಷ ಪ್ರತಿಗಳು ಮಾರಾಟ ಆಗಿವೆ. ಹಾಗೆಯೇ ಶಿವ ಸೀರೀಸ್ ಅಂತ ಬಂದಿದೆ, ರಾಮ ಸೀರೀಸ್ ಅಂತ ಬಂದಿದೆ. ಅವೆಲ್ಲ ಹಳೆ ರಾಮಾಯಣನೇ, ಹಳೆ ಪುರಾಣಗಳೇ ಅದು. ಅದೇ ನೇರವಾಗಿ ಶಿವಪುರಾಣ ಕೊಟ್ಟು ಓದಿಪ್ಪ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಪರಿಭಾಷೆ ನಮ್ಮ ಹುಡುಗರಿಗೆ ಅರ್ಥವಾಗೋಲ್ಲ, ಇಷ್ಟ ಆಗೋಲ್ಲ, ಆಕರ್ಷಕವಾಗಿಲ್ಲ. ಸರ್, ಈಗ ನೋಡಿ, ಮೊದಲೆಲ್ಲ ಕಾಶಿ, ರಾಮೇಶ್ವರ, ನಮ್ಮ ಕೇದಾರ್ನಾಥ್ಗೆ ಅಲ್ಲಿ ಹೋಗಬೇಕು ಅಂದರೆ ಒಂದು ಯಾತ್ರೆ ಥರ ನೋಡ್ತಾ ಇದ್ರು ಆ ಜರ್ನಿನ. ಮತ್ತು ಒಂದು ಭಕ್ತಿ ಭಾವ ಇರ್ತಿತ್ತು, ಏನಕ್ಕೆ ಹಾಗೆ ಹೋಗಬೇಕು, ಒಂದು ಮೀನಿಂಗ್ ಇರ್ತಾ ಇತ್ತು. ಆದರೆ ಈಗ ಅದು ಒಂದು ಟ್ರಿಪ್ ಥರ ಆಗೋಗಿದೆ ಅಲ್ವಾ ಸರ್? ನೀವು ಹೇಳಿದಾಗೆ ಕಾಶಿ ರಾಮೇಶ್ವರಕ್ಕೆ ಹೋಗೋದು ನಮ್ಮ ಜೀವಮಾನದ ಮಹತ್ವೋದ್ದೇಶ ಅಂತ ಹೇಳಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ನಡ್ಕೊಂಡು ಬಂದರೆ ಅವರು ನಿಜಕ್ಕೂ ಪುಣ್ಯವಂತರು. ಒಂದು ಶ್ರದ್ಧೆ ಇತ್ತು ಅವರಿಗೆ. ಆ ಶ್ರದ್ಧೆ ಇಲ್ಲ ಇವತ್ತು, ಒಪ್ಕೋತೇನೆ. ಆದರೆ ಆ ಶ್ರದ್ಧೆ ಮತ್ತೊಂದು ರೂಪದಲ್ಲಿ ಕಾಣಿಸ್ಕೋತಾ ಇರೋದನ್ನು ನಾವು ಮರೆಯೋ ಹಾಗಿಲ್ಲ. ಟ್ರೆಕ್ಕಿಂಗ್ ಅನ್ನೋದು ಹುಡುಗರಿಗೆ ಬಹಳ ಹುಚ್ಚಾಗ್ತಾ ಇದೆ. ಆ ಟ್ರೆಕ್ಕಿಂಗನ್ನು ಗಂಭೀರವಾಗಿ ನಡೆಸ್ತಾ ಇರೋ ಹುಡುಗರನ್ನು ನೋಡ್ತೇನೆ. ನೀವು ಒಂದು ಯಜ್ಞ ಯಾಗಾದಿಯನ್ನು ನಡೆಸಬೇಕಾದ್ರೆ ಹೇಗೆ ಕ್ರಮಬದ್ಧವಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ನೀವು ಮಾಡ್ತೀರೋ ಹಾಗೆ ಈ ಟ್ರೆಕ್ಕಿಂಗ್ ಹೋಗೋರನ್ನು ನಾನು ನೋಡಿದ್ದೇನೆ. ನನ್ನ ಮಗನೂ ಸಹ ತುಂಬ ಟ್ರೆಕ್ಕಿಂಗ್ ಹೋಗ್ತಾನೆ. ಸೋಲೋ ಬೈಕ್ ರೈಡಿಂಗ್ ಅಂದರೆ ಬಹಳ ಇಷ್ಟ. ಅವನು ಮಾಡುವ ಸಿದ್ಧತೆಯನ್ನು ನೋಡಿ ನಾನು ನಿಜಕ್ಕೂ ಬೆರಗುಗೊಂಡಿದ್ದೇನೆ. ಅವನಷ್ಟು ವ್ಯವಸ್ಥಿತನಾಗಿ ನಾನೂ ಇಲ್ಲ ಅನ್ನೋದನ್ನು ಒಪ್ಕೋತೇನೆ. ಏನೇನು ಬೇಕು ಅನ್ನೋದನ್ನು ತನ್ನ ಲ್ಯಾಪ್ಟಾಪ್ ಇಟ್ಕೊಂಡು ಪಟ್ಟಿ ಮಾಡ್ತಾನೆ. ಪಟ್ಟಿ ಮಾಡಿಕೊಂಡು ಪ್ರತಿಯೊಂದು ವಸ್ತುವನ್ನು ಬರ್ಕೊಂಡು ಅದು ಎಷ್ಟು ಬೇಕು, ಟವಲ್ಲು ಎಷ್ಟು ತಗೋಬೇಕು, ಸೊಳ್ಳೆ ಬತ್ತಿ ಎಷ್ಟಿರಬೇಕು, ಪ್ರತಿಯೊಂದು ಅಂಶವನ್ನು ಲೆಕ್ಕ ಮಾಡಿ ಹಾಕಿಟ್ಕೊಂಡು ಪ್ರತಿಯೊಂದಕ್ಕೂ ಅದರದ್ದೇ ಆದ ಪುಟ್ಟ ಪುಟ್ಟ ಚೀಲಗಳನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಸಂಖ್ಯೆ ಕೊಟ್ಕೊಂಡು ಮೊದಲ ದಿವಸ ಎಲ್ಲಿವರೆಗೆ ಹೋಗಬೇಕು ಬೈಕಲ್ಲಿ, ಎಲ್ಲಿ ಉಳ್ಕೋಬೇಕು, ಎರಡನೇ ದಿವಸ ಇಲ್ಲಿವರೆಗೆ, ಮೂರನೇ ದಿವಸ ಇಲ್ಲಿವರೆಗೆ, ನಾಲ್ಕನೇ ದಿವಸ ಇಲ್ಲಿ, ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಜೋಡಿಸ್ಕೊಂಡು ಹೋಗ್ತಾರೆ. ಎಲ್ಲೂ ತಲೆನೋವಿನ ಪ್ರಶ್ನೆ ಇರಲ್ಲ. ಪ್ರಕೃತಿಯನ್ನು ಆನಂದಿಸ್ತಾ ವಾಹನದಲ್ಲಿ ಚಲಿಸ್ತಾ ತನ್ನದೇ ಆದ ಪ್ರಪಂಚದಲ್ಲಿ ಲೋಕದಲ್ಲಿ ಮಗ್ನನಾಗಿ ತೆರಳ್ತಾ ಇರ್ತಾರೆ. ಇದು ಯಾವ ಅಧ್ಯಾತ್ಮಕ್ಕೂ ಕಡಿಮೆ ಇಲ್ಲ. ಒಂದು ಉಪ್ಪಿಟ್ಟು ಮಾಡೋದು ಅಧ್ಯಾತ್ಮ. ಆಹಾರವನ್ನು ಕ್ರಮಬದ್ಧವಾಗಿ ಸೇವಿಸೋದು ಒಂದು ಯಜ್ಞ, ಅನ್ನಪೂರ್ಣೆಯ ಯಜ್ಞ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ತಿನ್ನೋದು ಗೊತ್ತಿಲ್ಲ. ಒಂದು ತುತ್ತನ್ನು ಬಾಯಿಗೆ ಇಟ್ಕೊಂಡಾಗ ಅಲ್ಲಿ ಎರಡು ವಿಚಾರ. ಈ ತುತ್ತು ನನ್ನ ಕೈಗೆ ನನ್ನ ಬಾಯಿಗೆ ಬರೋದಕ್ಕೆ ಕಾರಣರಾದಂಥ ಮಹಾನುಭಾವರು ಯಾರಾಗಿದ್ದಾರೆ ಅವರಿಗೆಲ್ಲ ಮಾನಸಿಕವಾಗಿ ಕೃತಜ್ಞತೆ ಸೂಚಿಸಬೇಕು. ಸೂರ್ಯನಿಂದ ಹಿಡಿದು ಭೂತಾಯಿಯಿಂದ ಹಿಡಿದು ಗಾಳಿಯಿಂದ, ಮಳೆಯಿಂದ, ರೈತನಿಂದ,
ಮಣ್ಣು ಹುಳುಗಳಿಂದ, ಗೊಬ್ಬರದಿಂದ, ವ್ಯಾಪಾರಿಯಿಂದ, ಅಪ್ಪನಿಂದ, ಯಾಕಂದ್ರೆ ಅಪ್ಪ ತಾನೇ ರೇಷನ್ ಎಲ್ಲ ಕೊಂಡ್ಕೊಂಬರ್ಬೇಕು ದುಡ್ಡು ಕೊಟ್ಟು, ಅಪ್ಪನಿಂದ ಅಮ್ಮನವರೆಗೆ ಅಮ್ಮ ಪ್ರೀತಿಯಿಂದ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಎಷ್ಟು ಖುಷಿಯಿಂದ ಆಕೆ ಅಡುಗೆ ಮಾಡಿ ಬಳಸ್ತಾಳಲ್ಲ. ಯಾವತ್ತಾದರೂ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದ್ದೀವ ನಾವು? ಥ್ಯಾಂಕ್ಸ್ ಅಮ್ಮ ಅಂತ ಹೇಳೋದು ಅಸಹಜವಾಗಿ ಕಾಣುತ್ತೆ. ಹೋಟೆಲಲ್ಲಿ ನೀವು ತಂದು ಕೊಟ್ಟಂಥ ಮಾಡಿಗೆ ಥ್ಯಾಂಕ್ಸ್ ಅಂತ ಹೇಳ್ಬೋದು, ಅಮ್ಮನಿಗೆ ಹೇಳಲಿಕ್ಕಾಗಲ್ಲ. ಆದರೆ ಮನಸ್ಸಿನ ಒಳಗೆ ಅಮ್ಮನಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡ್ತು ಅಂದರೆ ಆ ಅನ್ನದಲ್ಲಿ ಇರ್ತಕ್ಕಂಥ ರಸಾಂಶ ನಮ್ಮ ದೇಹವನ್ನು ಸೇರುತ್ತೆ. ಎರಡನೇದು, ಆ ರಸವನ್ನು ಬಾಯಿಗೆ ಹಾಕ್ಕೊಂಡು ಆಸ್ವಾದಿಸ್ಬೇಕು, ರುಚಿ ನೋಡಬೇಕು. ರುಚಿ ನೋಡೋಲ್ಲ ನಮ್ಮಲ್ಲಿ, ಅರ್ಧಂಬರ್ಧ ಅಗದು ನುಂಗ್ತಾರೆ. ಹಲ್ಲಿರೋದು ಬಾಯಲ್ಲಿ. ಹೊಟ್ಟೆನಲ್ಲಿ ಹಲ್ಲಿದೆಯಾ ಅರ್ಧಂಬರ್ಧ ನುಂಗ್ಬಿಡೋಕ್ಕೆ? ಏನಾಗುತ್ತೆ ಗೊತ್ತಾ? ಆಹಾರ ಜೀರ್ಣ ಆಗಲೇಬೇಕಲ್ವಾ? ಆಗ ಜಠರ ಹೆಚ್ಚುವರಿ ಶ್ರಮ ಹಾಕಿ ನೀವು ತಿಂದಂಥ ಅರೆಬರೆ ಕಚ್ಚಿ ನುಂಗಿದಂಥ ಚಪಾತಿಯನ್ನು ಜೀರ್ಣಿಸ್ಬೇಕು ಅಂದರೆ ಅದಕ್ಕೆ ಹೆಚ್ಚು ಶಕ್ತಿ ಬೇಕು. ಹೆಚ್ಚು ಶಕ್ತಿ ಬೇಕು ಅಂದರೆ ಅದು ಬೇಡುತ್ತೆ. ಎಲ್ಲಿಂದ ಬೇಡುತ್ತೆ? ಬೇರೆ ಬೇರೆ ಅಂಗಗಳಿಂದ. ಹಾಗಾಗಿ ರಕ್ತ ಏನು ಮಾಡುತ್ತೆ? ಎಲ್ಲ ಅಂಗಗಳಿಂದಲೂ 5% 10% ಹೊಟ್ಟೆಗೆ ಬರುತ್ತೆ. ಮಿದುಳಿಂದಲೂ 10% ರಕ್ತ ಹೊಟ್ಟೆಗೆ ಬಂದಾಗ ನಮಗೆ ಜೂಗುರಿಕೆ ಶುರುವಾಗುತ್ತೆ. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ನಿಮಗೆ ಸಣ್ಣಗೆ ನಿದ್ರೆ ಬರುತ್ತೆ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ತಿಂತಾ ಇದ್ದೀರಿ ಅಂತ ಅರ್ಥ. ಹಾಗಾಗಿ ತಿನ್ನೋದನ್ನು ಕಮ್ಮಿ ಮಾಡಿ, ಎರಡೇದು ಚೆನ್ನಾಗಿ ಅಗೆದು ತಿನ್ನಿ ಅಂತ ಅರ್ಥ. ಕರೆಕ್ಟ್ ಸರ್. ನಾನು ಅದು ಟ್ರೈ ಮಾಡಿದ್ದೀನಿ ಸರ್ ಎಷ್ಟೊಂದು ಸತಿ ಚೆನ್ನಾಗಿ. ಇವಾಗ ಜನರಲ್ ಹೇಳ್ತಾರೆ 32 ಸತಿ ಅಗಿಬೇಕು, 32 ಸತಿ ಅಗಿಬೇಕು ಅಲ್ಲ. ನೀವು ಅದು ಫುಡ್ ಟೇಸ್ಟ್ ಹತ್ತುತ್ತಾ ಅಗಿಯಕ್ಕಾಗಲ್ಲ ಸರ್. ಮನ್ಸು ಹೇಳ್ತಾ ಇರುತ್ತೆ ನುಂಗೋ ಬೇಗ ಅಂತ. ಆದರೆ ಏನಾಗಿದೆ ಅಂದರೆ ಧಾವಂತದ ಬದುಕು ಆಗಿದೆ ನಮ್ಮದು. ಹಾಗಾಗಿ ಕೂತ್ಕೊಂಡು ಅದನ್ನು ಜಿಗಿದು ನುಂಗೋಕ್ಕೂ ಇವತ್ತು ಸಮಯ ಸಿಗ್ತಾ ಇಲ್ಲ ನಮಗೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಾವು ಈ ಒಂದು ಪ್ರಶ್ನೆಯನ್ನು ಕುರಿತು ಇಂತಹ ಧಾವಂತದ ಬದುಕು ನನಗೆ ಅಗತ್ಯ ಇದೆಯಾ ಅಂತ ಕೇಳ್ಕೋಬೇಕಾಗುತ್ತೆ. ಸೊ ಎಲ್ಲದಕ್ಕೂ ನಾವೇನು ಟೈಮ್ ಕೊಡ್ತೀವಲ್ಲ 15 ಮಿನಿಟ್ಸ್, ಅದು ಇಂಪಾರ್ಟೆಂಟ್. ಸರ್, ನೀವೇ ಒಂದ್ ಕಡೆ ಹೇಳಿದ್ರಿ, ಮೊದಲು ನಿಮ್ಮ ಒಂದು ವೃತ್ತಿ ಜೀವನ ಅನ್ನೋದು ಶುರು ಮಾಡಿದಾಗ ಒಂದು ಪತ್ರಿಕೆಗೆ ನೀವು ವ್ಯಂಗ್ಯ ಚಿತ್ರನ ಬಿಡಿಸ್ಕೊಡ್ತಾ ಇದ್ದೆ. ಅಲ್ಲಿ ನನಗಿಷ್ಟು ಒಂದು ಅಮೌಂಟ್ ಬರ್ತಾ ಇತ್ತು. ಅದ ನಂತರ ಅನುವಾದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ, ಅಲ್ಲಿ ಹೆಚ್ಚು ಸಿಗ್ತಾ ಇತ್ತು. ಆದರೆ ಇದನ್ನ ಬಿಡದೆ ಅದನ್ನ ಶುರು ಮಾಡಿದೆ ಅಂತ ಹೇಳಿ. ಆದರೆ ಈಗ ಬಹಳ ಜನ ಇಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿರ್ತಾರೆ, ಮುಂದಿನ ಪೊಸಿಷನ್ಗೆ ಹೋಗ್ಬೇಕು ಅಂತ ಟಕ್ ಅಂತ ಇನ್ನೊಂದು ಕಡೆ ಜಂಪ್ ಆಗ್ತಾರೆ. ಸೊ ಇದು ಒಳ್ಳೆ ರೀತಿಯಲ್ಲೇ ಹೋಗುತ್ತಾ ಈ ಥರದ್ದು ಒಂದು? ಇಲ್ಲ ಅಂದರೆ ಬೇಡ, ನಾವು ತಾಳ್ಮೆಯಿಂದ ಏನು ಮಾಡ್ತಾ ಇದ್ದೀವೋ ಅಲ್ಲಿ ಪರಿಪೂರ್ಣರಾಗಿ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಾ ಸರ್? ಇದು ಸ್ವಲ್ಪ ಕ್ಲಿಷ್ಟವಾದ ಪ್ರಶ್ನೆ ಮತ್ತು ವೈಯಕ್ತಿಕವಾದ ಪ್ರಶ್ನೆ. ಇದಕ್ಕೆ ಸಾರ್ವತ್ರಿಕ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಕೆಲವರನ್ನು ನೋಡಿದ್ದೇನೆ, 5,000 ರೂಪಾಯಿ ಹೆಚ್ಚಿನ ಸಂಬಳ ಕೊಡ್ತೇನೆ ಅಂದರೆ ಸಾಕು, ತಕ್ಷಣ ಜಿಗಿದು ಬಿಡ್ತಾರಲ್ಲಿ. ಕಪ್ಪೆ ಥರ ಒಂದೇ ಸಲ ಯೋಚನೆ ಮಾಡದೆ ಜಿಗದೇ ಬಿಡೋದು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಸರಿಯಾದ ಸಮಯದಲ್ಲಿ ಈ ಕಂಪ್ನಿ ಬಿಟ್ಟು ನಾನು ಆ ಕಂಪ್ನಿ ಸೇರಿದರೆ ಚೆನ್ನಾಗಿರ್ತಿತ್ತು, ಏನಪ್ಪ ಹೀಗಾಯಿತು ಅಂತ ಕೊರಗೋರು ಇದ್ದಾರೆ. ಹಾಗಾಗಿ 15 ನಿಮಿಷಗಳಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ, ಈ ಕ್ಷಣದ 5,000, 10,000, 50,000ಕ್ಕೆ ಮಾರು ಹೋಗಿ ಬದಲಾವಣೆ ಆಗ್ತೀರಾ? ಅಥವಾ ಈ ಸಂಸ್ಥೆಯ ಬೆಳವಣಿಗೆ ಹೇಗಿದೆ, ಭವಿಷ್ಯ ಹೇಗಿದೆ, ನಿಮ್ಮ ಕೆಲಸ ಹೇಗಿದೆ, ನಿಮ್ಮ ಕೆಲಸ ನಿಮ್ಮ ಕಂಪನಿಯ ಪ್ರಗತಿಗೆ ಯಾವ ರೀತಿ ಕಾರಣವಾಗಿದೆ, ನಿಮ್ಮನ್ನು ಬಿಟ್ಕೊಡೋದಕ್ಕೆ ಅವರು ಸಿದ್ಧವಾಗಿದ್ದಾರಾ? ಹೀಗೆ ಸ್ವವಿಶ್ಲೇಷಣೆ ನಡೆದು ನಿಜಕ್ಕೂ ಈ ಕಂಪನಿಗೆ ನನ್ನ ಅಗತ್ಯ ಇದೆ ಅನ್ನೋ ಭಾವ ನಿಮಗೆ ಖಚಿತವಾಗಿದ್ದಾಗ ಆ 50,000ದ ಆಸೆಗೆ ಬಿಟ್ಟು ನೀವು ಜಿಗಿಯೋದು ತಪ್ಪು. ಯಾಕೆ ತಪ್ಪು ಅಂತ ಹೇಳ್ತೀನಿ ಅಂದರೆ, ಜಿಗಿತ ಅನ್ನೋದು 50,000 ಕೊಡ್ತಾ ಇದೆ, ಆದರೆ ನೀವು ಈ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೋ, ಮತ್ತೊಂದು ಊರಿಗೋ, ಮತ್ತೊಂದು ದೇಶಕ್ಕೋ ಹೋಗಬೇಕಾಗುತ್ತೆ. ನಿಮ್ಮ ಜೊತೆ ನಿಮ್ಮ ಹೆಂಡತಿ ಮಕ್ಕಳು ಬರಬೇಕು. ಹೆಂಡತಿ ಉದ್ಯೋಗಸ್ಥರಾಗಿದ್ದರೆ ಆಕೆಗೂ ಕಷ್ಟ, ಮಕ್ಕಳಿಗೆ ಶಾಲೆ ಬದಲಾವಣೆಯಾದರೆ ಕಷ್ಟ, ಹಿರಿಯ ತಂದೆ ತಾಯಿಗಳು ವೃದ್ಧರು ಇದ್ದರೆ ಅವರನ್ನು ನೋಡ್ಕೊಳ್ಳೋರು ಯಾರು, ಅಣ್ಣ ತಮ್ಮಂದಿರಿದ್ದರೆ ಅವರ ಜವಾಬ್ದಾರಿ ಏನು? ಹೀಗೆ ಹಲವು ಬಂಧಗಳ ನಡುವೆ ನಾವಿರೋ ಕಾರಣ 50,000 ಸಿಕ್ತು ಅಂತ ನಾನು ಜಿಗಿಯೋದು ಅಷ್ಟು ಅರ್ಥವತ್ತಾಗಲಾರ್ದು. ಹಾಗಾಗಿ ಸ್ವವಿಶ್ಲೇಷಣೆ
ಪ್ರಾಮಾಣಿಕ ವಿಶ್ಲೇಷಣೆ, ಎದುರುಗಡೆ ನಿಂತ್ಕೊಂಡು ಅವನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು ನಾವು. ಆ ಉತ್ತರ ಕೊಟ್ಟರೆ ನೋಡಿ. ಇಲ್ಲ, ಈ ಸಂಸ್ಥೆಯಲ್ಲಿ ಏನೂ ಬೆಳವಣಿಗೆ ಇಲ್ಲ, ಸಂಸ್ಥೆಯಲ್ಲಿ ಜಗಳ ಆಗ್ತಾ ಇದೆ ಹಿರಿಯ ಅಧಿಕಾರಿಗಳ ನಡುವೆ, ಅಥವಾ ನನ್ನ ಭಾಷೆ ಸರಿ ಇಲ್ಲ, ಅಥವಾ ನನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಹೀಗೆ ನಿಮಗೆ ಅತೃಪ್ತಿ ಸಕಾರಣವಾಗಿತ್ತು ಅಂದರೆ ಕ್ರಮೇಣ ನೀವು ಮತ್ತೊಂದು ಕೆಲಸಕ್ಕೆ ಹೋಗ್ಬೋದು. ಹೋಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಹೋಗೋಕ್ಕೆ ಮೊದಲು ಒಂದು ಸಲ ಹೆಂಡತಿ ಮಕ್ಕಳ ಜೊತೆ ನಿಮ್ಮ ಬಂಧನಗಳು ಏನಿವೆ, ಕರ್ತವ್ಯಗಳೇನಿವೆ ಅವನ್ನೆಲ್ಲ ನೋಡಿ ಅದಕ್ಕೊಂದು ವ್ಯವಸ್ಥೆಯನ್ನು ರೂಪಿಸಿ ನೀವು ಖಂಡಿತ ಮುಂದಿನದಕ್ಕೆ ಹೋಗ್ಬೋದು. ಆದರೆ ಕೆಲವರು 6 ತಿಂಗಳಿಗೆ 1 ವರ್ಷಕ್ಕೇ ಕಂಪನಿಯನ್ನು ಬದಲಾಯಿಸ್ತಾರಲ್ಲ, ಬಹುಶಃ ಅದು ಅವರ ಮಾನಸಿಕ ಅನಾರೋಗ್ಯವನ್ನು ಸೂಚಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಅವನಿಗೆ ಮೇ ಬಿ ನಾನು ದುಡ್ಡು ಮಾಡಬೇಕು, ನಾನು ರಿಚ್ ಆಗಬೇಕು ಅಂತ ಒಂದು ಮನಸ್ಥಿತಿ ಬಂದಿರುತ್ತೆ. ಆವಾಗ ಅವನು ಇದನ್ನು ಯೋಚನೆ ಮಾಡಲ್ಲ, ನಾನು ಈ ನನ್ನ ಕಂಪ್ನಿ ಇದನ್ನು ನನಗೆ ಯಾವ ಥರ ಮ್ಯಾನೇಜ್ ಮಾಡ್ತಾ ಇದೆ, ನಾನು ಇದನ್ನ ಕಂಪ್ನಿಗೆ ಕೊಡಬೇಕು ಅಂತ ಯೋಚನೆ ಮಾಡಲ್ಲ. ದುಡ್ಡು ಕೊಡ್ತಾ ಇದೆಯಾ ನನಗೆ ಈ ಕಂಪ್ನಿ ಅಂತ ಯೋಚನೆ ಮಾಡ್ತಾನೆ. ಯಾವಾಗ ಅವ್ನಿಗೆ ನಾನು ದುಡ್ಡು ಗಳಿಸ್ಬೇಕು ಅಂತ ಬಂದಾಗ, ಸೊ ಅವಾಗ ಅವನು ಆಟೋಮೆಟಿಕಲಿ ಶಿಫ್ಟ್ ಆಗ್ತಾನೆ. ಅಲ್ಲ, ದುಡ್ಡು ಗಳಿಸೋದು ತಪ್ಪಲ್ಲ. ಅಲ್ಲ, ನಾನು ರಿಚ್ ಆಗಬೇಕು ಅನ್ನೋದು ಥಾಟ್ ಬರುತ್ತೆ. ಆಗ್ಲಿ, ರಿಚ್ ಆಗೋದು ತಪ್ಪಲ್ಲ, ಶ್ರೀಮಂತರಾಗೋದು ತಪ್ಪು ಅಂತ ಯಾರು ಹೇಳಿದ್ದಾರೆ? ಅವಾಗ ಹೇಳಿಲ್ಲ. ಆದರೆ ಎಷ್ಟು ಬೇಗ ಆಗಬೇಕು, ಯಾವ ಮಾರ್ಗದಲ್ಲಿ ಆಗಬೇಕು, ಯಾವ ಬಲಿಯನ್ನ ಕೊಟ್ಟು ಆಗಬೇಕು. ನಿಮ್ಮ ವೈಯಕ್ತಿಕ ಸುಖ ಶಾಂತಿಯನ್ನು ಬಲಿ ಕೊಡ್ತೀರಾ, ಸಾಂಸಾರಿಕ ಸುಖ ಶಾಂತಿಯನ್ನು ಬಲಿ ಕೊಡ್ತೀರಾ, ಅಥವಾ ಅಪ್ಪ ಅಮ್ಮಂದರ ಸಂಧ್ಯಾಕಾಲದಲ್ಲಿ ಅವರ ಬದುಕು ನೆಮ್ಮದಿಯಾಗಿರೋಕೆ ಬಿಡದೆ ಅವರೂ ನೋವಲ್ಲಿ ಕಳೆಯುವ ಹಾಗೆ ಮಾಡಿ ಹಣವನ್ನು ಸಂಪಾದಿಸಬೇಕಾ, ರಿಚ್ ಆಗಬೇಕಾ, ಯೋಚನೆ ಮಾಡಿ. ನನಗೆ ಅನೇಕ ಕುಟುಂಬಗಳು ಗೊತ್ತಿವೆ. ಮಕ್ಕಳು ಅಮೇರಿಕದಲ್ಲಿದ್ದಾರೆ. ಇವತ್ತು ಅಪ್ಪ ಅಮ್ಮ ಇಬ್ಬರು ವೃದ್ಧರು, ಸ್ವಂತ ಮನೆ ಇದೆ, ಸಾಕಷ್ಟು ಹಣ ಇದೆ ಬ್ಯಾಂಕಲ್ಲಿ. ಆದರೆ ನೀವು ಹೇಗಿದ್ದೀರಿ, ಕಾಫಿ ಕುಡಿದ್ರು ಅಂತ ಕೇಳೋರಿಲ್ಲ ಅವರಿಗೆ. ಹಾಗಾಗಿ ನನ್ನ ಗೆಳೆಯರು ಎಷ್ಟೋ ಸಲದಲ್ಲಿ ಹೇಳ್ತಾರೆ, ವಾರಕ್ಕೊಂದ್ಸಲ ನಮ್ಮಮ್ಮಂಗೆ ಫೋನ್ ಮಾಡಿ ಕೇಳ್ತೀಯ ಹೇಗಿದ್ದಾರೆ ಅಂತ, ತಿಂಗಳಿಗೊಂದ್ಸಲ ಹೋಗಿ ಒಂದು 10 ನಿಮಿಷ ಅವ್ರ ಜೊತೆ ಕಳೆದು ಬರ್ತೀಯಾ, ನಿಂಗೆ ಎಷ್ಟು ದುಡ್ಡು ಬೇಕು ಕೊಡ್ತೀನಿ. ಅಪ್ಪ ಅಮ್ಮಂದ್ರನ್ನ ಈ ಸ್ಥಿತಿಗೆ ಬಿಟ್ಟು ನೀನು ರಿಚ್ ಆಗಬೇಕು ಅಂತ ಇಷ್ಟಪಟ್ಟರೆ ಅದು ಸರಿ ಅಂತ ನಿನಗೆ ಅನ್ಸಿದ್ರೆ ಅದರ ಬಗ್ಗೆ ನಂದೇನು ಟೀಕೆ ಇಲ್ಲ. ಆಯ್ತು, ಮುಂದುವರಿಸಿ. ಸರ್, ವಾಟ್ ಈಸ್ ರಿಚ್ನೆಸ್ ಅಕಾರ್ಡಿಂಗ್, ಅಂದರೆ ಇವಾಗ ನನಗೆ ಇಷ್ಟು ದುಡ್ಡಿದೆ, ನಾನು ರಿಚ್. ವಾಟ್ ಈಸ್ ರಿಚ್ನೆಸ್ ಅಕಾರ್ಡಿಂಗ್ ಟು ಯು? ನಮ್ಮಲ್ಲಿ ವಸುಧೇಂದ್ರ ಅಂತ ಬಹಳ ಒಳ್ಳೆಯ ಕಥೆಗಾರ, ಕಾದಂಬರಿಕಾರ ಇದ್ದಾರೆ. ಅವರು ಈ IT ಕ್ಷೇತ್ರದಲ್ಲೇ ಇದ್ದವರು. ಕತ್ತೆ ಥರ ದುಡಿದ್ರು. ತನ್ನ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಸಂಪಾದನೆ ಮಾಡಿಕೊಂಡ್ರು, ಅದನ್ನು ಬುದ್ಧಿವಂತಿಕೆಯಿಂದ ಹೂಡಿದ್ರು. ತಾನು ನೆಮ್ಮದಿಯಿಂದ ಬದುಕೋದಕ್ಕೆ ಎಷ್ಟು ಹಣ ಬೇಕೋ ಅವರಿಗೆ ಅದು ನಿಯಮಿತವಾಗಿ ದೊರೀತಾ ಇದೆ. ಈಗೇನು ಮಾಡ್ತಿದ್ದಾರೆ ಅವರು? 2-3 ನೆಚ್ಚಿನ ಹವ್ಯಾಸ ಅವ್ರದ್ದು. ಒಂದು, ಕಥೆ ಕಾದಂಬರಿಗಳನ್ನು ಬರಿತಾ ಹೋಗ್ತಾರೆ. ಅದ್ಭುತವಾದ ಕಾದಂಬರಿ ಕೊಟ್ಟಿದ್ದಾರೆ, ಕಳೆದ ಕೆಲವು ವರ್ಷಗಳ ಹಿಂದೆ ಪ್ರಕಟವಾಯಿತು, ತೇಜೋ ತುಂಗಭದ್ರ ಅಂತ. ಅದ್ಭುತ ಸಂಶೋಧನೆಯನ್ನು ಮಾಡಿ ಬರೆದಂಥ ಕೃತಿ ಅದು. ಕನ್ನಡಕ್ಕೆ ಅಪರೂಪವಾದ ಕೃತಿ. ಅವರು ಖುಷಿ ಕೊಡುತ್ತೆ ಆ ಥರ ಕಥೆಗಳು ಬರೆಯೋದ್ರಲ್ಲಿ. 2ನೇದು, ಒಳ್ಳೆಯ ಪುಸ್ತಕಗಳನ್ನು ಪ್ರಕಟಿಸಬೇಕು ಅಂತ. ತಮ್ಮ ಪುಸ್ತಕಗಳನ್ನಷ್ಟೇ ಅಲ್ಲ, ಗೆಳೆಯರು ಬರೆದಂಥ ಪುಸ್ತಕಗಳನ್ನು ಮತ್ತು ಇಂಗ್ಲೀಷಲ್ಲಿ ಇರ್ತಕ್ಕಂಥ ಉತ್ತಮ ಕಾದಂಬರಿಗಳನ್ನು ಕನ್ನಡಿಗರೂ ಓದಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆಯ ಕೃತಿಗಳನ್ನು ಅನುವಾದ ಮಾಡಿಸಿ ಅದನ್ನು ತಾವೇ ಪ್ರಕಟಿಸ್ತಾ ಇದ್ದಾರೆ. ಇದು 2ನೇ ಕೆಲಸ. 3ನೇ ಕೆಲಸ ಟ್ರೆಕ್ಕಿಂಗ್. ಸೊ ಜಗತ್ತಲ್ಲಿ ಬಹಳ ಒಳ್ಳೆಯ ಸ್ಥಳಗಳು ಏನಿವೆ ಆ ಸ್ಥಳಗಳನ್ನು ನೋಡೋಕ್ಕೆ ಇವತ್ತಿಗೂ ಅವರು ಟ್ರೆಕ್ಕಿಂಗ್ ಹೋಗ್ತಾರೆ. ಹಿಮಾಲಯನ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಆಫ್ರಿಕಾದಲ್ಲಿ ಕಿಲಿಮಾಂಜಾರೋ ಪರ್ವತವನ್ನು ಹತ್ತಿ ಬಂದಿದ್ದಾರೆ. ಹೀಗೆ ಅವರಿಗೆ ನಿಜವಾದ ರಿಚ್ನೆಸ್ ಏನು ಅಂದರೆ ಈ ಬದುಕಲ್ಲಿ ಇರ್ತಕ್ಕಂಥ ಆನಂದವನ್ನು ಕೊಡುವಂಥ ಪ್ರತಿಯೊಂದು ಕ್ಷಣವನ್ನು ತಾನು ಆಸ್ವಾದಿಸಬೇಕು, ಸಾಕ್ಷೀಭೂತನಾಗಬೇಕು. ನಾನು ಕಿಲಿಮಾಂಜಾರೋ 1 ಹೆಜ್ಜೆ ಹೆಚ್ಚು ಕಡಿಮೆ ಆದರೆ ನೀವು ಪಾತಾಳಕ್ಕೆ ಹೋದ ಹಾಗೆ. ಆ ಮಂಜುಗಟ್ಟಿದಂಥ ಸಂದರ್ಭದಲ್ಲಿ ನಡ್ಕೊಂಡು ಹೋಗುವ ಆ ಅನುಭವವನ್ನು ಏನು ವರ್ಣಿಸ್ತಾರೆ, ಅದು ಅಷ್ಟು ರೋಚಕವಾಗಿದೆ. ಕೋಟಿ ಹಣ ಕೊಟ್ಟರು ಆ ರೋಚಕತೆ ಸಿಗಲ್ಲ ನಿಮಗೆ. ಸೊ ಎಕ್ಸ್ಪೀರಿಯನ್ಸು ರಿಚ್ನೆಸ್ ಅಂತ ಹೇಳ್ತಾ ಇದ್ದೀರಾ?
ಏನು ಮಾಡಿದ್ರೆ ನಿಮ್ಗೆ ಖುಷಿ ಸಿಗುತ್ತೆ? ಖುಷಿಯಿಂದ ರಿಚ್ನೆಸ್ ಅಲ್ಲ, ಆಗೋದಲ್ಲ. ಮನಸ್ಸಿಗೆ ನನಗೆ ತೃಪ್ತಿ ಸಿಗೋದು. ನಾವು ಯಾಕೆ ಎಷ್ಟೆಲ್ಲ ದುಡಿತೀವಿ ಹೇಳಿ? ಇವತ್ತು 100 ಕೋಟಿ ರೂಪಾಯಿ ದುಡ್ದಿದ್ದೀರಾ, ಏನ್ ಮಾಡ್ತೀರಿ ಅದನ್ನು? ಅವ್ನಿಗೆ ಏನು ಇಷ್ಟ ಅದು ಮಾಡ್ಬೋದು. ಅದೇ ಏನಿಷ್ಟ ಹೇಳಿ. ಅದು ಡಿಪೆಂಡ್ಸ್ ಒಬ್ಬೊಬ್ಬರ ಮೇಲೆ. ಇವಾಗ ನನ್ನ ಹತ್ರ 100 ಕೋಟಿ ಇತ್ತು ಅಂದರೆ, ನನಗೆ ತುಂಬ ನಾನು ಕಾರ್ ಕ್ರೇಜ್ ತುಂಬ ಇತ್ತು ಅಂದರೆ ನಾನು ಕಾರ್ ಕೊಂಡ್ಕೋತೀನಿ. ಇಲ್ಲ ನಾನು ಬದುಕು ಬಂದಿರೋದೇ ಡಿಫ್ರೆಂಟು, ನಾನು ಪೂರ್ನೆಲ್ಲ ನೋಡಿದ್ದೀನಿ, ಇಲ್ಲ ನಾನು ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋ ಮನೋಭಾವ ಇರೋರು ಈ ಅನಾಥಾಶ್ರಮಗಳಿಗೆ ಅಥವಾ ಡೊನೇಷನ್ ಮಾಡ್ತಾರೆ. ಹೀಗೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಸರ್ ಅದು. ಅದನ್ನೇ ರಿಚ್ನೆಸ್ ಅಂದರೆ. ನನ್ನ ರಿಚ್ನೆಸ್ ಏನು? ಪ್ರಕೃತಿಯನ್ನು ನೋಡಿ ಆನಂದವನ್ನು ಪಡೋದು. ನನ್ನ ರಿಚ್ನೆಸ್ ಏನು ಅಂದರೆ, ನನ್ನ ಅನುಭವಗಳನ್ನು, ನನ್ನ ಭಾವನೆಗಳನ್ನು ಅಕ್ಷರಗಳ ರೂಪದಲ್ಲಿ ದಾಖಲಿಸಿ ಆ ಆನಂದವನ್ನು, ಅನುಭವವನ್ನು ಸಾಹಿತ್ಯದ ಮೂಲಕ ಬೇರೆಯವರಿಗೆ ಉಣಬಡಿಸೋದು. ಹಾಗೆಯೇ ಜಗತ್ತಲ್ಲಿ ಪ್ರಕಟವಾಗಿರ್ತಕ್ಕಂಥ ಸರ್ವಶ್ರೇಷ್ಠ ಸಾಹಿತ್ಯ ಏನಿದೆ, ಅದು ನಮ್ಮ ಕನ್ನಡಿಗರಿಗೆ ಸಿಗಬೇಕು ಎನ್ನುವ ಒಂದು ಪ್ರಾಮಾಣಿಕ ಪ್ರಯತ್ನ. ಇದು ನಿಜವಾದ ಖುಷಿ ಕೊಡುವಂಥ ವಿಚಾರ. ಈಗ ನಾನು ನನ್ನ ಬಾಲ್ಯದಿಂದಲೂ ಅದೆಷ್ಟು ಪುಸ್ತಕಗಳನ್ನು ಓದ್ಕೊಂಬಂದೋ ಗೊತ್ತಿಲ್ಲ, ಆದರೆ ಅದರಲ್ಲಿರ್ತಕ್ಕಂಥ ನನಗೆ ಖುಷಿ ಕೊಟ್ಟಂಥ ಅನೇಕ ವಿಚಾರಗಳು ಏನಿದೆ ಅವುಗಳನ್ನೆಲ್ಲ ಪ್ರಶ್ನೆಗಳ ರೂಪದಲ್ಲಿ ಬರೆದು ಥಟ್ಟಂತ ಹೇಳಿ ಕಾರ್ಯಕ್ರಮದ ಮೂಲಕ ಕೇಳ್ತಾ ಇದ್ದೆ. ಇವತ್ತಷ್ಟೇ ಕಾರ್ಯಕ್ರಮದಲ್ಲಿ ಬೂರುಗದ ಬಗ್ಗೆ ಮಾತಾಡ್ತಾ ಇದ್ದೆ. ಬೂರುಗ ಹೂವು, ನಿಮ್ಮಲ್ಲಿ ಎಷ್ಟು ಜನ ಅದನ್ನು ಕೇಳಿರ್ತೀರೋ ನೋಡಿರ್ತೀರೋ ಗೊತ್ತಿಲ್ಲ. ಬೂರುಗ ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಹೂ ಬಿಡುತ್ತೆ. ಒಂದು 100 ಅಡಿಗಳಷ್ಟು ಎತ್ತರ ಬೆಳೆಯುವಂಥ, 100 ಸಹ 50-60 ಅಡಿ ಅಂತೂ ಬೆಳೆಯುತ್ತೆ ಮರ. ಮಲೆನಾಡಲ್ಲಿ ಬಿಡುತ್ತೆ. ಕೆಂಪು ಬಣ್ಣದ ಹೂವು, ತುಂಬ ಸೊಗಸಾಗಿ ಕಾಣುತ್ತೆ. ಹಾಗೆಯೇ ಕಾಯಿಗಳು ಬಿಡುತ್ತೆ. ಅದು ಸುಮಾರು 5 ಇಂಚಿಂದ 6 ಇಂಚದ ಉದ್ದದ ಕಾಯಿ. ಆ ಕಾಯಿ ಒಡೆದಾಗ ಅದರಿಂದ ಹತ್ತಿ ಬರುತ್ತೆ. ಇಂಡಿಯನ್ ಸಿಲ್ಕ್ ಅಂತ ಕರೀತಾರೆ ಅದನ್ನು. ಅದನ್ನು ನಮಗೆಲ್ಲ ಬೇಸಿಗೆ ಬಂತು ಅಂದರೆ ಒಂದು ಚೀಲ ಕೊಟ್ಬಿಟ್ಟು ಕಳಿಸೋರು. ನಾವು ಎಲ್ಲಿ ಬೂರುಗದ ಮರ ಇದೆ ಅಲ್ಲಿಗೆ ಹೋಗೋದು, ಕಾಯೋದು, ಆ ಬೂರುಗದ ಕಾಯಿ ಬಿದ್ದಾಗ ಅದರಿಂದ ತಗೊಳ್ಳೋದು, ಹತ್ತಿ ಎಲ್ಲ ತೆಗೆದು ಚೀಲದಲ್ಲಿ ತುಂಬಿಕೊಳ್ಳೋದು. ಮನೆಗೆ ತಂದು ಅದರಿಂದ ತಲೆ ದಿಮ್ ಮಾಡೋರು, ಹಾಸಿಗೆ ಮಾಡೋರು. ಅಷ್ಟು ಸೊಗಸಾಗಿರುತ್ತೆ. ಹಾಗೆಯೇ ನಮ್ಮಲ್ಲಿ ಇನ್ನೊಂದು ಮರ ಇದೆ, ಈ ಸಂದರ್ಭದಲ್ಲೇ ಹೂ ಬಿಡುತ್ತೆ. ಅದು ಮುತ್ತುಗ ಅಂತ ಕೇಳಿದ್ದೀರಾ? ಮುತ್ತುಗದ ಎಲೆ. ಮುತ್ತುಗದ ಎಲೆ. ಮುತ್ತಲಿ ಎಲೆ ಸನಾತನಿಗೆ ಗೊತ್ತು ಮುತ್ತುಗದ ಎಲೆ ಅಂದ್ರೆ. ನಿಮಗೆ ಗೊತ್ತಾ? ಗೊತ್ತಿಲ್ಲ ನೋಡಿ. ಇದೇನೆ ಮುತ್ತುಗದ ಎಲೆ. ಮುಳ್ಳು ಮುತ್ತುಗ ಅಂತ ಕರಿತೇವೆ ನಾವು ಅದನ್ನ. ಆ ಮುತ್ತುಗದ ಎಲೆ ಎಷ್ಟು ಸಂಸಾರಗಳನ್ನ ಕಾಪಾಡಿದೆ ಗೊತ್ತಾ? ಹೌದಾ? ಏನ್ ಸರ್ ಆ ಮುತ್ತುಗದ ಎಲೆಗಳು ದೊಡ್ಡದಾಗಿರುತ್ತೆ ಎಲೆಗಳು. ಆ ಎಲೆಗಳನ್ನೆಲ್ಲ ಸಂಗ್ರಹ ಮಾಡೋ 3 ಎಲೆಗಳು. ಆ 3 ಎಲೆಗಳನ್ನು ತಗೊಂಡು ಬಂದು ಕೆಲವು ಸಲದಲ್ಲಿ ಏನಾಗ್ತಾ ಇತ್ತು ಅಂದರೆ ಅದನ್ನು ಬೆಳಿಗ್ಗೆ ಮಾರುಕಟ್ಟೆಗೆ ತಂದು ಮಾರಾಟ ಮಾಡೋರು. ಈಗ ಬೆಂಗಳೂರಲ್ಲಿ ನಮಗೆಲ್ಲಿ ಸಿಗಬೇಕು ಮುತ್ತುಗದ ಎಲೆ? ನಮ್ಮಮ್ಮ ಕಳಿಸೋರು ನನ್ನ ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ಹೋದರೆ ಆ ಮುತ್ತುಗದ ಎಲೆನ ಮಾರಾಟ ಮಾಡೋರು. ಆ ಮುತ್ತುಗದ ಎಲೆನ ತಗೊಂಡು ನಾನು ಮನೆಗೆ ತಂದರೆ ಅದನ್ನು ಒಣಗಿಸೋರು. ಮೊದಲು ಒಣಗಿದ ಮೇಲೆಲ್ಲ ಮುರುಟೋಗಿರುತ್ತಲ್ವ, ಅದನ್ನು ಮತ್ತೆ ನೀರಲ್ಲಿ ಹಾಕೋರು. ಮತ್ತೆ ನೀರಲ್ಲಿ ಹರಡಿಕೊಂಡು ಅದು ಅಗಲವಾಗೋದು, ಹೊರಗಡೆ ತೆಗೆದು ಇಟ್ಟು ಈ ಪೊರಕೆ ಕಡ್ಡಿ ತಗೊಂಡು ಆ ಕಡ್ಡಿಗಳನ್ನೆಲ್ಲ ಸೇರಿಸಿ ಊಟದ ಎಲೆ ಮಾಡೋರು. ಊಟದ ಎಲೆಗಳನ್ನು ಮಾಡಿ 50 ಎಲೆಗಳ ಕಟ್ಟು ಮಾರಾಟ ಮಾಡಿ, 100 ಎಲೆಗಳ ಕಟ್ಟು ಮಾರಾಟ ಮಾಡಿ, ಹೀಗೆ ಹೊಟ್ಟೆ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತದು. ಮುತ್ತುಗದ ಎಲೆ ಅಂತ ಹೇಳ್ತೀವಿ. ಹಾಗೆ ಅದರಲ್ಲಿ ಬಿಸಿ ಬಿಸಿ ಅನ್ನ ತುಪ್ಪ ಊಟ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ನಂಬಿಕೆ ಬೇರೆ. ಬಾಳೆ ಎಲೆ ಎಲ್ಲ ಕಡೆ ಸಿಗ್ತಿರ್ಲಿಲ್ಲ. ಎಲ್ಲಿ ಬಾಳೆ ಎಲೆ ಸಿಗಲ್ವೋ ಅಲ್ಲಿ ಮುತ್ತುಗದ ಎಲೆ. ಕರೆಕ್ಟ್ ಸರ್. ಇದು ನಮ್ ಕಡೆ ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕದವನು, ನಮ್ ಕಡೆ ಇದನ್ನ ಮುತ್ಲಿ ಎಲೆ ಅಂತಾರೆ. ಇರಬಹುದು. ಮುತ್ಲಿ ಎಲೆ. ನಾನು ಅನ್ಕೋತಾನೆ ಇದ್ದೆ ನೀವು ಅದನ್ನ ಹೇಳ್ತಿರ್ಬೇಕಾರೆ ಮೇ ಬಿ ಊಟದ ಏನಾರ ಲಿಂಕ್ ಇದೆಯಾ ಅಂತ. ನೀವು ಊಟಕ್ಕೆ ಯಾವಾಗ ಜೋಡಿಸ್ತಾರೆ ಅಂದ್ರಲ್ಲ ಅವಾಗ ಗೊತ್ತಾಯ್ತು, ಇದು ಮುತ್ಲಿ ಎಲೆ. ನಮ್ ಕಡೆ ಮುತ್ಲಿ ಎಲೆ ಅಂತಾರೆ ಸರ್ ಅದನ್ನ. ಅದೇ ಒಣಗಿಸ್ಬಿಟ್ಟು ಬ್ರೌನ್ ಆಗುತ್ತೆ, ಬ್ರೌನ್ ಆದ್ಮೇಲೆ ಅದು ಇದೇನು ಮುತ್ಲಿ ಎಲೆ. ಗೊತ್ತು. ಈ ಮರದಲ್ಲಿ ಬಿಡುವಂಥ ಹೂವು ಇದೆಯಲ್ಲ, ಗಿಣಿಮೂತಿ ಥರ ಇರುತ್ತೆ, ಕೆಂಪು ಬಣ್ಣದ ಹೂವು. ಈ ಮಾರ್ಚ್ ಏಪ್ರಿಲಲ್ಲಿ ಹೂ ಬಿಟ್ಟಾಗ ಕಾಡಲ್ಲಿ ಎಲೆಗಳೆಲ್ಲ ಉದುರೋಗಿರುತ್ತೆ, ಬರೀ ಹೂಗಳು ಮಾತ್ರ ಕಾಣ್ತಾ ಇರುತ್ತೆ.
ದೂರದಿಂದ ನೋಡ್ತು ಅಂದ್ರೆ ಕಾಡಿಗೆ ಬೆಂಕಿ ಬಿದ್ದಿದೆಯೇನೋ ಅಂತ, ಅಷ್ಟು ಅಯ್ಯೋ ಉಜ್ವಲವಾದ ಕೆಂಪು ಬಣ್ಣ. ವಾ ಅದಕ್ಕೆ ಫ್ಲೇಮ್ ಆಫ್ ದಿ ಫಾರೆಸ್ಟ್ ಅಂತ ಕರೀತಾರೆ. ಓ ಇದು ಮಧ್ಯಪ್ರದೇಶದಲ್ಲಿ ಮೂಲತಃ ಬೆಳೆದದ್ದು ಅಂತ ಹೇಳ್ತಾರೆ. ಆಮೇಲೆ ಭಾರತದ ಎಲ್ಲ ಭಾಗಕ್ಕೂ ಬೇರೆ ಬೇರೆ ಭಾಗಕ್ಕೂ ಹರಡಿದೆ ಇದು. ಆ ಬಣ್ಣ ಇದೆಯಲ್ಲ, ಹೂಗಳ ಬಣ್ಣವನ್ನು ಬಟ್ಟೆಗೆ ಹಾಕ್ತಾ ಇದ್ರಂತೆ. ಹಳೆ ಕಾಲದಲ್ಲಿ ಎಲ್ಲ ಮೂಲ ಬಣ್ಣಗಳಲ್ವೇ. ಆಮೇಲೆ ಹೋಳಿ ಹಬ್ಬ ಬಂತು ಅಂದರೆ ಕೆಂಪು ಬಣ್ಣಕ್ಕೆ ಈ ಹೂಗಳನ್ನು ಬಳಸ್ತಾ ಇದ್ರು. ಇದನ್ನ ಕೇಳಿದ್ದೆ ಸರ್. ಆದರೆ ಒಂದು ದುರಂತದ ಕಥೆನೂ ಉಂಟು ಇದರ ಹಿಂದೆ. ಬ್ರಿಟಿಷರು ಸುಂಕವನ್ನು ಹೇರ್ತಾ ಇದ್ರಂತೆ ಈ ಹೂವಿನ ಮೇಲೆ. ಏನಕ್ಕೆ ಸರ್? ನೀಲಿ ಅಂತ ಕೇಳಿದ್ದೀರಾ? ಚಂಪಾರಣ್ ಕತೆ ಗೊತ್ತಾ? ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಗಾಂಧೀಜಿಯವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಬಟ್ಟೆಗಳಿಗೆ ನೀಲಿ ಬಣ್ಣ ಹಾಕೋದಕ್ಕೆ ಅಗತ್ಯವಾದಂಥ ಮರ ಬಿಹಾರಲ್ಲಿ ಬೆಳೀತಾ ಇತ್ತು, ಆ ಸುತ್ತಮುತ್ತಲ ಪ್ರದೇಶದಲ್ಲಿ. ಆ ಬಣ್ಣವನ್ನು ಬ್ರಿಟಿಷರು ನಮ್ಮ ಹತ್ರ ತಗೊಂಡು ಹೋಗಿ ಇಂಗ್ಲೆಂಡಲ್ಲಿ ಬಟ್ಟೆಗಳಿಗೆ ಹಾಕಿ ಆ ಬಟ್ಟೆಗಳನ್ನು ನಮಗೆ ಮಾರೋರು. ಆ ಮರವನ್ನು ಬೆಳಿಬೇಕಾದ್ರೆ ಬ್ರಿಟಿಷರಿಗೆ ಸುಂಕ ಕೊಡಬೇಕು ನಾವು. ಭೂಮಿ ನಮ್ಮದು, ಬೀಜ ಬಿತ್ತೋರು ನಾವು, ಬೆಳೆಯೋರು ನಾವು, ಆ ಬಣ್ಣವನ್ನು ತಯಾರು ಮಾಡೋರು ನಾವು. ಆದರೆ ಅದಕ್ಕೆ ನಾವೇ ಸುಂಕ ಕೊಡಬೇಕು. ಕೊನೆಗೆ ಗಾಂಧೀಜಿ ಬರ್ತಾರೆ, ಹೋರಾಟ ನಡೆಸ್ತಾರೆ, ಅದು ಬೇರೆ ಕತೆ. ಹಾಗೆ ನೀಲಿ ಹೂವಿಗೆ ಹೇಗೆ ಸುಂಕವನ್ನು ಹಾಕ್ತಾ ಇದ್ರೋ ಈ ಮುತ್ತುಗದ ಹೂವಿಗೂ ಹಾಕ್ತಾ ಇದ್ರಂತೆ. ಆಮೇಲೆ ಕ್ರಮೇಣ ಅದು ಕಡಿಮೆ ಆಯಿತು ಅನ್ನೋದು ಅದು ಬೇರೆ ವಿಚಾರ. ಅದೇ ಸರ್, ನಮ್ಮದು ಹಿಸ್ಟ್ರಿ ಎಲ್ಲ ನಮ್ಮ ಪೂರ್ವಜರು ಅಥವಾ ಮೊದಲು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಅವರೆಲ್ಲ ಮಾಡ್ಕೊಂಡು ಬಂದಿದ್ದು ಎಷ್ಟೊಂದು. ಇವಾಗ ಅದು ಅವರು ನಮ್ಗೆ ಕೊಡ್ತಿದ್ರು, ನಮ್ಗೆ ಅದು ಆಸಕ್ತಿ ಇರಲಿಲ್ವೋ, ನಾವು ಕಲೀಲಿಲ್ವೋ ಗೊತ್ತಿಲ್ಲ, ಬಟ್ ಹಿಂಗೆ ಸಿಕ್ಕಾಪಟ್ಟೆ ಹೋಯ್ತಲ್ವ ಸರ್? ತುಂಬ ಹೋಗ್ಬಿಟ್ಟಿದೆ. ಅದಕ್ಕೆ ಈ ಥರ ವಿಚಾರಗಳನ್ನೆಲ್ಲ ಓದಿದಾಗ ನನಗೆ ಖುಷಿ ಕೊಟ್ಟಾಗ ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಇದು ನನ್ನ ರಿಚ್ಚು. ಶ್ರೀಮಂತ ನೀವು ಯಾವುದ್ರಲ್ಲಪ್ಪ ಅಂದರೆ ಇಂಥ ವಿಚಾರಗಳಲ್ಲಿ. ಅದೇ ನಮಗೆ ಮನಸ್ಸಿಗಿಂದ ಏನು ಖುಷಿ ಕೊಡುತ್ತೋ ಅದು ಶ್ರೀಮಂತಿಕೆ. ಹಿಪ್ಪೆ ಮರ ಗೊತ್ತಾ? ಹಿಪ್ಪೆ ಹೂವು ಗೊತ್ತಾ ಸರ್? ನನಗೆ ಪ್ರಾಬ್ಲಮ್ ಇದೆ ಸರ್. ಇಲ್ಲಿ ನಾನು ಉತ್ತರ ಕರ್ನಾಟಕದವನು, ನೀವು ಹಿಪ್ಪೆ ನಂಗೆ ಗೊತ್ತಿರುತ್ತೆ, ಬಟ್ ಅದು ಇಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಏನೋ ಆಗಿರುತ್ತೆ. ಓಕೆ, ಸದ್ಯಕ್ಕೆ ನಂಗೆ ಗೊತ್ತಿಲ್ಲ ಅನ್ಕೋಣ. ಆ ಹಿಪ್ಪೆ ಹೂವಿಂದ ರೊಟ್ಟಿ ಮಾಡ್ತಾರೆ. ಅದರಲ್ಲಿ ಜೇನಿನ ಅಂಶ ತುಂಬ ಇರುತ್ತೆ ಹೂವಲ್ಲಿ. ಅದನ್ನು ರೊಟ್ಟಿ ಮಾಡೋಕ್ಕೂ ಬಳಸ್ತೇವೆ. ಸ್ಥಳೀಯರು ಅದನ್ನು ಒಳ್ಳೆ ಮದ್ಯ ತಯಾರು ಮಾಡ್ತಾರೆ. ನಮ್ಮ ಚಾಮರಾಜನಗರದ ಕಡೆ ಹೋಗ್ಬಿಟ್ರೆ ಈ ಮರಗಳು ಹೆಚ್ಚು. ನಮ್ಮ ಕರ್ನಾಟಕದಲ್ಲಿ ಮೊದಲು ತುಂಬ ಇತ್ತು, ಈಗ ಕಡಿಮೆ ಆಗಿದೆ, ಆದರೂ ಉಂಟವು. ಹಾಗಾಗಿ ಜೇನುನೊಣಗಳ ಜೇಂಕಾರ ಕೇಳಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ಮಧುಕ್ ಅಥವಾ ಮಧುಪ ಅಂತ ಕರೀತಾರೆ ಆ ಕಡೆ ಉತ್ತರ ಭಾರತದಲ್ಲಿ. ಜೇನುನೊಣಗಳಿಗೆ ಹಬ್ಬವೋ ಹಬ್ಬ. ಆ ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ರೊಟ್ಟಿ ಮಾಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವೆಲ್ಲ ತಿಂದು ಅನುಭವಿಸ್ಬೇಕು. ಸಹಜವಾಗಿ ರೋಗ ನಿರೋಧಕ ಶಕ್ತಿಯನ್ನು ಗಳಿಸ್ಬೇಕು ಅಂದರೆ ಈ ರೀತಿ ಸಸ್ಯೋತ್ಪನ್ನಗಳನ್ನು ಅವುಗಳ ಮೂಲ ರೂಪದಲ್ಲಿ ಬಳಸ್ಬೇಕು. ನಾವು ಬಳಸ್ತಾ ಇಲ್ಲ. ಇವತ್ತು ಶುದ್ಧವಾದ ಜೇನುತುಪ್ಪ ಎಲ್ಲಿ ಸಿಗುತ್ತೆ ಹೇಳಿ? ಎಲ್ಲ ಕಡೆ ಸಿಗೋದು ಬೆಲ್ಲದ ಪಾನಕವೇ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಸರ್ಕಾರ ಒಬ್ಬ ವ್ಯಕ್ತಿ ಅಂತ ಪರಿಗಣಿಸಿದರೆ ಆ ಸರ್ಕಾರವು ಪ್ರತಿದಿನ 15 ನಿಮಿಷಗಳ ಕಾಲ ಕೂತ್ಕೊಂಡು ಚಿಂತನ ಮಂಥನ ಧ್ಯಾನವನ್ನು ಮಾಡ್ತು ಅಂತ ಹೇಳಿದ್ರೆ ಆಗ ನಾವು ನಮ್ಮ ಸರ್ಕಾರ ನಮ್ಮ ದೇಶ ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಅನ್ನೋದು ಗೊತ್ತಾಗುತ್ತೆ. 15 ನಿಮಿಷಗಳ ಚಿಂತನ ಮಂಥನ ಧ್ಯಾನವನ್ನು ರೂಢಿಸ್ಕೊಳ್ಳಲೇಬೇಕು. ನಾವು ಸುಖದಿಂದ ನೆಮ್ಮದಿಯಿಂದ ತೃಪ್ತಿಯಿಂದ ಬದುಕನ್ನು ನಡೆಸಬೇಕು ಅನ್ನೋದಾದ್ರೆ. ಈಗ ನಮ್ಮ ಮೋದಿಜಿ ಅವರೆಲ್ಲ ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸರಿ ಕಾಡಿಗೆ ಹೋಗ್ತಾರೆ, ಇಷ್ಟು ದಿನ ಅಂತ ಹೇಳಿ ಅಲ್ಲಿ ಜ್ಞಾನ ಮಾಡ್ತಾರೆ, ಆ ಥರದ್ದೆಲ್ಲ ಮಾಡ್ತಾರಲ್ಲ ಸರ್, ಇದೇ ಕಾರಣ ಅಂತೀರಾ? ಕಾಡಿಗೆ ಹೋಗಿ ಧ್ಯಾನ ಮಾಡಬೇಕು ಅನ್ನೋದನ್ನು ಅಷ್ಟಾಗಿ ಒಪ್ಪೋಲ್ಲ. ನಮ್ಮ ಹಿರಿಯರು ಆಶ್ರಮಗಳನ್ನು ಹೇಳಿದ್ರು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಹೇಳಿ 4 ಆಶ್ರಮಗಳು ಒಬ್ಬ ವ್ಯಕ್ತಿಯ ಬದುಕಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅದು ಆಗಿನ ಕಾಲಕ್ಕೆ ಸಾಧ್ಯವಿದ್ದಿರಬಹುದು. ಆದರೆ ಇವತ್ತು ಈ 21ನೇ ಶತಮಾನದಲ್ಲಿ ಆ ರೀತಿಯ ವಾನಪ್ರಸ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಕಷ್ಟ. ಎಲ್ಲಿಗೆ ಹೋಗೋಣ? ಎಲ್ಲಿದೆ ಕಾಡು? ಕಾಡಲ್ಲಿ ಹೋಗಿ ನಾನು ಇತ್ತು ಅಂದರೆ ಫಾರೆಸ್ಟ್ ಆಫೀಸರ್ ತಕ್ಷಣ ಬರ್ತಾನೆ, ಯಾಕಯ್ಯ ಇಲ್ಲಿದೆಯಾ, ಹೋಗೋ ಮನೆಗೆ ಅಂತಾನೆ.
5 ನಿಮಿಷ ಗಾಡಿನೂ ನಿಲ್ಸಂಗಿಲ್ಲ ಅಲ್ಲಿ. ಗಾಡಿ ನಿಲ್ಸೋಕ್ಕೂ ಬಿಡೋಲ್ಲ. ಧ್ಯಾನ ಮಾಡಕ್ ಬಂದೆ ಅಂದ್ರೆ ಹೋಗಯ್ಯ ಮನೇಲಿ ಮಾಡು ಅಂತ ಬೈಕ್ ಕಳಿಸ್ತಾನೆ. ಹಾಗಾಗಿ ಅಂತಹ ಸ್ಥಿತಿ ಇಲ್ಲ ಇವತ್ತು. ಆದರೆ ಮನೆಯ ಒಳಗಡೆನೇ ನಾವು ವಾನಪ್ರಸ್ಥ ನಡೆಸಬಹುದು. ಇದಕ್ಕೆ ನನಗೆ ಸದಾ ಕಾಲಕ್ಕೂ ಮಾದರಿಯಾಗಿ ಇರೋರು ಡಾಕ್ಟರ್ ಶಿವರಾಮ್ ಅವರು. ಡಾಕ್ಟರ್ ಶಿವರಾಮ್ ಅವರು ವೃತ್ತಿಯಿಂದ ವೈದ್ಯರು, ಪ್ರವೃತ್ತಿಯಿಂದ ಲೇಖಕರವರು. ಕೊರವಂಜಿ ಸಾಹಿತ್ಯದ ಮೂಲಕ ಹಾಸ್ಯ ರಸಾಯನವನ್ನು ಕನ್ನಡಿಗರಿಗೆ ಉಣಬಡಿಸಿದವರು. ರಾಶಿ ಅವರ ಮಡದಿ ತೀರ್ಕೊಂಡಿರ್ತಾರೆ. ಅವರು 60-65 ವರ್ಷಗಳಾಗೋಗಿದೆ. ಮಕ್ಕಳೆಲ್ಲ ಮದುವೆಯಾಗಿದ್ದಾರೆ. ತಮ್ಮದೇ ಆದ ವೃತ್ತಿಯಲ್ಲಿ ಸಂಸಾರವನ್ನು ಕಟ್ಟಿಕೊಂಡು ನೆಮ್ಮದಿಯಿಂದ ಇದ್ದಾರೆ. ಈಗ ಒಬ್ಬಂಟಿ ರಾಶಿ ಏನು ಮಾಡಬೇಕು ಅವರು? ಆಗ ಅವರು ನಿರ್ಧಾರ ಮಾಡ್ತಾರೆ, ನಾನು ವಾನಪ್ರಸ್ಥವನ್ನು ಆರಂಭಿಸ್ತೇನೆ. ಹೇಗೆ ಆರಂಭಿಸೋದು? ಈಗಷ್ಟೇ ಹೇಳಿದ್ವಲ್ಲ, ಕಾಡು ಅಟ್ಟಿಸ್ಕೊಂಬರ್ತಾರೆ ಅಂತ. ಅದಕ್ಕೆ ಅವ್ರು ಮಾಡಿದ್ದಿಷ್ಟೇ, ತಮ್ಮ ಮನೆಯಲ್ಲೇ ಹೊರಗಡೆ ಒಂದು ಪುಟ್ಟ ಔಟ್ ಹೌಸ್ ಮಾಡಿದ್ರು. ಮೊದಲೇ ಕಟ್ಟಿಸಿದ್ರು. ಬಹುಶಃ ಇದು ಅವರ ಮನಸ್ಸಲ್ಲಿ ಮೊದಲಿಂದಲೇ, ಆ ಮನೆ ಕಟ್ಟೋವಾಗಲೇ ಇತ್ತೋ ಏನೋ ಗೊತ್ತಿಲ್ಲ ನಮಗೆ. ಒಂದು ಔಟ್ ಹೌಸಲ್ಲಿ ಓದೋದಕ್ಕೆ, ಬರೆಯೋದಕ್ಕೆ ಬೇಕಾದ ಅನುಕೂಲತೆಗಳು, ಮಲಗೋದಕ್ಕೆ ಅನುಕೂಲತೆಗಳು ಮತ್ತು ಸ್ನಾನ ಸಂಧ್ಯಾ ವಂದನೆಗಳಿಗೆ ಬೇಕಾದ ಅನುಕೂಲತೆಗಳೆಲ್ಲ ಇದ್ದವು. ಒಂದು ದಿವಸ ಮಕ್ಕಳನ್ನು, ಸೊಸೆಯಂದ್ರನ್ನು, ಮೊಮ್ಮಕ್ಕಳನ್ನು ಎಲ್ಲರನ್ನೂ ಕರೆತರು. ಹೇಳಿದ್ರು, ನಾನು ನಾಳೆಯಿಂದ ಆ ಪಕ್ಕದ ಮನೆ ಔಟ್ ಹೌಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತೇನೆ, ಅಲ್ಲೇ ಇರ್ತೇನೆ. ಕಾಲಕ್ಕೆ ಒಂದಷ್ಟು ಅನ್ನ ತಂದುಕೊಡಿ ಅಷ್ಟೇ. ನಿಮ್ಮ ಸಂಸಾರವನ್ನು ನೀವೇ ನಡೆಸ್ಕೋಬೇಕು. ನಿಮ್ಮ ಬದುಕಿಗೆ ನೀವೇ ಜವಾಬ್ದಾರರು. ನಿಮಗೆ ಉತ್ತರವೇ ಸಿಗದಂಥ ಸಮಸ್ಯೆ ಕಾಡ್ತಾ ಇದ್ದರೆ ಆವಾಗ ನನ್ನ ಹತ್ರ ಬನ್ನಿ, ನನಗೆ ಗೊತ್ತಿರೋ ಮಾರ್ಗದರ್ಶನ ನಾನು ಕೊಡ್ತೇನೆ. ಇಲ್ಲಾಂದರೆ ಪದೇ ಬಂದು ನನಗೆ ತೊಂದರೆ ಕೊಡಬೇಕಾಗಿಲ್ಲ ನೀವು. ನಾನು ಸಹ ನಿಮಗೆ ತೊಂದರೆ ಕೊಡೋಲ್ಲ. ನನ್ನ ಅಷ್ಟೂ ಸಮಯವನ್ನು ಓದು ಬರಹ ಇದರಲ್ಲೇ ಕಳೀತೇನೆ ನಾನು. ನನ್ನ ಸಂಪೂರ್ಣ ಬದುಕು ಇನ್ನು ಆ ಮನೆಯಲ್ಲೇ. ನಾಳೆ ಬೆಳಗ್ಗೆ ಈ ಮನೆಯ ಹೊಸಲನ್ನು ದಾಟಿ ಹೊರಗಡೆ ಹೋದ ಮೇಲೆ ಮತ್ತೆ ಈ ಮನೆಯ ಒಳಗೆ ಬರಲ್ಲ. ಈ ಮನೆಯ ಒಳಗೆ ಬರಲ್ಲ ಅಂದರೆ ಸಂಸಾರ ವಿಚಾರಗಳಿಗೆ ಪ್ರವೇಶ ಮಾಡಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗೆ ಅವರು ಮನೆಯಿಂದ ಹೊರಗೆ ಬರ್ತಾರೆ, ಔಟ್ ಹೌಸಲ್ಲಿ ಇರ್ತಾರೆ. ಏನು ಆ ಔಟ್ ಹೌಸ್ ತುಂಬ ಎಲ್ಲಿ ನೋಡಿದ್ರೂ ಬರೀ ಪುಸ್ತಕಗಳೇ. ಆ ಪುಸ್ತಕಗಳ ನಡುವೆ ಇದ್ದುಕೊಂಡು ತಮ್ಮ ಕೊನೆಯ ದಿನಗಳನ್ನು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಾರೆ ಅಂದರೆ, ಅವರು ಅನೇಕ ಕೃತಿಗಳನ್ನು ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಬರೆದಿದ್ದಾರೆ. ಅದರಲ್ಲೂ ಮೂವರು ಆಚಾರ್ಯರ ಬದುಕಿನ ಬಗ್ಗೆ ಬರೆದಂಥ ಕೃತಿಗಳು ಅದ್ಭುತವಾದದ್ದು. ನಿಜವಾದ ಅರ್ಥದ ವಾನಪ್ರಸ್ಥಾಶ್ರಮ ಮಾಡಿದ್ದು ರಾಶಿಯವರು. ಅವರು ಮಾದರಿ ನಮಗೆ. ಹಾಗಾಗಿ ಮದುವೆಯಾಯ್ತಾ ಮಗನಿಗೆ, ಸೊಸೆ ಬಂದಿದ್ದಾಳ, ಅವರು ಕೇಳೋಕ್ಕೆ ಮೊದಲೇ ಮನೆಯ ಹಣಕಾಸಿನ ಜವಾಬ್ದಾರಿಯನ್ನು ಮಗನಿಗೆ ಕೊಟ್ಟು, ಅಡುಗೆ ಮನೆ ಇತ್ಯಾದಿ ಏನಿರುತ್ತೆ ಎಲ್ಲ ಜವಾಬ್ದಾರಿಯನ್ನು ಸೊಸೆಗೆ ಕೊಟ್ಟು, ನಾವು ನೆಮ್ಮದಿಯಿಂದ ಇದ್ದು ನಮ್ಮ ಓದು ಬರಹ, ಸಂಗೀತ, ಹಾಡು, ನೃತ್ಯ, ಕಾದಂಬರಿ ಓದೋದು, ಊರು ಸುತ್ತೋದು ಏನು ನಮಗೆ ಖುಷಿ ಕೊಡುತ್ತೋ ಆ ಕೆಲಸದಲ್ಲಿ ನಾವು ಮಾಡ್ಕೋತಾ ಹೋಗಬೇಕು. ವೃತ್ತಿಯಲ್ಲಿ ತೊಡಗಿದ್ದಾಗ ನನಗೆ ಒಂದು ವಾರ ರಜಾ ಹಾಕಬೇಕು ಅಂದರೆ ಸಾಧ್ಯವೇ ಇರ್ತಿರಲಿಲ್ಲ. ಯಾಕಂದರೆ ನನ್ನದೇ ಆದ ಜವಾಬ್ದಾರಿಗಳು, ಕರ್ತವ್ಯಗಳು ಇರ್ತಾ ಇದ್ವು. ಆದರೆ ಈಗ ಅವೆಲ್ಲವಿಂದ ಮುಕ್ತನಾಗಿದ್ದೇನೆ ನಾನು. ಹಾಗಾಗಿ ನನಗೆ ಖುಷಿ ಕೊಡುವಂಥ ಕೆಲಸ ಏನಿದೆ ಅದನ್ನು 1 ವಾರ, 10 ದಿವಸ, 15 ದಿವಸ ಯಾವಾಗ ಬೇಕಾದ್ರೂ ನಾನು ಮಾಡಬಲ್ಲೆ. ಹಾಗಾಗಿ ನಾವು ಸಹ ಈ ವಾನಪ್ರಸ್ಥಾಶ್ರಮಕ್ಕೆ ಸಿದ್ಧತೆ ನಡೆಸಬೇಕು. 60ರ ಮೊದಲೇನೆ 60 ಆಗ್ತಾ ಇದ್ದಾಗೆ ಅಷ್ಟೂ ಜವಾಬ್ದಾರಿಯನ್ನು ಮಕ್ಕಳಿಗೆ ಕೊಟ್ಟು, ಮಕ್ಕಳ ಜೊತೆಯಲ್ಲೇ ಇದ್ದುಕೊಂಡ್ರು ಅವರ ವೈಯಕ್ತಿಕ ಬದುಕಿಗೆ ತಲೆ ಹಾಕದೆ, ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದೆ, ನಿಮ್ಮ ಪಾಡಿಗೆ ನಿಮ್ಮ ಬದುಕನ್ನು ನಡೆಸಿ. ಪ್ರಶ್ನೆ ಇದ್ದರೆ ನನ್ನನ್ನು ಕೇಳಿ. ನಿಮ್ಮನ್ನು ಅನಾಥರನ್ನಾಗಿ ಮಾಡ್ತಾ ಇಲ್ಲ ನಾನು. ಏನಾದರೂ ಪ್ರಶ್ನೆ ಇದೆಯಾ, ಗೊಂದಲ ಇದೆಯಾ, ಅರ್ಥವಾಗ್ತಾ ಇಲ್ವಾ, ಚರ್ಚೆ ಮಾಡೋಣ. ಇಲ್ಲದೆ ಹೋಯಿತು ಅಂದರೆ ನಿಮ್ಮ ಖುಷಿ ಕೊಡೋ ಬದುಕನ್ನು ನೀವು ನಡೆಸಿ, ನಾನು ಖುಷಿ ಪಡೋ ಬದುಕನ್ನು ನಾನು ನಡೆಸ್ತೇನೆ. ಈ ರೀತಿಯ ವಾನಪ್ರಸ್ಥಾಶ್ರಮವನ್ನು ನಾವು ರೂಢಿಸ್ಕೊಳ್ತು ಅಂದರೆ ಆಗ ದೇಹವೂ ಆರೋಗ್ಯವಾಗಿರುತ್ತೆ, ಮನಸ್ಸೂ ಆರೋಗ್ಯವಾಗಿರುತ್ತೆ. ನಿಜವಾದ ನೆಮ್ಮದಿ ಗಳಿಸೋದು ಹೀಗೆ. ನಾನು ಯಾವಾಗಲೂ ಸಹ ಈ ಟ್ರೈನಿಂಗ್ ಕ್ಲಾಸಸ್ ಮಾಡ್ತಾ ಇರ್ತೇನೆ. ಅಲ್ಲಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಹುಡುಗರಿಗೆ ಹೇಳೋದು ಒಂದೇ ಮಾತು,
ನಿಮ್ಮ ಮೊದಲ ಸಂಬಳ ಬಂದಾಗ ಅಪ್ಪ ಅಮ್ಮಂದಿರಿಗೆ ಅಂತ ಕೆಲವರು ಏನೋ ಸಣ್ಣ ಪುಟ್ಟ ಗಿಫ್ಟೋ ಅಥವಾ ಸಿಹಿನೋ ಕೊಡ್ತಾರೆ. ಇನ್ನು ಕೆಲವರು ದೇವರು ಇದ್ದಾನೆ ಅಂತ ನಂಬೋರು ದೇವರಿಗೆ ಒಂದಷ್ಟು ಪೂಜೆನೋ ಅಭಿಷೇಕನೋ ಮತ್ತೊಂದು ಮಾಡ್ತಾರೆ. ನೀವು ಇವೆರಡನ್ನೂ ಮಾಡ್ತೀರೋ ಬಿಡ್ತೀರೋ ಅದು ನನಗೆ ಮುಖ್ಯ ಇಲ್ಲ, ಮಾಡದಿದ್ರೂ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನಿಮ್ಮ ನಿವೃತ್ತಿ ಜೀವನಕ್ಕೆ ಒಂದಷ್ಟು ಹಣವನ್ನು ಮೊದಲ ಸಂಬಳದಲ್ಲೇ ಎತ್ತಿಡಬೇಕು. ಇದು ಮಾಡಲೇಬೇಕು ನೀವು ಮೊದಲ ಸಂಬಳದಲ್ಲೇ 2%, 3%, 5% ಏನೋ ಒಂದು ತೆಗೆದಿಡಬೇಕು. ಒಂದು ಕಡೆ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಮೊದಲ ಸಂಬಳದಿಂದಲೇ ಆರಂಭಿಸಿ ಪ್ರತಿ ತಿಂಗಳು ಇಷ್ಟು ಹಣ ಇದು ನನ್ನದಲ್ಲ, ಹೂಡಿಕೆ ಮಾಡ್ತಾ ಹೋಗ್ಬೇಕದು, ಸುಮ್ಮನೆ ಬ್ಯಾಂಕಲ್ಲಿ ಇಡೋದಲ್ಲ. ಕರೆಕ್ಟ್. ಹಾಗಾಗಿ ನಿವೃತ್ತ ಜೀವನ ಬಂದಾಗ ನೀವು ನಿಮ್ಮ ಮಕ್ಕಳ ಕಡೆ ನೋಡಬೇಕಾಗಿಲ್ಲ, ಯಾರನ್ನೂ ಅವಲಂಬಿಸಬೇಕಾಗಿಲ್ಲ. ಆರ್ಥಿಕವಾಗಿ ನೀವು ಸ್ವತಂತ್ರವಾಗಿದ್ದರೆ ನಿಮಗೆ ಅರ್ಧ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಿಕ್ತು ಅಂತಲೇ ಅರ್ಥ. ಯಾವಾಗ ಆರ್ಥಿಕ ಪರಾವಲಂಬನೆ ಶುರುವಾಗುತ್ತೋ ಆಗ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಈಗ ಮದುವೆಗಳ ಬಗ್ಗೆ ನಾನೊಂಚೂರು ನೋಡ್ತಾ ಇರ್ತೇನೆ, ವಿಚ್ಛೇದನದ ಬಗ್ಗೆ ಓದ್ತಾ ಇದ್ದೆ ಇತ್ತೀಚೆಗೆ. ಕೇರಳದಲ್ಲಿ ಅತ್ಯಂತ ಹೆಚ್ಚಿನ ವಿಚ್ಛೇದ ಪ್ರಕರಣಗಳು ನ್ಯಾಯಾಲಯವನ್ನು ಹತ್ತಿದೆ. ಅತ್ಯಂತ ಹೆಚ್ಚು ಪ್ರಕರಣ ಇರೋದು ಇಡೀ ಭಾರತದಲ್ಲೇ ಕೇರಳದಲ್ಲಿ. ಏನು ಕಾರಣ ವಿಚ್ಛೇದನಕ್ಕೆ, ಏನು ಕೊಟ್ಟಿದ್ದಾರೆ ಅಂತ ಹುಡುಕ್ದಾಗ ಗಂಡ ಆದವನು ಅವನ ಅಪ್ಪ ಅಮ್ಮಂದಿರೋ ಅವ್ರ ಜೊತೆ ಇರಬಾರ್ದು, ಅವ್ರು ನಮ್ಮ ಮನೆಗೆ ಬರಬಾರ್ದು, ಮತ್ತು ದುಡ್ಡೂ ಕೊಡಬಾರ್ದು. ಗಂಡ ನನ್ನ ಜೊತೆ ಇರಬೇಕು, ಗಂಡ ನಾನು ನನ್ನ ಮಕ್ಕಳು ಅಷ್ಟೇ. ಅವ್ರ ಅಪ್ಪ ಅಮ್ಮಂದಿರೋ ಅವ್ರ ಬದುಕನ್ನು ಅವ್ರು ನೋಡ್ಕೋತಾರೆ. ನಾವು ಯಾಕೆ ಸಹಾಯ ಮಾಡಬೇಕು, ಅವ್ರು ಯಾಕೆ ಇಲ್ಲಿ ಬರಬೇಕು, ನಾವು ಯಾಕೆ ಅಲ್ಲಿಗೆ ಹೋಗಬೇಕು? ಇದು ಮುಖ್ಯವಾದಂಥ ಒಂದು ಸಮಸ್ಯೆ ಕಂಡು ಬಂದದ್ದು ಹೆಣ್ಮಕ್ಳದು. ಸರ್, ಅವ್ರ ಹೆಣ್ಮಕ್ಳಿಗೆ ಅವ್ರಿಗೂ ಅಪ್ಪ ಅಮ್ಮಂದ್ರು ಇರ್ತಾರಲ್ಲ. ನಮ್ಮ ಅಪ್ಪ ಅಮ್ಮಂದ್ರು ಬಂದರೆ ಪರವಾಗಿಲ್ಲ, ಅದಂಗೆ ಅದು ಹಾಗೇನೆ. ಅದು ಇಷ್ಟ ಇದ್ರೂ ಇಲ್ಲದಾದ್ರೂ ಹೋಗು. ಅಲ್ಲ ಸರ್, ಅದನ್ನ ಅವ್ರು ಯೋಚನೆ ಮಾಡಬೇಕಲ್ಲ. ಇದೇ ನಾನು ಹೇಳಿದ್ದು ಬಾಲ್ಯದಿಂದ ಬರಬೇಕಾದಂಥ ಒಂದು ನಮ್ಮ ಸನಾತನ ಧರ್ಮದ ಶಿಕ್ಷಣ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞಾಶ್ಚನ ಹೇಳಿದ್ದಾನೆ. ಆ ತನ್ನಂತೆ ಪರರನ್ನು ಬಗೆಯುವ ಮನೋಭಾವ ಶಾಲೆಯಲ್ಲಿ ಮನೆಯಲ್ಲಿ ಬದುಕಲ್ಲಿ ಕಲಿಯದೆ ಹೋಯಿತು ಅಂದರೆ ಯಾವತ್ತಿಗೂ ಬರೋಲ್ಲ ನಿಮ್ಗೆ. ಹುಡುಗರಿಗೆ ಒಂದು ರೀತಿ ಧರ್ಮ ಸಂಕಟ, ಅಪ್ಪ ಅಮ್ಮಂದ್ರನ್ನೂ ಬಿಡೋಕ್ಕಾಗಲ್ಲ, ಹೆಂಡತಿ ಮಕ್ಕಳನ್ನೂ ಬಿಡೋಕ್ಕಾಗಲ್ಲ. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಆರಂಭದಲ್ಲೇ ತಿಳ್ಕೊಂಡು ಹೊಂದಾಣಿಕೆ ಮಾಡ್ಕೋಬಾರ್ದು ಕೆಲವು ವಿಚಾರಗಳಲ್ಲಿ. ಸರ್, ಪಾರ್ಟ್ನರ್ ಚಾಯ್ಸಿಂಗ್ ಬಂದಾಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸರ್, ನಿಮ್ಮದು ಲವ್ ಮ್ಯಾರೇಜ್ ಅಂತ ಕೇಳಿದ್ವಿ. ಸೊ ನಿಮ್ಮದು ಆ ಲವ್ ಸ್ಟೋರಿ ಹೇಳಿ ಸರ್. ಹೇಗೆ, ಯಾವ ಥರ, ಹೆಂಗೆ ಶುರುವಾಯಿತು? ಯಾಕಂದ್ರೆ ಅವಾಗಿನ ಕಾಲಿನ ಲವ್ ಸ್ಟೋರಿ ಹೆಂಗಿತ್ತು? ಏನು ಫಿಲಮ್ ಮಾಡೋ ಆಲೋಚನೆ ಇದೆಯಾ? ಗೊತ್ತಿಲ್ಲ ಸರ್, ಆದರೆ ಬಂದರೆ ಅಫ್ಕೋರ್ಸ್ ಮಾಡ್ಬೋದು. ಹೌದು, ಯಾಕಂದ್ರೆ ಇವಾಗಿನ ಲವ್ ಸ್ಟೋರಿಗೆ ಅವಾಗಿನ ಲವ್ ಸ್ಟೋರಿಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಇವಾಗಿನ ಲವ್ ಸ್ಟೋರಿ ಬಹಳ ಬಹಳ ಸರಳ. ಇಷ್ಟ ಆದ್ಯಾ ತಕ್ಷಣ ಒಂದು ಮೆಸೇಜ್ ಹಾಕೋ, ಇಲ್ಲ ನೇರವಾಗಿ ಹೋಗಿ ಮಾತಾಡೋ, ಇಲ್ಲ ಒಂದು ಶಾರ್ಟ್ ವಿಡಿಯೋ ಮಾಡಿಬಿಟ್ಟು ಕಳಿಸೋ, ಮುಗೀತು ಅಷ್ಟೇ. ಇಲ್ಲ ಸರ್, ನನ್ನ ಪ್ರಕಾರ ಲವ್ ಈಸ್ ವೆರಿ ಡಿಫಿಕಲ್ಟ್. ವೆರಿ ಡಿಫಿಕಲ್ಟಾ? ಸ್ವಾನುಭವನ? ಸ್ವಾನುಭವ ಅಂತನೂ ಅಲ್ಲ, ಕೇಳಿ ಐ ಮೀನ್ ನಾನು ಸ್ವಲ್ಪ ಪ್ರಾಕ್ಟಿಕಲಾಗಿ ಜಾಸ್ತಿ ಯೋಚನೆ ಮಾಡ್ತೀನಿ. ಸೊ ಲವ್ ಅಂದರೆ ಅದೇನು ಹೇಳಿದ್ರಲ್ಲ, ಒಂದು ಮೆಸೇಜ್ ಕಳಿಸಿ ಒಂದು ಇದು ಮಾಡಿ, ಇದೇ ಅಲ್ಲ, ಎಷ್ಟೊಂದು ಬೇರೆ ಎಲ್ಲ ಇರುತ್ತೆ. ಸೊ ಹಾಗೆಲ್ಲ ಯೋಚನೆ ಮಾಡಿದಾಗ ಲವ್ ಆಗೋದು ಈಸಿ, ಅದನ್ನು ಮೇಂಟೈನ್ ಮಾಡೋದು ಡಿಫಿಕಲ್ಟ್ ಅಂತ ನನ್ನ ಒಪಿನಿಯನ್. ನಿಮ್ಮ ಲವ್ ಸ್ಟೋರಿ ಹೇಳಿ ಸರ್, ಯಾವ ಥರ, ಏನು ಅಂತ. ಏನಂತ ದೊಡ್ಡ ಲವ್ ಸ್ಟೋರಿ ಏನಲ್ಲ ಅದು. ಕಾಲೇಜು ದಿನಗಳಲ್ಲಿ ನಾನು ಅನೇಕ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಅದರಲ್ಲೂ ವಿಶೇಷವಾಗಿ ಚರ್ಚಾ ಸ್ಪರ್ಧೆಯಲ್ಲಿ ನನ್ನ ಮಡದಿ ರುಕ್ಮಾವತಿ ಸಹ ಚರ್ಚಾ ಸ್ಪರ್ಧಿ. ಒಂದು ಸ್ಪರ್ಧೆಯಲ್ಲಿ ಭೇಟಿಯಾದ್ವಿ, ನಾನು ಮಾತಾಡಿದೆ, ಅವರು ಮಾತಾಡಿದ್ರು. ನಾನು ಮಾತಾಡಿದ್ದು ಅವರಿಗಿಷ್ಟವಾಯಿತು, ಅವರು ಮಾತಾಡಿದ್ದು ನನಗಿಷ್ಟವಾಯಿತು. ಆದರೆ ಇಷ್ಟವಾಯಿತು ಅಂತ ಒಬ್ರಿಗೊಬ್ಬರು ಹೇಳ್ಕೊಳ್ಳಿಲ್ಲ. ಓಕೆ, ಹೇಳ್ಕೊಂಡಿದ್ದು ಯಾವಾಗ? ಹೇಳ್ಕೊಂಡಿದ್ದು ಭಾಳ ತಡವಾಗಿ ನನಗೆ ಗೊತ್ತಾಗಿದ್ದು. ಓಕೆ. ಆದರೆ ಅವರಿಗೆ ಇಷ್ಟವಾಗಿ ಅವರು ಮನಸ್ಸಲ್ಲೇ ಇಟ್ಕೊಂಡಿದ್ರು.
ಹೀಗೆ ಅನೇಕ ಸ್ಪರ್ಧೆಗಳಲ್ಲಿ ಭೇಟಿ ಆಗ್ತಾ ಇದ್ವಿ, ಹೋಗ್ತಾ ಇದ್ವಿ. ಹೀಗೆ ಸಾಕಷ್ಟು ವರ್ಷಗಳಾದ ಮೇಲೆ ಒಂದು ದಿನ ಅವರಾಗೆ ಪ್ರಸ್ತಾಪ ಮಾಡಿದ್ರು. ನನಗೆ ಆ ಧೈರ್ಯ ಇಲ್ಲ, ಆ ಭಾವವೂ ಬಂದಿರಲಿಲ್ಲ. ಸೊ ಫಸ್ಟ್ ಪ್ರಪೋಸ್ ಮಾಡಿದ್ ಮೇಡಮ್. ಹೌದು. ಅಲ್ಲ, ನನ್ಗೆ Okay. ಆಶ್ಚರ್ಯ ಏನಂದ್ರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರೋದೇ ಕಷ್ಟ. ಹೌದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಎರಡನೇ ಕಷ್ಟ. ಆದ್ರೆ ಇಷ್ಟು ಧೈರ್ಯ ಅವ್ರಿಗೆ ಹೆಂಗ್ ಬಂತ್ ಸರ್? ಹೇಗೆ ಬಂತು ಅಂತ ಅವರನ್ನೇ ಕೇಳಬೇಕು. ಇಲ್ಲ, ಬಿಕಾಸ್ ಇವ್ರು ಹೇಳಲಿಲ್ಲ, ಅವ್ರಿಗೆ ಗೊತ್ತಾಯ್ತು ಗೊತ್ತಾಯ್ತು, ನಾನೇ ಹೇಳ್ಬೇಕು ಆಗಲ್ಲ. ಇನ್ನ. ದಡ್ಡ ಮುಂಡೆ ಗಂಡ, ಇವನಿಗೆ ಏನು ಗೊತ್ತಾಗಲ್ಲ ಇವನಿಗೆ. ಹಾಗಾಗಿ ಇವನನ್ನ ನಾನೇ ದಾರಿಗೆ ತರಬೇಕು ಅಂತ ಹೇಳಿ ಅವರೇ ಮೂಗುದಾಣ ಹಾಕಿ ಎಳ್ಕೊಂಡ್ಬಂದ್ರು. ಸೂಪರ್ ಸರ್. ಜೊತೆಲಿ ಬರ್ತಾ ಇದ್ದೀನಿ ಅಷ್ಟೇ. ಆಹಾ. ಆದರೆ ನನ್ನ ಕಡೆಯಿಂದ ಒಂದೇ ಒಂದು ನಿಯಮ ಇದ್ದದ್ದು, ನಾನು ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂತಿದ್ದೇನೆ. ವೈದ್ಯಕೀಯ ಶಿಕ್ಷಣ ಪಡಿಬೇಕು ಅಂದರೆ 6-7 ವರ್ಷಗಳ ಅಧ್ಯಯನ. ಅದು ಮದುವೆ ಆಗಿ ಶಿಕ್ಷಣ ಮುಂದುವರಿಸೋದು ಕನಸಿನ ಮಾತು, ಅದು ಸಾಧ್ಯ ಇಲ್ಲ. ನಾನು ಮೆಡಿಕಲ್ ಮುಗಿಸೋವರೆಗೂ ನೀವು ಕಾಯೋದಾದರೆ ನಾನು ಮದುವೆ ಆಗ್ತೇನೆ. ನನ್ನ ಕಡೆಯಿಂದ ಇದೊಂದೇ ಕೋರಿಕೆ. ಆಕೆ ಒಪ್ಕೊಂಡ್ಬಿಟ್ರು, ಮಾತೇ ಆಡಲಿಲ್ಲ. ಆಯಿತು, ನೀ ಎಲ್ಲಿವರೆಗೂ ಹೇಳ್ತೀಯಾ ಅಲ್ಲಿವರೆಗೂ ಕಾಯ್ತೇನೆ. ಹಾಗೆ ಕಾದರು. ಅವರ ಮನೆಯಲ್ಲಿ ಸಾಕಷ್ಟು ಒತ್ತಡ ಇತ್ತು ಮದುವೆ ಆಗು ಅಂತ. ಆ ಒತ್ತಡವನ್ನು ಹೇಗೆ ನಿಭಾಯಿಸಿದ್ರೋ ಗೊತ್ತಿಲ್ಲ. ಆದರೆ ಕಾದರು 7 ವರ್ಷ. ನನ್ನ ವೈದ್ಯಕೀಯ ಶಿಕ್ಷಣ ಮುಗಿದ ಮೇಲೆ ಮದುವೆ ಆದ್ವಿ. ಬದುಕು ನಡ್ಕೊಂಡು ಬರ್ತಾ ಇದೆ ಸರಳವಾಗಿ ಅಷ್ಟೇ. ಅವರಲ್ಲಿ ಏನು ಕಂಡು ನೀವು ಮದುವೆ ಆದ್ರಿ ಅಥವಾ ನಿಮ್ಮಲ್ಲಿ ಏನು ಕಂಡು ಮದುವೆ ಆದರೂ ಅವರು ಗೊತ್ತಿಲ್ಲ. ಆ ಬಗ್ಗೆ ನಾನು ಹೆಚ್ಚು ತಲೆ ಯಾವತ್ತೂ ಕೆಡಿಸ್ಕೊಂಡಿಲ್ಲ. ನನ್ನ ಸರಳ ತತ್ವ ಇಷ್ಟೇ, ನನ್ನನ್ನು ಇಷ್ಟಪಟ್ಟು ನನ್ನ ಇತ್ಯಾತ್ಮಕ ನೇತ್ಯಾತ್ಮಕ, ನನ್ನ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ವಾಲಿಟೀಸ್ ಏನಿದೆ ಇವೆಲ್ಲವನ್ನೂ ತಿಳ್ಕೊಂಡು ಇವೆಲ್ಲವನ್ನೂ ಸಹಿಸಿಕೊಂಡು ನಾನು ಬದುಕಬಲ್ಲೆ ಅನ್ನೋ ವಿಶ್ವಾಸ ಅವರಿಗೆ ಇದ್ದರೆ, ಅವರಲ್ಲಿ ಏನೇ ಒಳ್ಳೆಯ ಗುಣ ಇರಲಿ ಕೊರತೆ ಇರಲಿ ಅದನ್ನು ಹೊಂದಿಕೊಂಡು ಹೋಗೋ ಸಾಮರ್ಥ್ಯ ನಾನು ಬೆಳೆಸ್ಕೋತೇನೆ ಅನ್ನೋ ವಿಶ್ವಾಸ ನನಗಿತ್ತು. ಹಾಗಾಗಿ ಒಪ್ಕೊಂಡಿದ್ದು. ನನ್ನ ಇತ್ಯಾತ್ಮಕ ನೇತ್ಯಾತ್ಮಕವನ್ನು ಒಪ್ಪಿಕೊಂಡ್ರಲ್ಲ, ಅದೇ ಮುಖ್ಯವಾದ ಲಕ್ಷಣ ನನಗೆ ಅವರನ್ನು ಮದುವೆ ಆಗಬೇಕು ಅನ್ನೋ ತೀರ್ಮಾನ ತಗೊಳ್ಳಿಕ್ಕೆ. ನನ್ನ ಒಂದು ಸಲಹೆ ಏನು ಅಂದರೆ, ಈ ಮಟ್ಟದಲ್ಲಿ ಮದುವೆ ಆಗುವಾಗ ಏನನ್ನು ಹುಡುಕಬೇಕು ಅಂತ ಹೇಳಿದ್ರೆ, ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ಹುಡುಕಕ್ಕೆ ಹೋಗಬೇಡಿ. ಹುಡುಗ ಬೆಳ್ಳಗಿದ್ದಾನೆ, ಹುಡುಗಿ ಚೆನ್ನಾಗಿದ್ದಾಳೆ, ತುಂಬ ಓದಿದ್ದಾಳೆ, 2 ಲಕ್ಷ ರೂಪಾಯಿ ಸಂಬಳ, ಅಪ್ಪ ಅಮ್ಮಂದರು ಶ್ರೀಮಂತರು, ಸ್ವಂತ ಮನೆ ಇದೆ, ಕಾರಿದೆ, ಇವೆಲ್ಲ ನೋಡಬೇಡಿ. ನೆಗೆಟಿವ್ಸ್ ನೋಡಿ. ಆ ಹುಡುಗನಲ್ಲಿ ಅಥವಾ ಹುಡುಗಿನಲ್ಲಿ ಏನಿದೆ ಅಂತ ಪಟ್ಟಿ ಮಾಡಿ. ಆ ಒಂದೊಂದು ನೆಗೆಟಿವ್ ಪಾಯಿಂಟನ್ನು ಆಳವಾಗಿ ಅಧ್ಯಯನ ಮಾಡಿ ಎಷ್ಟು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಅವೆಲ್ಲವನ್ನೂ ಸಂಗ್ರಹ ಮಾಡಿ ಪಟ್ಟಿ ಮಾಡಿ, ಒಂದು ದಿವಸ 15 ನಿಮಿಷಗಳ ಕಾಲ ಹೇಳಿದ್ನಲ್ಲ, ಕೂತ್ಕೊಂಡು ಚಿಂತನ ಮಂಥನ ಧ್ಯಾನ ಮಾಡಿ ಇಂತಹ ನೆಗೆಟಿವ್ ಕ್ವಾಲಿಟಿ ಇರ್ತಕ್ಕಂಥ ಹುಡುಗನ ಜೊತೆ ಅಥವಾ ಹುಡುಗಿಯ ಜೊತೆ ಇಡೀ ಜೀವಮಾನ ಕಳೆಯೋದಕ್ಕೆ ನಾನು ಸಿದ್ಧವಾಗಿದ್ದೀನಾ? ಆ ಪ್ರಶ್ನೆ ಕೇಳಿ. ಪರವಾಗಿಲ್ಲ ನಡೀತೇನೆ ಅಂದರೆ ಸಾಕು. ಒಳ್ಳೆಯ ಗುಣಗಳು ಇದ್ದೇ ಇವೆ ಅಲ್ವಾ, ಅದ್ರ ಬಗ್ಗೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅವನಲ್ಲಿ ಇರ್ತಕ್ಕಂಥ ಅವಗುಣ ಅಥವಾ ಕೆಟ್ಟ ಗುಣ ಅಂತ ಹೇಳಲ್ಲ, ಅವನಿಗೆ ವಿಶಿಷ್ಟವಾದಂಥ ಲಕ್ಷಣ ಕೆಲವಿರುತ್ತೆ. ಈಗ ನನ್ನ ಮಗನಿಗೆ ಬೈಕ್ ಓಡಿಸೋದು ವಿಪರೀತ ಹುಚ್ಚು. ಅವನಿಗೆ ಎಷ್ಟು ಹೇಳಿದ್ರು ಅವನು ಬೈಕ್ ಓಡಿಸೋದು ಬಿಡಲ್ಲ. ಸೋಲೋ ಬೈಕ್ ಹೋಗ್ತೇನೆ, ಫ್ರೆಂಡ್ಸ್ ಜೊತೆ ಹೋಗ್ತೇನೆ, ಒಂದು ಸಲ ಹೋಯ್ತು ಅಂದರೆ 4,000 5,000 ಕಿಲೋಮೀಟ್ರು 10,000 ಕಿಲೋಮೀಟ್ರು ಹೀಗೆ ಸುತ್ತೊಡ್ಕೊಂಡು ಬರ್ತಾನೆ. ವರ್ಷದಲ್ಲಿ 2 ಸಲ 3 ಸಲ ಹೀಗೆ ಹೋದರೆ ಯಾವ ಹುಡುಗಿ ಒಪ್ಕೋತಾಳೆ? ಓಕೆ, ಇದು ನೆಗೆಟಿವ್ ಕ್ವಾಲಿಟಿ ಅಂತ ನಾನು ಹೇಳಲ್ಲ, ಅವಗುಣ ಅಂತಲೂ ಹೇಳೋಲ್ಲ. ಅವನಿಗೇ ಆದಂಥ ವಿಶಿಷ್ಟ ವೈಲಕ್ಷಣ ಅಂತೀವಿ ಕನ್ನಡದಲ್ಲಿ, ಇಡಿಯೋಸಿಂಕ್ರಸಿ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಇಂತಹ ಇಡಿಯೋಸಿಂಕ್ರಸಿಯನ್ನು ಒಪ್ಪಿಕೊಂಡು ಜೀವನ ಪೂರ್ತಿ ಕಳಿತೀನಿ ಅಂದರೆ ಯೋಚನೆ ಮಾಡಬೇಕಾಗಿಲ್ಲ. ನಾವು ಹೇಗಿದ್ದೀವೋ ಹಾಗೆ ಸ್ವೀಕರಿಸಬೇಕು. Yes. ಯಾರಿಗೋಸ್ಕರ ಬದಲಾಗಿ
ಬದಲಾವಣೆ ಇರಬೇಕು ಕೆಲವೊಂದರಲ್ಲಿ ಮಾತ್ರ. ಆದ್ರೆ ನಮ್ಮತನನ ಬಿಟ್ಕೊಡದೆ ನಾವ್ ಹೇಗಿದೀವೋ ಹಾಗೆ ಇಲ್ಲ, ನಾನು ಒಪ್ಪಲ್ಲ. ಅದನ್ನ ಬದಲಾಯಿಸಬೇಕು ಅನ್ನೋದು ಒಪ್ಪಲ್ಲ. ಹಾ ಹೊಂದಿಕೋಬೇಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಒಪ್ಕೋತೇನೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಿಮ್ಮ ವ್ಯಕ್ತಿತ್ವ ನೀವು ಕಾದಿಟ್ಕೋಬೇಕು, ನನ್ನ ವ್ಯಕ್ತಿತ್ವ ನಾನು ಕಾದಿಟ್ಕೋಬೇಕು. ಆದರೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಬೇಕು, ಹೊಂದಾಣಿಕೆ ಬೇಕು. ಬದಲಾವಣೆನೂ ಬೇಕು ಸರ್. ಬದಲಾವಣೆ 100ಕ್ಕೆ 100ರಷ್ಟು ಸಾಧ್ಯ ಇಲ್ಲ. 100ಕ್ಕೆ 100 ಸಾಧ್ಯ ಅಲ್ಲ, ಬಟ್ ಅಟ್ಲೀಸ್ಟ್ ಸ್ವಲ್ಪದರಲ್ಲೂ ಈಗ ಬದಲಾವಣೆ ನೀವೇನಾದರೂ ಯಾಕೆ ಸುಮ್ಮನೆ ₹1000 ಆ ಪುಸ್ತಕಗಳಿಗೆ ಖರ್ಚು ಮಾಡ್ತೀರಿ, ಓದ್ತೀರಿ? ಆ ಪುಸ್ತಕಗಳನ್ನು ಓದೋ ಬದಲು, ಆ ಥಟ್ಟಂತ ಹೇಳಿ ಮಾಡೋ ಬದಲು, ಊರೂರು ಸುತ್ತಿ ಭಾಷಣ ಹೊಡೆಯೋ ಬದಲು ಪ್ರಾಕ್ಟೀಸ್ ಮಾಡಿರಿ, ಒಳ್ಳೆ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಯಾರಾದರೂ ಆ ಬದಲಾವಣೆಗೆ ನಾನು ಸಿದ್ಧನಾಗ್ತೀನ? ಆಗಲ್ಲ. ಹಾಗೆ ಮದುವೆನಲ್ಲೂ ದಾಂಪತ್ಯದಲ್ಲೂ ಅಷ್ಟೇ, ಅವರಲ್ಲಿ ಇರ್ತಕ್ಕಂಥ ಗುಣಗಳನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಷ್ಟ ಇದೆಯೋ ಇಲ್ವೋ ಬೇರೆ ವಿಚಾರ. ಮದುವೆ ಆದಮೇಲೆ ಇಷ್ಟ ಬಿಲ್ಲದಿದ್ದರೂ ಪ್ರೋತ್ಸಾಹ ಕೊಡಬೇಕು. ಸ್ವಲ್ಪ ಮಟ್ಟಿಗೆ ಹೊಂದಾಣಿಕೆ. ಈಗ ಉದಾಹರಣೆಗೆ ತಲೆನೋವಿದೆ, ಇವತ್ತು ಪಾತ್ರೆ ನೀವೇ ತೊಳೀರಿ ಅಂದರೆ ತೊಳೆಯೋಕ್ಕೆ ಸಿದ್ಧವಾಗಿರಬೇಕು. ಇಲ್ಲ, ನಮ್ಮಮ್ಮ ಪಾತ್ರೆ ತೊಳೆಯೋದನ್ನು ಕಲಿಸ್ಕೊಟ್ಟಿಲ್ಲ, ನಾನು ಮಾಡಲ್ಲ ಅಂತ ಹೇಳಲಿಕ್ಕಾಗಲ್ಲ. ಪಾತ್ರೆ ತೊಳೆಯೋದನ್ನು ಕಲ್ತ್ಕೊಳ್ಳಿ, ಅಷ್ಟು ಮಟ್ಟಿಗೆ ಹೊಂದಾಣಿಕೆ ಮಾಡಿಕೊಳ್ಳಿ, ಏನು ತಪ್ಪಿದೆ? ಅದು ನಮ್ಮಮ್ಮ ಆ ಲೆಕ್ಕಕ್ಕೆ ಬಾಲ್ಯದಲ್ಲಿ ಎಲ್ಲ ಕೆಲಸಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ನೆಲ ಗುಡಿಸೋದು, ಒರೆಸೋದು, ಕೊನೆಗೆ ರಂಗವಲ್ಲಿ ಹಾಕೋದನ್ನು ಕಲಿಸ್ಕೊಟ್ಟಿದ್ದಾರೆ. ಸರ್, ಇದಕ್ಕೆ ನಾನು ಜಾಯ್ನ್ ಆಗ್ತೀನಿ ಸರ್. ಇಲ್ಲ, ಇವ್ರ ಮನೆಯಲ್ಲೂ ಕೂಡ ಇದರಲ್ಲಿ ನಾನು ಹೇಳಲೇಬೇಕು. ನಮ್ಮಮ್ಮನ್ಗೆ ನೀವಾಗ ಏನು ಹೇಳಿದ್ರಲ್ಲ ಅದೇ ಥರ ಫೀಲ್ ನನ್ನ ಹತ್ರ ಇದೆ. ನಮ್ಮಮ್ಮ ನಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಲಿಸ್ಕೊಟ್ರು ಸರ್. ಇಲ್ಲ, ಕಲಿಬೇಕದು. ಹೆಂಡತಿಗೆ ಸಹಾಯ ಮಾಡ್ತೀವೋ ಬಿಡ್ತೀವೋ ಅದು ನಂತರದ ವಿಚಾರ. ಆದರೆ ಬದುಕಿಗೆ ಅಗತ್ಯವಾದ ಕೆಲವು ಕಲೆಗಳನ್ನು ನಾವು ರೂಢಿಸ್ಕೊಳ್ಳೇಬೇಕಾಗುತ್ತೆ. ಹಾಸ್ಟೆಲಲ್ಲಿದ್ರಿ, ಬೇರೆ ಊರಲ್ಲಿದ್ರಿ, ಕಷ್ಟ. ನೀವು ಅಮೆರಿಕದಂಥ ಊರಿಗೆ ಹೋದಾಗ ಅಲ್ಲಿನ ಆಹಾರ ಪದ್ಧತಿಗೆ, ಜೀವನ ಶೈಲಿಗೆ ಹೊಂದಾಣಿಕೆ ಆಗದೇ ಇದ್ದಾಗ ನಿಮ್ಮದೇ ಆದ ರೀತಿಯಲ್ಲಿ ಅಡುಗೆ ಮಾಡಿಕೊಂಡು ಬದುಕಲಿಕ್ಕೆ ಸಾಧ್ಯ ಇದೆ. ಆಗ ನೀವು ಇಲ್ಲಿ ಕಲ್ತಿದ್ರೆ ಅದು ಸುಲಭ. ಇಲ್ಲ ಅಂದರೆ ಯೂಟ್ಯೂಬ್ ಇಟ್ಕೊಂಡು ಅಡುಗೆ ಮಾಡೋದನ್ನು ಕಲಿಬೇಕಾಗುತ್ತೆ. ಹಾಗಾಗಿ ಅಂತಹ ಹೊಂದಾಣಿಕೆಗಳಿಗೆ ನಾವು ಸಿದ್ಧವಾಗಿರಲೇಬೇಕಾಗುತ್ತೆ. ಈಗ ಮನೆ ಕೆಲಸನ ಹೇಗೆ ಕಲ್ತು ಮಾಡಿದ್ರೆ ನಮಗೆ ಎಲ್ಲಿ ಹೋದ್ರು, ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ನಾವು ಒಬ್ಬರೇ ಆದ್ರೂ ಜೀವನ ನಡೆಸಬಲ್ಲರು ಅನ್ನೋದೊಂದು ವಿಶ್ವಾಸ ಬರುತ್ತೆ. ಹಾಗೇನೆ ಜೀವನದಲ್ಲಿ ಬರುವಂತ ಎಲ್ಲಾ ಕಷ್ಟ ಸುಖನೂ ಒಂದೇ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ಅಂತ ಕಲಿಯೋದು ಕೂಡ ನಾವು ಮನೆಯಲ್ಲೇನೆ, ನಮ್ಮ ತಂದೆ ತಾಯಿಯಿಂದಾನೆ. ಹೌದು. ಸೊ ಅದನ್ನ ಕಲ್ತ್ರೆ ನಮ್ಗೆ ಲೈಫಲ್ಲಿ ಏನೇ ಬಂದ್ರೂ ಕೂಡ ನಾವು ಅದನ್ನ ನೇರವಾಗಿ ಎದುರಿಸ್ತೀವಿ, ಅದ್ರ ಜೊತೆಗೆ ನಡೀತೀವಿ. ಸೊ ಅದು ಕೂಡ ಈ ಮನೆ ಕೆಲಸದ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಮುಖ್ಯವಾಗಿ ತನ್ನಂತೆ ಪರರ ಬಗೆದೊಡೆ, ಇದನ್ನು ಮರೆಯಬಾರ್ದು. ಗಂಡನಾಗಿ ನನ್ನ ಸೀಟಲ್ಲಿ ಕೂತ್ಕೊಂಡು, ನನ್ನ ಸ್ಥಾನದಲ್ಲಿ ನನ್ನ ಬೂಟನ್ನು ಹಾಕ್ಕೊಂಡು ನಾನು ಮಾಡುವ ವಿಚಾರ ಏನಿದೆ ನನ್ನ ದೃಷ್ಟಿಯಲ್ಲಿ ಸರಿ. ಅದೇ ನನ್ನ ಹೆಂಡತಿಯ ಸ್ಥಾನದಲ್ಲಿ ಆಕೆಯ ಬೂಟುಗಳನ್ನು ಹಾಕ್ಕೊಂಡು ಕೂತಾಗ ಈ ಒಂದು ವಿಚಾರದ ಬಗ್ಗೆ ಆಕೆಯ ಮನಸ್ಸು, ಮನೋಭಾವ, ವಿಚಾರ ಏನಿದೆ, ಆಕೆಯ ನಿಲುವು, ದೃಷ್ಟಿ, ಗುರಿ ಏನಿದೆ, ಯಾವ ಉದ್ದೇಶದಿಂದ ಆಕೆ ಮಾತಾಡ್ತಿದ್ದಾಳೆ ಅನ್ನೋದನ್ನು ಆಕೆಯ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಆಲೋಚನೆ ಮಾಡ್ತು ಅಂದರೆ ಆಕೆಯ ದೃಷ್ಟಿಕೋನ ನನಗೆ ಅರ್ಥವಾಗುತ್ತೆ. ಆಗ ನನ್ನದು ಸರಿಯೋ ಅವರದ್ದು ಸರಿಯೋ ಆನಂತರ ವಿಶ್ಲೇಷಣೆ ಮಾಡೋದು. ಆದರೆ ಅನೇಕ ದಾಂಪತ್ಯದಲ್ಲಿ ಏನಾಗುತ್ತೆ ಅಂದರೆ ನಾನು ಹೇಳಿದ್ದೇ ಸರಿ, ನಾನು ಹೇಳಿದಾಗ ಕೇಳಬೇಕು, ನೀನು ಹೆಂಡ್ತಿ, ನಾನು ಹೇಳಿದಾಗ ನೀನು ಕೇಳಲ್ವಾ, ಬೇಡ ಬಿಡು. ಹಾಗೇನೆ ಹೆಂಡತಿಯಾದವಳು ಹೇಳ್ತಾಳೆ, ಇನ್ನು ಸ್ವಲ್ಪ ಧ್ವನಿ ಎತ್ತರಿಸಿದ್ರೆ ಡಿವೋರ್ಸ್. ಎಕ್ಸಾಕ್ಟ್. ಇಲ್ಲ ಸರ್, ನಾನು ಒಂದು ಪ್ರಶ್ನೆ ಕೇಳೋಕ್ಕಿತ್ತು. ಯಾಕಂದ್ರೆ ಮೇಡಮ್ ಅವರು ಒಂದ್ ಕಡೆ ಹೇಳ್ತಾರೆ, ನಮ್ದು ಲವ್ ಮ್ಯಾರೇಜು, ಆದ್ರೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಇವರು ನೋಡಿದಾಗ ಅನಿಸ್ತು, ಇವರೊಂಥರ ಗಂಧದ ಕೊರಳು ಇದ್ದ ಹಾಗೆ. ಇವರು ಕಷ್ಟ ಸುಖ ಎಲ್ಲದ್ರ ಜೊತೆಗೆ ತೇತಾನೇ ಇದ್ದಾರೆ. ಬಟ್ ಇವ್ರ ಜೊತೆ ನಾನು ಇಷ್ಟು ವರ್ಷ ಏನು ಜೀವನ ನಡೆಸಿದ್ದೀನಿ, ತುಂಬ ಖುಷಿಯಾಗಿದೆ, ತುಂಬ ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿ. ಕಷ್ಟ ಸುಖ ಅನ್ನೋದು ಅವಾಗೂ ಇದೆ ಸರ್, ಈಗಿನ ಜನ್ರೇಷನ್ನಲ್ಲೂ ಇದೆ, ಈಗಿನ ಒಂದು ಕಪಲ್ಸ್ ಮಧ್ಯನೂ ಇದೆ. ಆದರೆ ಮೇಡಮ್ ಅವರು ಆ ಕಷ್ಟ ಸುಖ ಹೇಳೋ ರೀತಿ ಅವ್ರು ಎಷ್ಟು ಚಂದ ಹೇಳಿದ್ರು, ಗಂಧದ ಕೊರಡು ಈ ಥರ ಎಲ್ಲ ವಿವರಣೆ ಕೊಟ್ಟರು, ಅದಕ್ಕೆ ಹೋಲಿಸಿದ್ರು. ಆದರೆ ಈಗಿನ ಜನ್ರೇಷನ್ಗೆ ಯಾಕದು ಮಾಯ ಆಗ್ತಿದೆ ಅಂತ ಮಾತೆತ್ತಿದ್ರೆ, ಈಗ ನೀವೇ ಹೇಳ್ತಾ ಇದ್ದಾರೆ ಡೈವೋರ್ಸ್ ಹೋಗ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಈಗೋ ಕ್ಲಾಶಸ್ಸು, ಈ ಥರ ಎಲ್ಲ ನಡೀತಾ ಇದೆ ಅಲ್ಲ. ಈ ಕಾರಣ ಏನು ಅಂತ ನಂಗೆ ಅದೇ ಗೊತ್ತಾಗ್ತಾ ಇಲ್ಲ. ಮೊದಲ ಕಾರಣ ಅಪ್ಪ ಅಮ್ಮಂದರು,
ಎರಡನೇ ಕಾರಣ ನಮ್ಮ ಶಿಕ್ಷಣ ವ್ಯವಸ್ಥೆ. ಇದು ನನ್ನ ಪ್ರಾಮಾಣಿಕ ಅನಿಸಿಕೆ. ಎಲ್ಲೋ ಒಂದು ಕಡೆಗೆ ಹುಡುಗ ಹುಡುಗಿ ಏನು ಬೇಕು ನನ್ನ ಬದುಕಲ್ಲಿ ನನಗೆ ಅನ್ನೋದನ್ನು ಕೂತ್ಕೊಂಡು ದಯವಿಟ್ಟು ಚಿಂತನ ಮಂಥನ ಧ್ಯಾನ ಮಾಡಿ ಪ್ರತಿದಿನ 15 ನಿಮಿಷಗಳ ಕಾಲ, ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಫ್ರಮ್ ದಿಸ್ ಲೈಫ್, ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಟು ಅಚೀವ್. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ನಾವು ಹುಟ್ಟೋವಾಗಲೇ 4 ಋಣಗಳನ್ನು ಬೆನ್ನಿಗೆ ಹೊತ್ತುಕೊಂಡು ಹುಡ್ತೇವೆ ಅಂತ. ಋಣಗಳು, ಮೊದಲನೇದು ದೈವ ಋಣ, ಎರಡನೇದು ಪಿತೃ ಋಣ, ಮೂರನೇದು ಆಚಾರ್ಯ ಋಣ, ನಾಲ್ಕನೇದು ಸಮಾಜ ಋಣ. ಹಾಗಾಗಿ ಪಿತೃ ಋಣವನ್ನು ತೀರಿಸಬೇಕಾದ್ರೆ ಸಂತಾನವರ್ಧನೆಯನ್ನು ಮಾಡಬೇಕು. ನೂರಾರು ತಲೆಮಾರಿಂದ ಬಂದಂಥ ವಂಶವಾಹಿಗಳನ್ನು ಮುಂದಿನ ತಲೆಮಾರಿಗೆ ಸಾಗಿಸಬೇಕಾದದ್ದು ನನ್ನ ಧರ್ಮ ಮತ್ತು ಕರ್ತವ್ಯ. ಹಾಗಾಗಿ ಸಂತಾನವರ್ಧನೆಯಲ್ಲಿ ನಾನು ಪಾಲುಗೊಳ್ಳಬೇಕು. ಪಾಲುಗೊಳ್ಳೋದು ಅಷ್ಟೇ ಅಲ್ಲ, ಮಕ್ಕಳನ್ನು ಪಡೆಯೋದಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮಂದರು ನನ್ನನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೋ, ಎಷ್ಟು ಚೆನ್ನಾಗಿ ಓದಿಸಿದ್ದಾರೋ, ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಯನ್ನಾಗಿ ನನ್ನನ್ನು ಮಾಡಿದ್ದಾರೋ, ಅದಕ್ಕಿಂತಲೂ ಚೆನ್ನಾಗಿ ನನ್ನ ಮಕ್ಕಳನ್ನು ನಾನು ನೋಡ್ಕೋಬೇಕು, ಓದಿಸ್ಬೇಕು, ಅವರನ್ನು ಗಣ್ಯ ವ್ಯಕ್ತಿಗಳನ್ನಾಗಿ ಮಾಡಬೇಕು. ನಾನು ಇಂತಹವರ ತಂದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗೆ ಬೆಳೆಸ್ಬೇಕು ಅವರು. ಹಾಗೆ ಬೆಳೆಸಿದ್ರೆ ಪಿತೃಋಣ ತೀರುತ್ತೆ ಅಂತ ಒಂದು ನಂಬಿಕೆ. ಆ ನಂಬಿಕೆಯಲ್ಲಿ ನಿಮಗೆ ವಿಶ್ವಾಸ ಇದೆಯಾ? ಮದುವೆ ಆದ ದಂಪತಿಗಳು ಪ್ರಾಮಾಣಿಕವಾಗಿ ಕೇಳ್ಕೋಬೇಕಾದ ಪ್ರಶ್ನೆ, ಆ ಪಿತೃಋಣ ಅನ್ನೋ ಪರಿಕಲ್ಪನೆಯಲ್ಲಿ ನಿಮಗೆ ನಂಬಿಕೆ ಇದೆಯಾ, ವಿಶ್ವಾಸ ಇದೆಯಾ? ಇದ್ರೆ ಅದನ್ನು ಪರಿಪಾಲಿಸಿ ಅಷ್ಟೇ. ನಾ ಹೇಳಿದ್ನಲ್ಲ, ಪರ್ಫೆಕ್ಟ್ ಮ್ಯಾನೂ ಇಲ್ಲ, ಪರ್ಫೆಕ್ಟ್ ವುಮನ್ನೂ ಇಲ್ಲ ಈ ಜಗತ್ತಲ್ಲಿ. ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ಗಂಡಲ್ಲೂ ಪ್ರತಿಯೊಂದು ಹೆಣ್ಣಲ್ಲೂ ಒಂದಲ್ಲ ಒಂದು ಕೊರೆ ಇದ್ದೇ ಇರುತ್ತೆ. ನೆಗೆಟಿವ್ ಅನ್ನೋ ಶಬ್ದನ ಬಳಸಲ್ಲ, ಕೊರೆ ಅಂತ ಹೇಳ್ತೀನಿ. ಕೆಲವರಿಗೆ ಕೋಪವನ್ನು, ಭಾವನೆಗಳನ್ನು ನಿಯಂತ್ರಿಸ್ಕೊಳ್ಳೋ ಸಾಮರ್ಥ್ಯ ಚೆನ್ನಾಗಿರುತ್ತೆ, ಕೆಲವರಿಗೆ ಇರೋಲ್ಲ, ಥಟ್ ಅಂತ ಬೈದು ಬಿಡ್ತಾರೆ. ಅದು ಕೊರೆ ಅಷ್ಟೇ, ಅದು ನೆಗೆಟಿವ್ ಅಂತ ಪರಿಗಣಿಸಬೇಡಿ. ಅದಕ್ಕೆ ನಾ ಹೇಳಿದ್ದು, ಮದುವೆ ಆಗೋದಕ್ಕೆ ಮೊದಲು ಒಬ್ಬ ವ್ಯಕ್ತಿಯಲ್ಲಿರಬಹುದಾದ ಕೊರೆಗಳನ್ನು ಅಧ್ಯಯನ ಮಾಡಿ, ಈ ಕೊರೆಗಳನ್ನು ಸಹಿಸಿಕೊಂಡು ಹೋಗುವ ಶಕ್ತಿ ನನಗೆ ಇದೆ, ತಾಳ್ಮೆ ನನಗೆ ಇದೆ ಅನ್ನೋ ದೃಢ ನಿರ್ಧಾರವನ್ನು ನೀವು ತಗೊಂಡು ಮದುವೆ ಆದರೆ ಮುಂದುವರ್ಸ್ಕೊಂಡು ಹೋಗಬೇಕು. ನೀವು ಯಾವ ಕಾರಣಕ್ಕೂ ಯಾರನ್ನೂ ದೂರೋ ಹಾಗಿಲ್ಲ. ಆದರೆ ನಮ್ಮಲ್ಲಿ ನಡೆಯುವಂಥ ಮದುವೆಗಳು ಈಗಾಗಲೇ ಮೊಬೈಲಲ್ಲಿ ಫೋಟೋ ಮೆಸೇಜು ಇವೆಲ್ಲ ಮಾಡಿಕೊಂಡು ಒಂದೆರಡು ಸಲ ಸುತ್ತ ಹೊಡೆದು ಮದುವೆ ಮಾಡ್ಕೊ, ಮರುದಿನ 1 ತಿಂಗಳು ಆಗೋದಿಲ್ಲ ಮದುವೆಯಾಗಿ ಆಗಲೇ ಡಿವೋರ್ಸ್ ತಗೋತಾರೆ. ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ. 1 ತಿಂಗಳಲ್ಲ ಸರ್, ನನಗೆ ಗೊತ್ತಿರೋ ಥರ, ಈಗ ನನ್ಗೆ ಗೊತ್ತಿರೋ ಸರ್ಕಲ್ನಲ್ಲೇ ಮದುವೆ ಆಗಿ 3 ದಿನಕ್ಕೆ, ಕೆಲವ್ರು 20 ದಿನಕ್ಕೆ, ಈ ಥರ 1 ಮಂತ್ ಒಳಗಡೆನೇ ಈ ಥರದ್ದೆಲ್ಲ ಸಿಚುವೇಶನ್ಸ್ ಬಂದಿದೆ ಅವ್ರ ಲೈಫಲ್ಲಿ. ಅದಕ್ಕೆ ಏನು ನಿರೀಕ್ಷೆ ಮಾಡ್ತೀರಿ ನೀವು ಮದುವೆಯಿಂದ, ನಿಮ್ಮ ಸಂಗಾತಿಯಿಂದ? ಯಾಕಂದರೆ ಈ 15 ನಿಮಿಷಗಳ ಚಿಂತನ ಮಂಥನ ಧ್ಯಾನವನ್ನು ಮಾಡುವ ಪದ್ಧತಿಯನ್ನು ನಮ್ಮ ಮನೆಗಳಲ್ಲಿ ಹಿರಿಯರೂ ಕಲಿಸ್ಕೊಟ್ಟಿಲ್ಲ, ಶಾಲೆಯಲ್ಲೂ ಕಲಿಸ್ಕೊಟ್ಟಿಲ್ಲ, ಡಾಕ್ಟ್ರುಗಳೂ ಹೇಳಲ್ಲ, ಗೆಳೆಯರೂ ಹೇಳೋಲ್ಲ. ಹಾಗಾಗಿ ನಾವೆಲ್ಲ ಅನಾಥರಾಗಿದ್ದೇವೆ. ನಿಜವಾದ ಅರ್ಥದಲ್ಲಿ ಬೌದ್ಧಿಕ ಅನಾಥ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ. ಮಾತು ಎತ್ತಿದ್ರೆ ಇಂಟರ್ನೆಟ್ಟಿಗೆ ಹೋಗ್ತೇವೆ. ಇಂಟರ್ನೆಟ್ಟಲ್ಲಿ ನಿಜವಾದ ಮಾರ್ಗದರ್ಶನ 10% ಸಿಗಲ್ಲ. ಇನ್ನು ಉಳಿದದ್ದೆಲ್ಲ ಬರೀ ಅವರವರ ಅನಿಸಿಕೆ, ಹೆಚ್ಚು ಜನ ಓದಲಿ ಅಂತ ರೋಚಕವಾಗಿ ಬರೆಯೋದು ಯಾವುದೇ ವಿಚಾರ ತಗೊಂಡ್ರು. ಯಾಕಂದರೆ ಹೆಚ್ಚು ಲೈಕ್ಸ್ ಬೇಕಲ್ಲ, ಹಾಗಾಗಿ ರೋಚಕತೆ. ಸರ್, ಈಗ ಓದೋದು ಅಂತ ಹೇಳಿದ್ರಲ್ಲ, ನನಗೊಂದು ಬಂತು ಕ್ವಶನ್ನು. ತಟ್ಟಂತ ಹೇಳಿ ಕಾರ್ಯಕ್ರಮ ನಡೆಯುವಾಗ್ಲೇ ಅಲ್ಲಿರೋ ಒಬ್ರು ಮೇಡಮಿಗೆ ತಲೆಯಲ್ಲಿ ಬಂತಲ್ವಾ, 20 ವರ್ಷದ ಹಿಂದೆನೇ ಓದೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಿದೆ ಪುಸ್ತಕಗಳನ್ನ, ಆ ಕಾರಣಕ್ಕೆ ನಾವು TV ಮೂಲಕನೇ ಓದೋದನ್ನ ಹೇಳ್ಬೋದು, ಅದಕ್ಕೆ ತಟ್ಟಂತ ಹೇಳೋ ಕಾರ್ಯಕ್ರಮದಲ್ಲಿ ಬಹುಮಾನ ರೂಪದಲ್ಲಿ ಬುಕ್ಸನ್ನು ಕೊಡೋದು ಅಂತ ಹೇಳಿ. ಆ ಥರ ಕಡಿಮೆ ಆಗ್ತಿದೆ, ಇವಾಗಲೂ ಇದೆ ಸರ್ ಆ ಮಾತು, ಓದೋರ ಸಂಖ್ಯೆ ಕಡಿಮೆ ಆಯಿತು, ಓದೋರ ಸಂಖ್ಯೆ ಕಡಿಮೆ ಆಯಿತು. ಆದರೆ ಕಡಿಮೆ ಆಗಿದ್ದಿದ್ರೆ ಈಗ ಇಂಟರ್ನೆಟ್ನಲ್ಲಿ ಎಲ್ಲ ಕಡೆನೂ
ಬರ್ತಿದೆ ಅಲ್ಲ. ಅಲ್ಲೂ ಕೂಡ ನಿಮಗೆ ವೆಬ್ಸೈಟ್ಸ್ ಇದೆ, ನಾವೆಲ್ಸ್ ಸಿಗುತ್ತೆ, ಒಳ್ಳೊಳ್ಳೆ ಪುಸ್ತಕಗಳು ಸಿಗುತ್ತೆ. ಸೊ ಆ ಒಂದು ಬೆಳವಣಿಗೆ ಓದೋರು ಇದ್ದಾರೆ ಅನ್ನೋದಕ್ಕೆ ಮಾಡೋದಲ್ವಾ? ಆ, ಅಷ್ಟಾಗಿ ಒಪ್ಪಲ್ಲ ಆ ಮಾತನ್ನ. ಓದುಗರು ಇಲ್ಲ ಅಂತ ನಾ ಹೇಳಲಾರೆ. ಅದಕ್ಕೆ ಕಾರಣ ಏನು ಅಂದರೆ, ಇವತ್ತು ಪ್ರಕಟ ಆಗ್ತಾ ಇರೋ ಪುಸ್ತಕಗಳ ಸಂಖ್ಯೆ, ಮಾರಾಟ ಆಗ್ತಾ ಇರತಕ್ಕಂಥ ಪುಸ್ತಕಗಳ ಸಂಖ್ಯೆ, ಆ ಸಂಖ್ಯೆಯನ್ನು ನೋಡ್ತು ಅಂದರೆ ಓದುಗರು ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಆದರೆ ಓದುಗರನ್ನು ಆಕರ್ಷಿಸುವಂಥ ಕೃತಿಗಳು ಬರ್ತಾ ಇವೆಯಾ ಅಂದರೆ ಬಹುಶಃ ಕಡಿಮೆ. ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ, ಕಡಿಮೆ. ಮೊದಲು ತ್ರಿವೇಣಿಯವರ ಕಾದಂಬರಿ ಬರುತ್ತೆ, ಅನುಪಮಾ ನಿರಂಜನ ಕಾದಂಬರಿ ಬರುತ್ತೆ, MK ಇಂದಿರಾ ಕಾದಂಬರಿ ಬರುತ್ತೆ, ಅಥವಾ ತರಾಸು ಅವರ ಕಾದಂಬರಿ ಬರುತ್ತೆ, ಭೈರಪ್ಪನವರ ಕಾದಂಬರಿ ಬರುತ್ತೆ ಅಂದರೆ ಕಾಯ್ತಾ ಇರ್ತಿದ್ವಿ ನಾವು. ಈಗ ಆ ರೀತಿಯಾದಂಥ ಆ ಕಾಯುವಿಕೆ ಇಲ್ಲ. ಇವತ್ತು ಕಥೆಗಳನ್ನು ಬರೆಯೋರು ಸ್ವಲ್ಪ ಕಡಿಮೆ, ಕಾದಂಬರಿಗಳನ್ನು ಬರೆಯೋರು ಸ್ವಲ್ಪ ಕಡಿಮೆ ಆಗಿದ್ದಾರೆ. ಹೆಚ್ಚು ವಿಚಾರ ಪ್ರಚೋದಕ, ವಿಚಾರ ಸಾಹಿತ್ಯ ಹೆಚ್ಚಾಗಿ ಪ್ರಕಟ ಆಗ್ತಾ ಇದೆ. ಆಮೇಲೆ ವ್ಯಕ್ತಿತ್ವ ವಿಕಸನದ, ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯವಾಗುವ ಪುಸ್ತಕಗಳೇನಿವೆ ಹೆಚ್ಚು ಮಾರಾಟ ಆಗ್ತಾ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು ಹೆಚ್ಚು ಮಾರಾಟ ಆಗ್ತಾ ಇದೆ. ಯಾಕೆಂದರೆ ಒಬ್ಬ ವೈದ್ಯನಾಗಿ ನನಗೆ ಈ ವಿಚಾರ ಗೊತ್ತಿದೆ. ನವಕರ್ನಾಟಕ ಸಂಸ್ಥೆಯಲ್ಲಿ ಮಾರಾಟವಾಗುವಂಥ ಅಷ್ಟೂ ಪುಸ್ತಕಗಳಲ್ಲಿ 20% ಪುಸ್ತಕಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಥವು ಅನ್ನೋ ವಿಚಾರವನ್ನು ನವಕರ್ನಾಟಕ ಹೇಳಿದಾಗ ನಮಗೆ ಆಶ್ಚರ್ಯವೂ ಆಯಿತು, ಸಂತೋಷವೂ ಆಯಿತು. ಯಾಕಂದರೆ ಆರೋಗ್ಯ ಬೇಕಾಗಿದೆ ಜನಕ್ಕೆ, ಹಾಗಾಗಿ ಓದ್ತಾರೆ. ಓದುಗರು ಕಡಿಮೆಯಾಗಿದ್ದಾರೆ ಅನ್ನೋ ವಿಚಾರವನ್ನು ನಾನು ಅಷ್ಟಾಗಿ ಒಪ್ಪದೇ ಇದ್ದರೂ ಒಳ್ಳೆಯ ಪುಸ್ತಕಗಳು ಬರೋದು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಒಪ್ತಾ ಇದ್ದೇನೆ. ಯಾಕಂದರೆ ಕಳೆದ 10 ವರ್ಷಗಳಲ್ಲಿ ಪ್ರಕಟವಾದಂಥ 5 ಒಳ್ಳೆ ಕಾದಂಬರಿ ಹೇಳಿ ಅಂತ ಹೇಳ್ತಂದ್ರೆ ತಡಕಬೇಕಾಗುತ್ತೆ. ಈಗಲೂ ನಮ್ಮ ತಲೆಯಲ್ಲಿರೋದೆಲ್ಲ ಅವಾಗಿನ ಹಳೆ ಕಾಲದ್ದೇ. ಹಳೆ ಕಾದಂಬರಿಗಳು. ರಕ್ತರಾತ್ರಿ ಆಗಿರ್ಬೋದು, ಈ ಥರದ್ದೇ ಇದೆ ಯಾವಾಗ್ಲೂ. ಮತ್ತೆ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು, ಅಥವಾ ಭೈರಪ್ಪನವ್ರದ್ದು, ಅಥವಾ ಕಾರಂತರದ್ದು ಮರಳಿ ಮಣ್ಣಿಗೆ ಇತ್ಯಾದಿ ಹೇಳ್ತೀವಿ. ಇತ್ತೀಚೆಗೆ ಪ್ರಕಟವಾದ ಕೃತಿಗಳು ಹೇಳಿ ಅಂತ ಹೇಳ್ತಂದರೆ ಒಂದು ಕ್ಷಣ ನಾವು ತಡಬಾಡಿಸ್ತೇವೆ. ಬಹುಶಃ ತೇಜು ತುಂಗಭದ್ರ ಮತ್ತು ಚೆನ್ನಭೈರಾದೇವಿ, ಈ 2 ಕೃತಿಗಳು ನನಗೆ ಈ ಕ್ಷಣಕ್ಕೆ ನೆನಪು ಬರ್ತಾ ಇರೋದು. ನಾವೆಲ್ಲ ಓದಲೇಬೇಕಾದಂಥ ಕೃತಿ, ಓದುವಂಥ ಕೃತಿ, ಹಾಗೂ ಅದರಿಂದ ಒಂದಷ್ಟು ನಮ್ಮ ಜ್ಞಾನವನ್ನು, ಮನರಂಜನೆ ಅಷ್ಟೇ ಅಲ್ಲ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಕೃತಿ ಅದು. ಚೆನ್ನಭೈರಾದೇವಿ ಅಂತೂ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾಳೆ. ಇಡೀ ಭಾರತದಲ್ಲಿ ಯಾವುದೇ ರಾಣಿಯಾಗಲಿ 54 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ಮತ್ತೊಂದು ಉದಾಹರಣೆ ಇಲ್ಲ. ಮತ್ತು ಎಂತಹ ಗಟ್ಟಿಗಿತ್ತಿ ಈಕೆ ಅಂದರೆ, ಆಯಕಟ್ಟಿನ ಸ್ಥಳದಲ್ಲಿ ಇರ್ತಾಳೆ ಈಕೆ. ಅರಬ್ಬರಿಂದ ಪೋರ್ಚುಗೀಸರಿಂದ ಮದ್ದುಗುಂಡುಗಳು, ಅರಬ್ಬರಿಂದ ಕುದುರೆಗಳು, ಇವೆರಡನ್ನೂ ಈಕೆ ತಗೋತಾಳೆ. ಬದಲಿಗೆ ಮೆಣಸನ್ನು ಮಾರ್ತಾಳೆ ಅವರಿಗೆ ವಿನಿಮಯ. ಆ ಕುದುರೆಗಳು ಮದ್ದುಗುಂಡನ್ನು ಹೇಗೆ ವಿತರಣೆ ಮಾಡಬೇಕು? ಒಂದು ಕಡೆ ಆದಿಲ್ ಶಾಹಿ ಸುಲ್ತಾನರು, ಬಹಮನಿ ಸುಲ್ತಾನರು ಒಂದು ಕಡೆ, ಇನ್ನೊಂದು ಕಡೆ ಕೃಷ್ಣದೇವರಾಯನ ವಿಜಯನಗರ ಸಂಸ್ಥಾನ, ಮತ್ತೊಂದು ಕಡೆ ಕೆಳದಿ ಸಂಸ್ಥಾನ, ಇನ್ನೊಂದು ಕಡೆ ಜಾಮೋರಿನ್ ದೊರೆಗಳು. ಇಷ್ಟು ಜನರ ನಡುವೆ ಈಕೆ ಒಬ್ಬಳೇ ಇದ್ದು ಈ ಎಲ್ಲರನ್ನೂ ಆಕೆ 54 ವರ್ಷಗಳ ಕಾಲ ನಿಭಾಯಿಸಿದ್ದಾಳೆ ಅಂದರೆ ಎಂತಹ ಗಟ್ಟಿಗಿತ್ತಿ ಇರಬೇಕು, ಅದನ್ನು ಈ ಕಾದಂಬರಿ ಓದಿದಾಗ ನಮ್ಗೆ ಅರ್ಥವಾಗುತ್ತೆ. ಆಮೇಲೆ ನಮ್ಮ ಮೀಡಿಯಾಕ್ಕೆ ಬರೋರು ಮಸ್ಟ್ ಆ್ಯಂಡ್ ಶುಡ್ ತುಂಬ ಪುಸ್ತಕಗಳನ್ನು ಓದಿರಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅದಕ್ಕೆ ಕನೆಕ್ಟ್ ಆಗತ್ತೆ ಅಂತೀರಾ? ಅಯ್ಯೋ, ಮೀಡಿಯಾ ಬಗ್ಗೆ ಮಾತಾಡದೇ ಇದ್ದರೆ ಒಳ್ಳೆಯದು. ಅಲ್ಲಿರೋ ಕನ್ನಡವನ್ನು ನೋಡ್ತು ಅಂದರೆ ಅಲ್ಲೇ ಸ್ಥಳದಲ್ಲೇ ನೇಣು ಹಾಕ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಯಾರಿಗೂ ಭಾಷೆ ಬಗ್ಗೆ ಕಾಳಜಿ ಇಲ್ಲ. ಮತ್ತು ಓದಿಕೊಂಡಿದ್ದು ಬಹಳ ಕಡಿಮೆ. ಅವರು ಕನ್ನಡ ಶಬ್ದಗಳ ಪರಿಚಯವೇ ಇಲ್ಲ. ಕೆಲವು ಸಲ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಎಷ್ಟು ಕೆಟ್ಟದಾಗಿರುತ್ತೆ ಅನುವಾದ ಅಂತ ಹೇಳ್ತಂದರೆ, ತಕ್ಷಣವೇ ನಾವು ಮಾಡಬಹುದಾದಂಥ ಕೆಲಸ ಏನಪ್ಪ ಅಂದರೆ ರಿಮೋಟ್ ಗುಂಡಿ ಒತ್ತಿಬಿಟ್ಟು ಆ ಚಾನಲ್ನ ಆರಿಸೋದು, ಇಲ್ಲ ಬದಲಾವಣೆ ಮಾಡೋದು. ತಿದ್ದಕ್ಕಾಗಲ್ಲ ಇವರನ್ನು. ಆ ಬ್ರಹ್ಮ ಹುಟ್ಟು ಬಂದರೂ ಪತ್ರಕರ್ತರನ್ನು ತಿದ್ದಕ್ಕೆ ಸಾಧ್ಯ ಇಲ್ಲ. ಅಷ್ಟು ತಪ್ಪುಗಳನ್ನು ಮಾಡ್ತಾರೆ. ಇನ್ನು ವ್ಯಾಕರಣ ಅಂತೂ ಬಿಡಿ, ಕೇಳಲೇಬೇಡಿ ವ್ಯಾಕರಣ. ಬೇಸಿಕ್ ಸರ್, ನಮ್ಮ ಕನ್ನಡ ಅನ್ನಲ್ಲ ಎಷ್ಟೊಂದು ಜನ ಕನ್ನಡ, ಈ ನಾರ್ತಿಂದ ಬಂದವರೆಲ್ಲ ಎಸ್ಪೆಷಲಿ ಕನ್ನಡ
KNNADA ಅಂತ ಕನ್ನಡ. ಕ್ಯಾನಡಾಗೆ ಕ್ಯಾನಡಾ ಅಂತಾರೆ, ಕ್ಯಾನಡಾಗೆ ಕ್ಯಾನಡ್ ಅನ್ನಲ್ಲ. ಬಟ್ ಕನ್ನಡಾಗೆ ಕನ್ನಡ. ಅಲ್ಲ, ಅವರಲ್ಲಿ ಅರ್ಧಾಕ್ಷರ ಪ್ರಯೋಗ ಹೆಚ್ಚು, ನಮ್ಮಲ್ಲಿ ಅರ್ಧಾಕ್ಷರ ಅಪರೂಪ. ನಮ್ಮಲ್ಲಿ ಅಕ್ಷರವನ್ನು ಸಂಪೂರ್ಣವಾಗಿ ಉಚ್ಚಾರ ಮಾಡ್ತೇವೆ. ರಾಮ ಹೇಳ್ತೇವೆ ನಾವು, ರಾಮ್ ಹೇಳಲ್ಲ ನಾವು. ನಮ್ಮಲ್ಲಿ ಇಲ್ಲವೇ ಇಲ್ಲ ರಾಮ್ ಅನ್ನೋ ಪ್ರಯೋಗ, ರಾಮ ಅಂತಲೇ ಹೇಳೋದು. ರಾಮಚಂದ್ರ ಅಂತ ಬಾಯಿ ಬಿಟ್ಟು ಪೂರ್ಣವಾಗಿ ನಾವು ಹೇಳ್ತೇವೆ, ಅವರು ರಾಮ್. ಹನುಮಾನ್ ಜಿ ಸೇರಿಸೋದು ತಪ್ಪೇನಿಲ್ಲ ಬಿಡಿ, ಗೌರವ ಸೂಚಕ. ಹನುಮಂತ ಅಂತ ನಾವು ಹೇಳ್ತೇವೆ, ಅವರು ಹನುಮಾನ್. ಅದು ಅವರ ವಿಶೇಷತೆ, ಅವರ ಭಾಷಾ ಜಾಯಮಾನ. ಅದ್ರ ಬಗ್ಗೆ ನಾವು ಮಾತನಾಡೋದು ಬೇಡ. ಕನ್ನಡ ಅಂತಲೇ ಹೇಳಬೇಕು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗುತ್ತೆ ಅಷ್ಟೇ. ಸರಿ, ನಾರ್ತ್ ಸೌತ್ ಅಂದಾಗ ನನಗೊಂದು ಪ್ರಶ್ನೆ, ಇದು ಯಾವಾಗ್ಲಿಂದನೂ ಡಿಬೇಟಲ್ಲಿ ಇರೋ ಪ್ರಶ್ನೆನೇ. ನಮ್ಮ ಇಂಡಿಯಾದಲ್ಲಿ ಒರಿಜಿನಲ್ ಆಗಿ ಇರೋದು ಅಂದರೆ ನಮ್ಮ ಈ ದ್ರಾವಿಡಿಯನ್ಸ್. ಸೌತಲ್ಲಿರೋರೇ ಒರಿಜಿನಲ್ ಇಂಡಿಯನ್ಸ್ ಅಂತ, ನಾರ್ತಲ್ಲಿರೋರು ಆಮೇಲೆ ಇನ್ವೇಡ್ ಆಗಿ ಬಂದು ಆಮೇಲೆ ಅದು ಜೀನೇ ಬೇರೆ, ಸೌತ್ ಜೀನೇ ಬೇರೆ ಅಂತ ಇದೆ. ಅದು ಕರೆಕ್ಟಾ? ಇದೊಂದು ರೀತಿ ಸೌದೆ ಇಟ್ಟು ಸೀಮೆಣ್ಣೆ ಹಾಕಿ ಕೈಗೆ ಬೆಂಕಿ ಕಡ್ಡಿ ಕೊಟ್ಟಿದ್ದೀರಾ ಸಾರ್, ಸ್ವಲ್ಪ ಗೀಚ್ಬಿಟ್ಟು ಹಚ್ಚಿ ಅಂತ ಹೇಳ್ತಾ ಇದ್ದೀರಾ. ವಿಚಾರವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಈ ಬಗ್ಗೆ ಅಂತಿಮ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಆದರೆ ಏನು ಲಭ್ಯ ಸಾಕ್ಷ್ಯಗಳಿವೆ ಅನ್ನೋದನ್ನು ಹುಡುಕ್ತಾ ಹೋಗ್ಬೋದು. ಮನುಷ್ಯ ಹುಟ್ಟಿದ್ದು ಆಫ್ರಿಕಾದಲ್ಲಿ ಅನ್ನೋದು ನಿರ್ವಿವಾದ. ಪೂರ್ವ ಆಫ್ರಿಕಾದಿಂದ ಮನುಷ್ಯ ವಲಸೆ ಹೊರಡ್ತಾನೆ. ಮೊದಲ ವಲಸೆ ಸರಿಸುಮಾರು 70,000 ವರ್ಷಗಳ ಹಿಂದೆ ನಡೆದಿರಬೇಕು ಅಂತ ಒಂದು ಲೆಕ್ಕಾಚಾರ. ಹೀಗೆ ಬಂದಂಥ ಮನುಷ್ಯ ವಾಯುವ್ಯ ಭಾರತದ ಮೂಲಕ ಬಂದು ಅಲ್ಲಿಂದ ಬರ್ಮಾ, ಮಲೇಷ್ಯಾ, ಸಿಂಗಪೂರ್ ಇತ್ಯಾದಿ ಪ್ರದೇಶಗಳ ಮೂಲಕ ಆಸ್ಟ್ರೇಲಿಯಾ ತಲುಪದ ಅಂತ ಒಂದು ವಾದ. ಸುಮಾರು 50,000 to 60,000 ವರ್ಷಗಳ ಹಿಂದೆ ಎರಡನೇ ವಲಸೆ ಬಂತು ಅಂತ ಹೇಳ್ತಾರೆ. ಆ ವಲಸೆ ಬಂದು ಭಾರತದ ಮೂಲಕ ಹಾದು ಶ್ರೀಲಂಕಾ ಮೂಲಕ ಮತ್ತೆ ಅವರು ಆಸ್ಟ್ರೇಲಿಯಾ ಪ್ರದೇಶವನ್ನು ತಲುಪಿದ್ರು ಅಂತ ಹೇಳ್ತಾರೆ. ಹೀಗೆ ಮೊದಲ ಬಾರಿಗೆ ಈ ಭರತ ಭೂಮಿಯ ಪ್ರದೇಶವನ್ನು, ಈ ಪ್ರದೇಶದಲ್ಲಿ ಹೆಜ್ಜೆ ಇಟ್ಟವರು ಆಫ್ರಿಕಾದಿಂದ ಬಂದದ ಜನ, ಅವ್ರನ್ನ ಆಸ್ಟ್ರಲೋಪಿಥಿಕಸ್ ಅಂತ ನಾವು ಕರಿತೇವೆ. ಮನುಕುಲದ ಮಹಾತಾಯಿ ಪೂರ್ವ ಆಫ್ರಿಕಾದಲ್ಲೇ ಹುಟ್ಟಿದ್ದು ಅನ್ನೋದು ನಿರ್ವಿವಾದ. ಅಲ್ಲಿಂದ ಅರೇಬಿಯಾ ಪ್ರದೇಶಕ್ಕೆ ಬಂದು ಅಲ್ಲಿಂದ ಅವರು ವಾಯುವ್ಯ ಭಾರತಕ್ಕೆ ಬರ್ತಾರೆ. ಆ ವಾಯುವ್ಯ ಭಾರತಕ್ಕೆ ಬಂದಂಥ ಆ ತಾಯಿ ಯಾರಿದ್ದಾರೆ, ಇಡೀ ಭಾರತೀಯ ಜನಾಂಗಕ್ಕೆ ಆಕೆ ಮೂಲ ತಾಯಿ. ಹಾಗಾಗಿ ಆಫ್ರಿಕಾದಿಂದ ಯಾರು ಬಂದರೋ ಅವರೇ ಇಲ್ಲಿ ಇಡೀ ಭಾರತವನ್ನು ಹಬ್ಬಿಕೊಂಡಿರೋದು ಅನ್ನೋದಕ್ಕೆ ವೈಜ್ಞಾನಿಕ ಪುರಾವೆ ಸಿಕ್ಕಿದೆ. ಆದರೆ ಈ ಭಾರತೀಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಕ್ಕೆ ತಂದೆ ಅನ್ನೋನು ಇರಬೇಕಲ್ಲ. ಆ ತಂದೆಯೂ ಸಹ ಆಫ್ರಿಕಾ ಮೂಲದಿಂದಲೇ ಬಂದನ ಅಥವಾ ಬೇರೆ ಮೂಲದಿಂದ ಬಂದನ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ, ಅಧ್ಯಯನಗಳು ನಡೀತಾ ಇವೆ. ಹಾಗಾಗಿ ಮೂಲ ಭಾರತೀಯರು ಅನ್ನೋ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಯಾಕಂದರೆ ಮನುಕುಲ ಇಲ್ಲೇ ಹುಡ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ಸಿಕ್ಕಿಲ್ಲ ನಮಗೆ. ಈಗ ಆಫ್ರಿಕಾದಲ್ಲಿ ಮನುಕುಲ ಹೇಗೆ ಜನ್ಮ ತಳೀತೋ ಹಾಗೆ ಇಲ್ಲಿ ಸ್ವತಂತ್ರವಾಗಿ ಜನ್ಮ ತಳೀತಾ ಅಂತ ಪ್ರಶ್ನೆ ಕೇಳಿದ್ರೆ ಗೊತ್ತಿಲ್ಲ ಅಂತಲೇ ಹೇಳಬೇಕಾಗುತ್ತೆ, ಆಧಾರ ಸಿಕ್ಕಿಲ್ಲ. ನಮ್ಮಲ್ಲಿ ಮಾನೋಸೆಂಟ್ರಿಕ್, ಪಾಲಿಸೆಂಟ್ರಿಕ್ ಅಂತ 2 ಸಿದ್ಧಾಂತಗಳಿವೆ. ಮೊದಲನೇ ಸಿದ್ಧಾಂತ ಹೇಳುತ್ತೆ ಬರೀ ಆಫ್ರಿಕಾದಲ್ಲಿ ಮಾತ್ರ ಮನುಕುಲ ಹುಟ್ಟಿತು ಅನ್ನೋದು ಮೊದಲನೇ ವಾದ. ಎರಡನೇ ವಾದ, ಆಫ್ರಿಕಾದಲ್ಲಿ ಹುಟ್ಟಿದ ಹಾಗೆ ಯುರೋಪಲ್ಲೂ ಹುಟ್ಟಿತು, ಚೀನಾದಲ್ಲೂ ಹುಟ್ಟಿತು, ಬಹುಶಃ ಭಾರತದಲ್ಲೂ ಹುಟ್ಟಿರ್ಬೋದು. ಹೀಗೆ ಮಲ್ಟಿಸೆಂಟ್ರಿಕ್ ಥಿಯರಿ, ಮನುಕುಲ ಒಮ್ಮೆಲೆ ಹಲವು ಪ್ರದೇಶಗಳಲ್ಲಿ ಹುಟ್ಟಿತು ಅನ್ನೋದು ಒಂದು ವಾದ ಇದೆ. ಎರಡೂ ವಾದಕ್ಕೆ ಪುರಾವೆಗಳೂ ಇವೆ, ಆ ಪುರಾವೆಗಳನ್ನು ಪ್ರತಿರೋಧಿಸುವಂಥ ಪ್ರತಿ ಪುರಾವೆಗಳೂ ಇವೆ. ಹಾಗಾಗಿ ಇಲ್ಲಿ ಮೂಲ ಯಾರು ಅನ್ನೋ ಪ್ರಶ್ನೆ ಬಂದಾಗ ಕಷ್ಟ ಹೇಳೋದದು. ಆದರೆ ಮೊದಲು ಬಂದು ಇಲ್ಲಿ ನೆಲೆಗೊಂಡವರು ಯಾರೋ ಅವರೇ ಇವತ್ತು ಇದ್ದಾರಾ ಅಂದರೆ ಇದ್ದಾರೆ, ಬಹಳ ಸಂಖ್ಯೆ ಪ್ರಮಾಣದಲ್ಲಿ ಕಡಿಮೆ. ಅಂಡಮಾನ್ ನಿಕೋಬಾರದಲ್ಲಿ ಒಂದಷ್ಟು ಜನ ಇದ್ದಾರೆ. ಹಾಗೆ ನಮ್ಮಲ್ಲಿ ಪಶ್ಚಿಮ ಕರಾವಳಿ ಇಂಥ ಕಡೆ ಕೆಲವು ಪ್ರದೇಶಗಳಿದ್ದಾರೆ. ಮಧ್ಯಪ್ರದೇಶದಲ್ಲಿ ಒಂದಷ್ಟು ಮೂಲವಾಸಿಗಳು ಇದ್ದಾರೆ. ಆ ನಂತರ ಬೇರೆ ಬೇರೆ
ಜನ ವಲಸೆ ಬಂದಿದ್ದಾರೆ. ಹಾಗಾಗಿ ಭಾರತದಲ್ಲಿ ಇವತ್ತು ಸಂಪೂರ್ಣ ಸಮ್ಮಿಶ್ರ ಜನಾಂಗ ಇದೆಯೇ ಹೊರತು ಶುದ್ಧ ಭಾರತೀಯರು ಇದ್ದಾರಾ ಅನ್ನೋದು ಅನುಮಾನ. ಅದೇ ಡೌಟು. ಈ ದ್ರಾವಿಡ ಅನ್ನೋದು ಒಂದು ರಾಜಕೀಯ ಶಬ್ದ. ವಾಸ್ತವದಲ್ಲಿ ದ್ರಾವಿಡರು ಅಂತ ಯಾರೂ ಇಲ್ಲ. ದ್ರಾವಿಡ ಭಾಷೆ ಉಂಟು, ದ್ರಾವಿಡ ಜನಾಂಗ ಇಲ್ಲ. ಜನಾಂಗ ಇದೆ ಅಂತ ಹುಟ್ಟುಹಾಕ್ದವರು ಬ್ರಿಟಿಷರು ನಮ್ಮ ನಡುವೆ ಜಗಳ ತರೋದಕ್ಕೆ. ಹಾಗಾಗಿ ಆರ್ಯರು ದ್ರಾವಿಡರು ಅನ್ನೋದು ನಾವು ನಿರ್ಮಿಸ್ಕೊಂಡಿರೋ ಎರಡು ತಾಂತ್ರಿಕ ಶಬ್ದಗಳು, ಅವುಗಳಿಗೆ ಅರ್ಥ ಇಲ್ಲ ಅಂತ ನನ್ನ ಅನಿಸಿಕೆ. ಇಡೀ ಭಾರತದಲ್ಲಿ ಇರ್ತಕ್ಕಂಥ ಜನಾಂಗವನ್ನು ನಾವು ಪರಿಗಣಿಸಬೇಕಾಗುತ್ತೆ. ಅವರು ಹಲವು ಕಾಲಘಟ್ಟಗಳಲ್ಲಿ ಹಲವು ಬೇರೆ ಬೇರೆ ದೇಶಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ಈಗ ಒಂದು ಬಹುದೊಡ್ಡ ಅಧ್ಯಯನ ಕೈಗೊಂಡಿದ್ದಾರೆ. ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಜನಾಂಗಗಳ ವಂಶವಾಹಿಗಳನ್ನು ಅಧ್ಯಯನ ಮಾಡಿ ಅವುಗಳಲ್ಲಿ ಇರ್ತಕ್ಕಂಥ ಸಮಾನಾಂಶಗಳನ್ನು ಗುರುತಿಸಿ ಮೊದಲು ಬಂದು ನೆಲೆಸಿದವರು ಯಾರು, ಈ ಪ್ರದೇಶದ ಮೂಲ ಒಡೆಯರು ಯಾರು, ಈ ಬಗ್ಗೆ ಒಂದು ಅಧಿಕೃತ ಅಧ್ಯಯನ ನಡೆಸಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ಸಿಂಧೂ ಸರಸ್ವತಿ ಪ್ರದೇಶದಲ್ಲಿ ಇರ್ತಕ್ಕಂಥ ಅನೇಕ ಅಸ್ಥಿಪಂಜರಗಳು ನಮಗೆ ದೊರೆತಿವೆ. ಆ ಅಸ್ಥಿಪಂಜರಗಳಲ್ಲೆಲ್ಲ ನಾವು ಲೆಕ್ಕ ಮಾಡಿ ಅವುಗಳ ಜೀನ್ಸ್ಗಳನ್ನೆಲ್ಲ ಅಧ್ಯಯನ ಮಾಡಿದಾಗ ಅದು ಎಲ್ಲೋ ರಷ್ಯಾದಿಂದ ಬಂದದ್ದೋ ಅಥವಾ ಎಲ್ಲೋ ಒಂದು ಯುರೋಪಿಂದ ಬಂದದ್ದು ಅಲ್ಲ. ಅದು ಸ್ಥಳೀಯವಾದದ್ದೇ, ಸ್ಥಳೀಯವಾದ ವಿಶೇಷ ವಂಶವಾಹಿಗಳೇ. ಮತ್ತು ಅವರ ಚರ್ಮ ಕಂದು ಬಣ್ಣ ಇತ್ತು, ಕಪ್ಪು ಬಣ್ಣನೂ ಅಲ್ಲ, ಬಿಳಿ ಬಣ್ಣನೂ ಅಲ್ಲ. ಹೀಗೆಲ್ಲ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಆರ್ಯರು ಅನ್ನೋರು ಎಲ್ಲೋ ಹೊರಗಡೆಯಿಂದ ಬಂದರು ಅನ್ನೋ ಸಿದ್ಧಾಂತಕ್ಕೆ ಇವತ್ತು ಬೆಲೆ ಇಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಏನು ಅಧ್ಯಯನ ಮಾಡ್ತಾ ಇವೆ ಅವು ಬಹುಶಃ ಮುಂದೆ ಹೆಚ್ಚಿನ ಬೆಳಕನ್ನು ಚೆಲ್ಲಬಹುದು. ಸದ್ಯಕ್ಕೆ ನಾವು ಈ ಆರ್ಯ ದ್ರಾವಿಡ ತಿಕ್ಕಾಟವನ್ನು ಮರೆಯೋದೇ ಒಳ್ಳೆಯದು. ಮರೆತು ಆಸ್ ಅ ಹ್ಯೂಮನ್ ಬೀಯಿಂಗ್ ನಾವೇನು ಒಳ್ಳೇದು ಮಾಡಬೇಕು, ನಾವು ಹೆಂಗೆ ಡೆವಲಪ್ ಆಗಬೇಕು ಅನ್ನೋ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೆಯದು. ಸರ್, ಈಗ ನಾವು ಎಲ್ಲ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ನನಗೆ ನಿಮ್ಮ ಬಾಯಿಂದ ತಿಳ್ಕೋಬೇಕು ಅಂತ ಆಸೆ ಪಡುವಂಥ ವಿಷಯ ಏನು ಅಂದರೆ ನಮ್ಮ ಬೆಂಗಳೂರು ಬಗ್ಗೆ. ಸರ್, ನಮ್ಮ ಬೆಂಗಳೂರು ಹೇಗೆ ಹುಟ್ಟಿತು, ಯಾವಾಗಿಂದ, ಇದ್ರ ಒಂದು ಪ್ಲಾನಿಂಗ್ ಹೇಗೆ ಸ್ಟಾರ್ಟ್ ಆಯಿತು ಸರ್? ದಖನ್ ಪ್ರಸ್ಥಭೂಮಿ ಮೇಲಿದೆ ಬೆಂಗಳೂರು, ಡೆಕ್ಕನ್ ಪ್ಲಾಟೋ ಮೇಲೆ ನಮ್ಮ ಬೆಂಗಳೂರು ಇರೋದು. ಬೆಂಗಳೂರಿನ ಸುತ್ತಮುತ್ತಲೂ ಒಂದಷ್ಟು ಸ್ಥಳಗಳಲ್ಲಿ ಅಧ್ಯಯನ ಮಾಡಿದಾಗ ರೋಮನ್ನರ ಕಾಲದ ನಾಣ್ಯಗಳು ದೊರೆತಿವೆ. ನಮಗೆ ಯಶವಂತಪುರದಲ್ಲೇ ದೊರೆತಿದೆ. ಅಂದರೆ ಈ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅಲ್ಲಿ ಜನವಸತಿ ಕನಿಷ್ಠ 2000 ವರ್ಷಗಳಂತಾದರೂ ಇದ್ದಿರಲೇಬೇಕಿಲ್ಲಿ. ಅದಕ್ಕೆ ನಾಣ್ಯಗಳು ವ್ಯಾಪಾರ ವಹಿವಾಟ ನಡೀತಾ ಇತ್ತು ಅನ್ನೋದಕ್ಕೆ ಪುರಾವೆಯಾಗಿ ನಾಣ್ಯಗಳು ಸಾಕಷ್ಟು ದೊರೆತಿವೆ ನಮಗೆ. ಹಾಗಾಗಿ ಯಾವಾಗ ಮನುಷ್ಯ ಬಂದು ಬೆಂಗಳೂರು ಪ್ರದೇಶದಲ್ಲಿ ಬೀಡು ಬಿಟ್ಟ ಅದು ಹೇಳೋದು ಬಹಳ ಕಷ್ಟ. ಆದರೆ 2000 ವರ್ಷಗಳ ಇತಿಹಾಸ ಅಂತ ಉಂಟು. ಇನ್ನು ನೀವು ಐತಿಹಾಸಿಕ ದಾಖಲೆಗಳನ್ನು ಹುಡುಕ್ತಾ ಹೋಯಿತು ಅಂದರೆ ಕ್ರಿಸ್ತಶಕ 750ಕ್ಕೆ ಸಂಬಂಧಪಟ್ಟಂಥ ಒಂದು ಶಾಸನ ಹೆಬ್ಬಾಳದಲ್ಲಿ ದೊರೆತಿದೆ. ಹೆಬ್ಬಾಳ ಕಿತ್ತಯ್ಯ ಶಾಸನ ಅಂತ ಕರೀತಾರೆ. ಅಲ್ಲಿ ಯುದ್ಧ ನಡೆಯುತ್ತೆ ಗಂಗರಿಗೂ ಮತ್ತು ರಾಷ್ಟ್ರಕೂಟರಿಗೂ. ರಾಷ್ಟ್ರಕೂಟರು ದಂಡೆತ್ತಿ ಬಂದಿರ್ತಾರೆ, ರಾಷ್ಟ್ರಕೂಟರನ್ನು ರಟ್ಟರು ಅಂತ ಕರೀತಾರೆ. ಇದೊಂದು ಶಾರ್ಟ್ ಫಾರ್ಮ್, ಇದು ಹ್ರಸ್ವ ರೂಪ. ರಾಷ್ಟ್ರಕೂಟರು ಅನ್ನೋ ಉದ್ದ ಹೆಸರನ್ನು ಬಳಸೋ ಬದಲು ರಟ್ಟರು ಅಂತ ಕರೀತಾರೆ. ಗಂಗರಿಗೂ ರಟ್ಟರಿಗೂ ಯುದ್ಧ ನಡೆಯುತ್ತೆ. ಗಂಗರ ಈ ಕಿತ್ತಯ್ಯ ಅನ್ನೋನು ಈ ಹೋರಾಟದಲ್ಲಿ ಭಾಗಿಯಾಗಿ ರಟ್ಟರನ್ನು ಸೋಲಿಸ್ತಾ ಯುದ್ಧದಲ್ಲಿ ಸಾಯ್ತಾನೆ. ಅವನನ್ನು ಹೊಗಳಿ ಮಾಹಿತಿಯನ್ನು ಕೊಡುವಂಥ ಒಂದು ಶಾಸನ ನಮಗೆ ದೊರೆತಿದೆ. ಇದು ಕ್ರಿಸ್ತಶಕ 750 ಅಂತ ಹೇಳ್ತಾರೆ. ಇದು ಈ ಬೆಂಗಳೂರು ಪ್ರದೇಶಕ್ಕೆ ದೊರೆತಿರುವಂಥ ಅತ್ಯಂತ ಪ್ರಾಚೀನವಾದ ಶಾಸನ. ಇದಾದ ಮೇಲೆ ದೊರೆಯುವಂಥ ಶಾಸನ ನಮ್ಮ ಬೇಗೂರು ಶಾಸನ, 9ನೇ ಶತಮಾನದ್ದು. ಈ ಪ್ರದೇಶವನ್ನು ಬೆಂಗಳೂರು ಅಂತ ಕರೀತಾರೆ ಅಂತ ಹೇಳುವಂಥ ಮೊದಲ ದಾಖಲೆ ಅದು. ಇದು ನಮಗೆ ಅತ್ಯಂತ ಪ್ರಾಚೀನವಾದದ್ದು. ಆದರೆ ಬೆಂಗಳೂರು ಅನ್ನೋ ನಗರವನ್ನು ಸ್ಥಾಪಿಸಿದವರು ನಮ್ಮ ಕೆಂಪೇಗೌಡ ಅಂತ ನಾವೇನು ಕರಿತೇವೆ, 1500ರ ಆಸುಪಾಸಲ್ಲಿ ಈ ಬೆಂಗಳೂರು ನಗರವನ್ನು ಒಂದು ವಾಣಿಜ್ಯ ಕೇಂದ್ರವನ್ನಾಗಿ ಬೆಳೆಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕೆಂಪೇಗೌಡರು ಬಹಳ ದೂರದೃಷ್ಟಿ ಉಳ್ಳಂಥ ಅರಸರಾಗಿದ್ದರು. ಅವರು ತಮ್ಮದೇ ಆದ ನಾಣ್ಯಗಳನ್ನು ಮುದ್ರಣ ಮಾಡ್ತಾರೆ.
ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದ ಅವರು ತಮ್ಮದೇ ಆದ ನಾಣ್ಯಗಳನ್ನು ಮುದ್ರಣ ಮಾಡಿದ್ದನ್ನು ನೋಡಿ ಯಾರೋ ಒಂದಷ್ಟು ಜನ ವಿಜಯನಗರದ ಅರಸರಿಗೆ ಚಾಡಿ ಮಾತು ಹೇಳಿ ಅವರನ್ನು ಬಂಧಿಸಿ ಜೈಲಲ್ಲಿ ಇಟ್ಟು ಅವರನ್ನು ಕೊನೆಗೆ ಯಾವುದೇ ದುರುದ್ದೇಶ ಇಲ್ಲ, ಇವರು ನಮ್ಮ ದೇಶದ ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಮಾಡ್ತಿದ್ದಾರೆ ಅನ್ನೋದೆಲ್ಲ ಗೊತ್ತಾದ ಮೇಲೆ ಬಿಡುಗಡೆ ಮಾಡ್ತಾರೆ ಇತ್ಯಾದಿ ಕಥೆಗಳು ನಡೆಯುತ್ತೆ. ಅವರು ಈ ವಾಣಿಜ್ಯ ಕೇಂದ್ರವನ್ನಾಗಿ ಬೆಂಗಳೂರನ್ನ ಬೆಳೆಸಬೇಕು ಅಂತ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಸ್ಪಷ್ಟವಾದ ಒಂದು ರೂಪನ್ನು ಕೊಡಬೇಕು ಅಂತ ಹೇಳಿ ಬೆಂಗಳೂರು ನಗರವನ್ನು ಕಟ್ಟಕ್ಕೆ ನಿರ್ಮಾಣ ಮಾಡ್ತಾರೆ. ನಮ್ಮ ಬಳೆಪೇಟೆ ಅವೆನ್ಯೂ ರಸ್ತೆ ಸೇರುವಂಥ ಒಂದು ಕೂಡು ಸ್ಥಳ ಇದೆ. ಆ ಕೂಡು ಸ್ಥಳದಲ್ಲಿ 4 ಜೊತೆ ಎತ್ತುಗಳನ್ನು ಪೂಜೆ ಮಾಡಿ ಅವುಗಳನ್ನು ಬಿಡ್ತಾರೆ, ಸ್ವತಂತ್ರವಾಗಿ ಎಲ್ಲಿವರೆಗೂ ಹೋಗುತ್ತೋ ಹೋಗಲಿ ಅಂತ. ಉತ್ತರ ಕಡೆ ಬಂದದ್ದು ಇವತ್ತಿನ ಮೈಸೂರು ಬ್ಯಾಂಕ್ ಪ್ರದೇಶದಲ್ಲಿ ನಿಂತು ಬಿಡುತ್ತೆ. ದಕ್ಷಿಣಕ್ಕೆ ಹೋದದ್ದು ಇವತ್ತಿನ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿವರೆಗೆ ಹೋಗಿ ನಿಂತು ಬಿಡುತ್ತೆ. ಪಶ್ಚಿಮದಲ್ಲಿ ಹೋಗಿದ್ದು ಇವತ್ತಿನ ಸಿಟಿ ರೈಲ್ವೆ ಸ್ಟೇಷನ್ ಅಂತ ಏನು ಕರಿತೇವೆ ಆ ಪ್ರದೇಶದಲ್ಲಿ ನಿಲ್ಲುತ್ತೆ. ಪೂರ್ವಕ್ಕೆ ಹೋದದ್ದು ಹಲಸೂರು ಮಹಾದ್ವಾರದ ಹತ್ರ ನಿಂತು ಹೋಗುತ್ತೆ. ಇದಿಷ್ಟು ಬೆಂಗಳೂರಿನ ಪ್ರದೇಶ ಅಂತ ಪರಿಗಣಿಸಿ ಒಂದು ಕೋಟೆಯನ್ನು ಕಟ್ಟಿ 16 ಪೇಟೆಗಳನ್ನು ನಿರ್ಮಿಸ್ತಾರೆ. ಅಂದರೆ ಒಂದೊಂದು ವೃತ್ತಿ ಜನರಿಗೆ ಒಂದೊಂದು ಪೇಟೆ, ಅಕ್ಕಿಪೇಟೆ ಒಂದು, ಬಳೆಪೇಟೆ ಒಂದು, ತರಗುಪೇಟೆ ಒಂದು, ಕಾಟನ್ ಪೇಟೆ ಒಂದು, ಹೀಗೆ ಬೇರೆ ಬೇರೆ ಪೇಟೆಗಳನ್ನೆಲ್ಲ ಮಾಡಿ ಅವರಿಗೆ ಆಶ್ರಯ ಕೊಟ್ಟು ವ್ಯಾಪಾರ ವಹಿವಾಟನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹೀಗೆ ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಕೆಂಪೇಗೌಡರ ಹೆಸರಲ್ಲಿ ಬೆಂಗಳೂರು ನಗರ ಸ್ಥಾಪಕರು ಅನ್ನೋ ಹೆಸರು ಬಂದಿದೆ. ಅದು ಬೆಂಗಳೂರು 1 ಅಂತ ಇವತ್ತು ಹೆಸರು ಗಳಿಸಿದೆ. ಬ್ರಿಟಿಷರು ಬಂದ ಮೇಲೆ ಕಂಟೋನ್ಮೆಂಟ್ ಪ್ರದೇಶ ಶಿವಾಜಿನಗರ ಪ್ರದೇಶ ಬೆಂಗಳೂರು 2 ಆಗುತ್ತೆ. ಆಮೇಲೆ ಪ್ಲೇಗ್ ದಾಳಿ ಉಂಟಾದಾಗ ಬೆಂಗಳೂರು 3 ಮಲ್ಲೇಶ್ವರ, ಬೆಂಗಳೂರು 4 ಬಸವನಗುಡಿಯನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ ಬೆಂಗಳೂರು ಬೆಳೆದು ಬರುತ್ತೆ. ಹಾಗಾಗಿ ಬೆಂಗಳೂರಿನ ಪ್ರಾಚೀನ ಇತಿಹಾಸವನ್ನು ಹುಡುಕ್ತಾ ಹೋಯಿತು ಅಂದರೆ ಅದು ನಮಗೆ ಕನಿಷ್ಠ 2000 ವರ್ಷಗಳ ಹಿಂದೆ ಆದರೂ ಅದು ಹೋಗೇ ತೀರುತ್ತೆ. ಆ ಬಗ್ಗೆ ಏನೂ ಅನುಮಾನ ಇಲ್ಲ. ಇನ್ನು ಬೆಂಗಳೂರು ಅನ್ನೋ ಹೆಸರು ಹೇಗೆ ಬಂತು ಅನ್ನೋದು ಸ್ವಲ್ಪ ಕುತೂಹಲಕರವಾದದ್ದು. ಆ ಪುಸ್ತಕದಲ್ಲಿಯೂ ಸಹ ಮಾಹಿತಿ ದೊರೆಯುತ್ತೆ, ಬೇರೆ ಬೇರೆ ಕಡೆಯೂ ಮಾಹಿತಿ ದೊರೆಯುತ್ತೆ. ಬೆಂಗೆ ಮರ ಬೆಳೆಯುವಂಥ ಪ್ರದೇಶ ಇದು. ಬೆಂಗೆ ಮರ ಅಂದರೆ ಏನು ಅಂತ ಹೇಳ್ತಂದರೆ ಇದನ್ನು ರಕ್ತ ಹೊನ್ನೆ ಅಂತ ಕರಿತೇವೆ. ಈ ಮರದ ಮರಮಟ್ಟುವಿಂದ ನೀವೇನಾದರೂ ಕಿಟಕಿ ಬಾಗಿಲು ಮಾಡ್ತು ಅಂದರೆ ನೀರು ಬಿತ್ತು ಅಂದರೆ ಆ ಮರದಿಂದ ರಕ್ತದ ಹಾಗೆ ಒಂದು ದ್ರವ ಸೋರುತ್ತೆ. ಅದು ರಾಸಾಯನಿಕ ಕ್ರಿಯೆ ನಡೆದು ಕೆಂಪು ಬಣ್ಣ ತಳೆಯುತ್ತೆ. ಹಾಗಾಗಿ ಇದನ್ನು ರಕ್ತ ಹೊನ್ನೆ ಅಂತ ಕರೀತಾರೆ. ಇದನ್ನು ಈ ಮರ ತುಂಬ ಬೆಳೀತಾ ಇತ್ತು. ಹಾಗಾಗಿ ಈ ಪ್ರದೇಶವನ್ನು ಬೆಂಗಳೂರು ಅಂತ ಕರೆದರು ಅಂತ ಒಂದು ವಿವರಣೆ. ಈ ಮರ ಬೆಳೀತಾ ಇದ್ದಂಥ ಕಾಡು ಏನಿದೆ ತಿರುಪತಿ ಬೆಟ್ಟಗಳಿಂದ ಹಿಡಿದು ದಕ್ಷಿಣದವರೆಗೆ ಬೆಂಗಳೂರನ್ನು ದಾಟಿ ಇದು ಬೆಳೀತಾ ಇತ್ತು ಅಂತ ಹೇಳ್ತಾರೆ. ತಿರುಪತಿ ತಿಮ್ಮಪ್ಪನಿಗೆ ನಾವು ಇವತ್ತು ವೆಂಕಟೇಶ ಅಂತ ಕರಿತೇವೆ. ನಾವು ವೆಂಕಟೇಶ ಅನ್ನೋದು ತಪ್ಪು ಉಚ್ಚಾರಣೆ, ಅದು ವೆಂಕಟೇಶ ಆಗಬೇಕದು, ದೀರ್ಘ ಬರಬೇಕು. ಆದರೆ ನಮ್ಮಲ್ಲಿ ಯಾರು ಎಳೆದು ಮಾತಾಡ್ತಾರೆ ಅಂತ ಹೇಳಿ ವೆಂಕಟೇಶ್ವರ ಅಂತ ಹೇಳಿಬಿಡ್ತೇವೆ, ಅದು ತಪ್ಪದು. ವ್ಯಾಕರಣಬದ್ಧವಾಗಿ ಹೇಳಬೇಕಾದ್ರೆ ಅದು ವೆಂಕಟೇಶ್ವರ ಆಗಬೇಕು. ಅದು ಬೆಂಗೆ ಮರದಿಂದ ಬಂದದ್ದು ಹೆಸರು ಅಂತ. ತಿರುಪತಿ ತಿಮ್ಮಪ್ಪನಿಗೆ ಅವರ ಅಪ್ಪ ಅಮ್ಮ ಇಟ್ಟ ಹೆಸರು ಶ್ರೀನಿವಾಸ. ಆದರೆ ಅವನಿಗೆ ಹೇಗೆ ವೆಂಕಟೇಶ್ವರ ಬಂತು ಅನ್ನೋದನ್ನು ನಮ್ಮ ರಾಮಚಂದ್ರ ರಾಯರು ಹೇಳ್ತಾರೆ. ತಿರುಪತಿ ತಿಮ್ಮಪ್ಪನ ವಿಗ್ರಹವನ್ನು ಈ ಬೆಂಗೆ ಮರದಿಂದ ಮಾಡಿದ್ದಾರೆ ಅಂತ ಒಂದು ವಿವರಣೆ. ತಿರುಪತಿ ತಿಮ್ಮಪ್ಪನ ವಿಗ್ರಹವನ್ನು ಲೋಹದಿಂದ ಮಾಡಿದ್ದಾರಾ, ಮರದಿಂದ ಮಾಡಿದ್ದಾರಾ, ಕಲ್ಲಿಂದ ಮಾಡಿದ್ದಾರಾ, ಈ ಬಗ್ಗೆ ಖಚಿತವಾದ ಮಾಹಿತಿ ಇಲ್ಲ. ಈ ಬಗ್ಗೆ ಸಂಶೋಧನೆ ಮಾಡೋಕ್ಕೆ ಹೋಗ್ತಾರೆ ರಾಮಚಂದ್ರ ರಾಯರು. ಆಗ ಅವರ ತಂದೆ ಬಂದು ಬೈತಾರೆ ಅವರಿಗೆ. ಈ ರೀತಿಯಾದ ಕುತೂಹಲ ಇರಬಾರ್ದು ಮನುಷ್ಯನಿಗೆ, ದೈವ ಮೂಲ, ಋಷಿ ಮೂಲ, ನದಿ ಮೂಲ ಹುಡುಕಬಾರ್ದು ಅಂತ ಏನು ಹೇಳಿದ್ದಾರೆ. ಇಡೀ ಜನರ ಮನಸ್ಸಲ್ಲಿ ತಿರುಪತಿ ತಿಮ್ಮಪ್ಪ ಅಂದರೆ ಒಂದು ಚಿತ್ರ ಇದೆ. ಆ ಚಿತ್ರವನ್ನು ಒಡೆಯೋ ಕೆಲಸ ಯಾಕೆ ಮಾಡ್ತೀಯಾ? ಭಕ್ತರ ಭಕ್ತಿಗೆ ಭಂಗವನ್ನು ತರುವ ಕೆಲಸ ಮಾಡ್ತಾ ಇದೆಯಾ? ಇದು ಬೇಡ ಅಂದಾಗ ನಿಲ್ಲಿಸ್ತಾರೆ. ಆದರೆ ಅವರಿಗೆ ಅದುವರೆಗೂ ಏನು ಸಂಶೋಧನೆ ಮಾಡಿರ್ತಾರೆ ಅದರ ಪ್ರಕಾರ ಇದು ಬೆಂಗೆ ಮರದಿಂದ ಮಾಡಿದ ವಿಗ್ರಹ ಅಂತ. ಇಲ್ಲಿ ಗಲ್ಲದ ಬಳಿ ನೀವು ಸೂಕ್ಷ್ಮವಾಗಿ ನೋಡ್ತು ಅಂದರೆ ಒಂದು ಸಣ್ಣ ಹಳ್ಳ ಬಿದ್ದಿದೆ ತಿರುಪತಿ ತಿಮ್ಮಪ್ಪನಿಗೆ. ಅದಕ್ಕೆ ಪ್ರತಿ ಶುಕ್ರವಾರ ಒಂದು ವಿಶೇಷವಾದ ಪೂಜೆ ಮಾಡ್ತಾರೆ.
ನಿಜಪಾದ ದರ್ಶನ ಅಂತ ಪೂಜೆ ಶುಕ್ರವಾರದ ಬೆಳಗಿನ ಜಾವವೇ 4 ಗಂಟೆ ಆಸುಪಾಸಲ್ಲಿ ಆರಂಭವಾಗುತ್ತೆ. ಪುನುಗಿನ ಬೆಕ್ಕಿನ ಕೊಬ್ಬಿನಿಂದ ಮಾಡಿದಂಥ ಒಂದು ವಿಶೇಷವಾದ ರಾಸಾಯನಿಕ ವಸ್ತು ಅದು, ತೈಲ ಅದು. ಆ ಇಡೀ ತೈಲದಿಂದ ಆ ಮೂರ್ತಿಗೆ ಅಭಿಷೇಕ ಮಾಡ್ತಾರೆ. ಹಾಗೆ ಅಭಿಷೇಕ ಮಾಡುವ ಪದ್ಧತಿ ನಮ್ಮಲ್ಲಿದೆ. ಈಗ ಶ್ರವಣ ಬೆಳಗೊಳದ ಗೊಮ್ಮಟನಿಗೆ 12 ವರ್ಷಕ್ಕೆ ಒಂದು ಸಲ ನಾವು ಅಭಿಷೇಕ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಭಿಷೇಕ ಅಂದರೆ ಅದಕ್ಕೆ ಧಾರ್ಮಿಕ ಕಾರಣ ಏನಾದರೂ ಇಟ್ಕೊಳ್ಳಿ. ವೈಜ್ಞಾನಿಕ ಕಾರಣ ಏನು ಅಂದರೆ ಚಳಿ ಮಳೆ ಗಾಳಿಗೆ ಸಿಲುಕಿ ಅದು ಬಿರುಕು ಬಿದ್ದು ಆ ಹೊಪ್ಪಳಗಳು ಹೇಳಬಾರ್ದು, ಫ್ಲೇಕ್ಸ್ ಬರಬಾರ್ದು, ಬಿರುಕು ಬಿಡಬಾರ್ದು. ಈ ತರಹ ಒಂದು ಹಿನ್ನೆಲೆಯಲ್ಲಿ ಅವರು 12 ವರ್ಷಗಳಿಗೆ ಒಮ್ಮೆ ಮಾಡ್ತಾರೆ. ತಿರುಪತಿ ತಿಮ್ಮಪ್ಪನಿಗೆ ವಾರಕ್ಕೆ ಒಮ್ಮೆ ಪ್ರತಿ ಶುಕ್ರವಾರ ಮಾಡ್ತಾರೆ. ಆ ವಿಶೇಷವಾದ ಪುನುಗಿನ ಬೆಕ್ಕಿನ ತೈಲದಲ್ಲಿ ಇಡೀ ಮೂರ್ತಿಗೆ ಅಭ್ಯಂಗನದ ರೀತಿಯಲ್ಲಿ ಮಾಡ್ತಾರೆ. ಮತ್ತು ವಿಶೇಷವಾದ ಒಂದು ಲೇಹ್ಯವನ್ನು ಈ ಪ್ರದೇಶಕ್ಕೆ ಹಚ್ಚಿ ಮತ್ತು ತೈಲವನ್ನು ಹಚ್ತಾರೆ ಅವರು. ಆ ರೀತಿ ಹಾಳಾಗಲಿಕ್ಕೆ ಅದು ಮರದಿಂದ ಆದ ವಿಗ್ರಹ ಆಗಿರೋ ಕಾರಣಕ್ಕೆ ಅಲ್ಲಿ ಸಣ್ಣ ಒಂದು ಹಳ್ಳ ಆಗಿದೆ ಅನ್ನೋದು ಒಂದು ತರ್ಕ. ಅದು ಕಾಣದೇ ಇರೋ ಹಾಗೆ ಮುಚ್ಚಿ ತೈಲ ಹಚ್ಚುವಂಥ ಪದ್ಧತಿ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಇದು ಅವರು ಕೊಟ್ಟಂಥ ವಿವರಣೆ. ನಾವಾಗಿಯೇ ಹತ್ತಿರ ಹೋಗಿ ಇದು ಮರದ್ದ ಹೀಗೆಲ್ಲ ಪರೀಕ್ಷೆ ಇದುವರೆಗೂ ಯಾರಾದರೂ ಮಾಡಿದ್ದಾರಾ ಆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ವಾಸ್ತವದಲ್ಲಿ ತಿಮ್ಮಪ್ಪನ ಮೂರ್ತಿ ಯಾವುದರಿಂದಾಗಿದೆ ಗೊತ್ತಿಲ್ಲ. ಗುಟ್ಟು ಗುಟ್ಟಾಗೇ ಇರಲಿ, ದೈವಗುಟ್ಟು ಹಾಗೇ ಇರಲಿ ಅಂತ ರಾಮಚಂದ್ರ ರಾಯರಿಗೆ ಅವ್ರ ತಂದೆ ಏನು ಹೇಳಿದ್ರೋ ಅದನ್ನೇ ನಾವು ಹೇಳಿಕೊಂಡು ಅಲ್ಲಿಗೆ ಅದನ್ನು ಬಿಡೋದು ಒಳ್ಳೆಯದು. ಆದರೆ ನಮ್ಮ ಪ್ರಶ್ನೆ ಕುತೂಹಲ ಇದ್ದದ್ದು ತಿಮ್ಮಪ್ಪನಿಗೆ ವೆಂಕಟೇಶ್ವರ ಅನ್ನೋ ಹೆಸರು ಹೇಗೆ ಬಂತು ಅಂತ. ಅದಕ್ಕೆ ಅವರು ಕೊಡುವಂಥ ವಿವರಣೆ, ಈ ಬೆಂಗೆ ಬರದಿಂದ ಆದಂಥ ಮೂರ್ತಿ ಕನ್ನಡದಲ್ಲಿ ವ ಬ ಅದಲು ಬದಲು ಆಗುತ್ತೆ. ಹಾಗಾಗಿ ವೆಂಕಟೇಶ್ವರ ಅನ್ನೋದು ಮೂಲ ಹೆಸರು. ಜನರ ಬಾಯಲ್ಲಿ ಬೇ ಶಬ್ದಕ್ಕಿಂತ ವೇ ಬಹಳ ಸುಲಭವಾಗಿ ಬರುತ್ತೆ. ಹಾಗಾಗಿ ವೆಂಕಟೇಶ್ವರ ಆದ ಅನ್ನೋ ಒಂದು ವಿವರಣೆ ಕೊಡ್ತಾರೆ. ಇದ್ರೂ ಇರಬಹುದೇನೋ. ಈ ಕ್ಷೇತ್ರದಲ್ಲಿ ಯಾರು ತಜ್ಞತೆಯನ್ನು ಪಡೆದಿದ್ದಾರೋ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಷ್ಟೆ. ಸರ್, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲೆ ಮಾಡಿರುವಂಥ ಶೋ ಥಟ್ ಅಂತ ಹೇಳಿ. ಇವತ್ತು ನಾವು ನಿಮ್ಮ ಜೊತೆ ಥಟ್ ಅಂತ ಹೇಳಿ ಕಾರ್ಯಕ್ರಮನ ನಡೆಸಬೇಕು ಅಂತ ಇದ್ದೀವಿ. ಅಯ್ಯೋ, ನನಗೆ ಥಟ್ ಅಂತ ಹೇಳಿ ಪ್ರಶ್ನೆ. ಈಗ ಥಟ್ ಅಂತ ಹೇಳಿ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಬಗ್ಗೆ ಅದೊಂದು ಮಾಹಿತಿ ಮನರಂಜನೆಯ ಕಾರ್ಯಕ್ರಮ, ಇನ್ಫೋಟೈನ್ಮೆಂಟ್. ಬುಕ್ಸ್ ಜ್ಞಾನದ ಮಹಾಲೋಕಕ್ಕೆ ಹೆದ್ದಾರಿ. ಕಾವೇರಿ ನಮ್ಮ ತಾಯಿ. ಆಸೆ ಹಿತಮಿತವಾಗಿದ್ದರೆ ಒಳ್ಳೆಯದು. ಕನ್ನಡ ಅಯ್ಯೋ ನನ್ನ ಉಸಿರು. ಕಾಫಿ ದಿನಕ್ಕೆ 2 ಸಲ ಅಂತೂ ಸಿಗಲೇಬೇಕು. ಕಾಫಿ ಕುಡಿಯದವ ಪರಮ ಪಾಪಿ. ದಯವಿಟ್ಟು ಪಾಪಿಗಳಾಗಬೇಡಿ, ಕಾಫಿ ಕುಡೀರಿ. ಬೆಂಗಳೂರು ಮೈಸೂರು. ನಮ್ಮ ಬೆಂಗಳೂರು ಮೈಸೂರು ಒಂದು ವೈಜ್ಞಾನಿಕ ರಾಜಧಾನಿ, ಮತ್ತೊಂದು ಸಾಂಸ್ಕೃತಿಕ ರಾಜಧಾನಿ. ಎರಡೂ ನಮ್ಮ ಕಣ್ಣುಗಳು. ಬರವಣಿಗೆ ಮನಸ್ಸಿನ ಒತ್ತಡಗಳನ್ನು ಸರಾಗವಾಗಿ ಹರಿಬಿಟ್ಟು ಮತ್ತೊಬ್ಬರ ಮನಸ್ಸಿಗೆ ಮಿದುಳಿಗೆ ಹರಿಸುವ ಪರಿಣಾಮಕಾರಿಯಾದ ಮಾಧ್ಯಮ. ಪಿ ಬಿ ಶ್ರೀನಿವಾಸ್ ಒಂದು ಅದ್ಭುತವಾದ ಗಂಧರ್ವ ಲೋಕ ಅಂದರೆ ಹೇಗಿರುತ್ತೆ ಅನ್ನೋದನ್ನು ಸಾಕ್ಷಾತ್ಕರಿಸಿಕೊಟ್ಟಂಥ ಪುಣ್ಯಾತ್ಮ. ಡಿ ಡಿ ಚಂದನ ನಮ್ಮ ಸಂಸ್ಕೃತಿಯ ಹೆಗ್ಗುರುತು. ರೇಡಿಯೋ ಅಯ್ಯೋ ನನ್ನ ಬದುಕಿನ ಅವಿಭಾಜ್ಯ ಅಂಗ. ರೇಡಿಯೋ. ಜನತಾ ಹೋಟೆಲ್ ಅಂದರೆ ತಕ್ಷಣ ನೆನಪು ಬರೋದು ನನ್ನ ಅಮ್ಮ ಹಾಗೂ ಮಸಾಲೆ ದೋಸೆ. ಸರ್, ನಿಮ್ಮನ್ನ ನಮ್ಮ ಭಾರತದ ಕ್ವಿಜ್ ಮಾಸ್ಟರ್ ಅಂತ ಹೇಳ್ತಾರೆ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಇಲ್ಲಪ್ಪ, ನಾನಂತ ದೊಡ್ಡ ಕ್ವಿಜ್ ಮಾಸ್ಟರ್ ಅಲ್ಲ. ಯಾಕಂದರೆ ಯಕ್ಷ ಪ್ರಶ್ನೆಯನ್ನು ಮಾಡಿದಂಥ ಯಮಧರ್ಮ ಇದ್ದಾನಲ್ಲ, ಅವನು ಕೇವಲ ಭಾರತದ ಅಲ್ಲ ಇಡೀ ಜಗತ್ತಿನ ಮೊದಲ ಕ್ವಿಜ್ ಮಾಸ್ಟರ್ ಅವನು. ಅವನನ್ನು ಅನುಕರಿಸೋ ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಮ ಅನುಭವದ ಜೊತೆಗೆ ನಿಮ್ಮ ನಾಲೆಡ್ಜನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥಟ್ ಅಂತ ಹೇಳಿ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ನಾಲೆಡ್ಜ್ ಇಸ್ ಡಿವೈನ್ ಅಂತ ಹೇಳ್ತಾರಲ್ಲ, ಸೊ ಅದು ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು. ನಮ್ಮ ಶೋಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಥಾಟ್ ಪ್ರೊಸೆಸ್ನೆಲ್ಲ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಾವು
ಒಂದೇ ಕರೆಗೆ ಸರ್ ಹಿಂಗೆ ಇದೇ ಮಾಡ್ತಾ ಇದೀವಿ ಅಂದ ತಕ್ಷಣ ಸರಿ ನಂಗೆ ಟೈಮ್ ಲೊಕೇಶನ್ ಕಳಿಸಿ ನಾನು ಬರ್ತೀನಿ ಅಂತ ಹೇಳಿ ಬಂದು ಅವ್ರಿಗೆ ಗೊತ್ತಿರೋದು ನಾಲೆಡ್ಜ್ ಎಲ್ಲ ಶೇರ್ ಮಾಡಿದ್ದಾರೆ. ಸೊ ನಾವು ನಮ್ಮ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ತುಂಬ ಸಂತೋಷ ತಮ್ಮಿಬ್ಬರನ್ನು ಭೇಟಿಯಾಗಿ ಒಂದಷ್ಟು ಮಾತುಕತೆ ನಡೆಸೋಕ್ಕೆ ಸಾಧ್ಯವಾಯಿತು. ಒಂದಷ್ಟು ಹಳೆಯ ನೆನಪುಗಳನ್ನು ನೆನೆಸ್ಕೊಳ್ಳೋಕ್ಕೂ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತು ಜ್ಞಾನದ ಹರಹು ಮತ್ತು ಆಳ ಎಷ್ಟು ವಿಶಾಲವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾವೆಲ್ಲ ಒಗಟುಗಳಲ್ಲಿ ಕೇಳ್ತಾ ಇದ್ವಿ ನಾವು, ಕಟ್ಟೆ ಇಲ್ಲದ ಕೆರೆಯಲ್ಲಿ ಬೆಳ್ಳಿ ತಟ್ಟೆ ತೇಲ್ತಾ ಇತ್ತು ಅಂತ. ಕಟ್ಟೆ ಇಲ್ಲದ ಕೆರೆಯಲ್ಲಿ ಬೆಳ್ಳಿ ತಟ್ಟೆ ತೇಲ್ತಾ ಇತ್ತು. ಏನಪ್ಪ ಕಟ್ಟೆ ಇಲ್ಲದ ಕೆರೆ ಅಂದಮೇಲೆ ಕಟ್ಟೆ ಇರಲೇಬೇಕಲ್ವಲ್ಲ, ಇದ್ಯಾವ ಸೀಮೆ ಕೆರೆ ಇದು, ಹೀಗೆಲ್ಲ ತಡೆ ಕೆಡಿಸ್ಕೊಳ್ತಾ ಇದ್ವಿ. ಅದು ಆಕಾಶದಲ್ಲಿ ತೇರ್ತಾ ಇರ್ತಕ್ಕಂಥ ಚಂದ್ರ, ಆ ಚಂದ್ರನ ಬಿಂಬ ಕೆರೆಯಲ್ಲಿ ಬಿದ್ದಾಗ ಅದನ್ನು ನೋಡಿದಂಥ ನಮ್ಮ ಜಾನಪದ ಕವಿ ಇಂತಹ ಒಂದು ಒಗಟನ್ನು ರೂಪಿಸ್ತಾ, ಹೇಗೆ ಆಕಾಶಕ್ಕೆ ಒಂದು ಮಿತಿ ಇಲ್ವೋ ಹಾಗೆ ಜ್ಞಾನಕ್ಕೂ ಸಹ ಮಿತಿ ಇಲ್ಲ. ಹಾಗಾಗಿ ಒಂದು ಜನ್ಮ ಸಾಕಾಗಲ್ಲ ಕಲಿಯೋದಕ್ಕೆ. ಹಾಗಾಗಿ ಇರುವ ಜನ್ಮದಲ್ಲಿ ಎಷ್ಟೆಲ್ಲ ಕಲೀಲಿಕ್ಕೆ ಸಾಧ್ಯ ಇದೆ ಅದನ್ನು ಕಲಿಯೋಣ. ಕಲಿಯುವ ಅವಕಾಶವನ್ನು ನಾವು ಕಳ್ಕೊಳ್ಳದೇ ಇರೋಣ. ಯಾಕಂದರೆ ಈ ಕ್ಷಣ ಹೋಯಿತು ಅಂದರೆ ಇದು ಹೋಗೇ ಬಿಡ್ತು, ಮತ್ತು ಎಂದಿಗೂ ಇದು ವಾಪಸ್ ಬರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷಣವೂ ಸಾರ್ಥಕ ಕ್ಷಣವಾಗಬೇಕಾದ್ರೆ ಕಲಿಬೇಕು, ಇಲ್ಲ ಕಲಿಸ್ಬೇಕು. ಹಾಗಾಗಿ ನನ್ನ ಬದುಕಿನ ಏಕೈಕ ಉದ್ದೇಶ ಅಂದರೆ ಕಲಿಸು ಅಷ್ಟೇ. ಹಾಗಾಗಿ ನನ್ನಿಂದ ನೀವೇನು ಕಲಿತರೋ ಗೊತ್ತಿಲ್ಲ, ಆದರೆ ನಿಮ್ಮಿಂದ ನಾನು ಕಲ್ತಿದ್ದೆ. ಅಯ್ಯೋ ದೊಡ್ಡ ಮಾತು ಸರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಸ್, ನಾವು ಡಾಕ್ಟರ್ ಸೋಮೇಶ್ವರ್ ಅವ್ರನ್ನ ಮತ್ತೆ ಖಂಡಿತ ಭೇಟಿ ಆಗಲೇಬೇಕು. ಬಿಕಾಸ್ ಅವ್ರು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾರೆ. ಆ್ಯಂಡ್ ಅವರು ಹೇಳಿರೋ ವಿಷಯದಲ್ಲಿ ನನಗೆ ತುಂಬ ಕನೆಕ್ಟ್ ಆಗಿರೋ ವಿಷಯ ಅಂದರೆ, ನಮಗೆ ನಾವು 15 ನಿಮಿಷ ಕೊಡುವಂಥದ್ದು. ಸೊ ನಾವು ಇದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನನಗನ್ನಿಸ್ತು. ನೀವು ಅದನ್ನು ಅಳವಡಿಸ್ಕೊಳ್ಳಿ, ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಆ್ಯಂಡ್ ನಾವು ಎಲ್ಲರಿಗೂ ಅದು ಅಳವಡಿಸ್ಕೋಬೇಕು ಅಂತ ಇರುತ್ತೆ. ಬಟ್ ಈ ಬ್ಯುಸಿ ಲೈಫಲ್ಲಿ ನಾವು ಎಲ್ಲೋ ಮಿಸ್ ಆಗ್ತೀವಿ. ಬಟ್ ನಾವು ಅದನ್ನು 15 ಮಿನಿಟ್ಸ್ ನಮಗೆ ನಾವು ಕೊಡೋಕ್ಕೆ ಟ್ರೈ ಮಾಡೋಣ. ಇದರಿಂದ ತುಂಬ ಬೆನಿಫಿಟ್ ಅವ್ರಿಗಾಗಿದೆಯಂತೆ ಅಂತ ಅವರೇ ಹೇಳಿದ್ದಾರೆ. ಸೊ ಅದನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಣ. ಎಸ್, ಹಾಗೆಯೇ ಪ್ಲೀಸ್ ಆ 15 ನಿಮಿಷದಲ್ಲಿ ಜಸ್ಟ್ 1 ಸೆಕೆಂಡ್ ನಮಗೆ ಕೊಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಬಂದಿರೋಂಥ ಎಲ್ಲ ವೀಡಿಯೋಸ್ಗೂ ನೀವು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ಬರುವಂಥ ಎಲ್ಲ ವೀಡಿಯೋಸ್ಗೂ ಇದೇ ಥರ ಪ್ರೀತಿ ಸಪೋರ್ಟ್ ಇರಲಿ. ಜೊತೆಗೆ ನಮ್ಮ ಎಲ್ಲ ವೀಡಿಯೋಸ್ನು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬಿಕಾಸ್ ನಮ್ದು ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಆ್ಯಂಡ್ ನಾವು ನೆಕ್ಸ್ಟ್ ನಿಮಗೆ ಯಾರನ್ನ ನೋಡಬೇಕು ಅಂತ ಇರುತ್ತೋ ಅವ್ರ ಹೆಸರನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಾವು ಅವ್ರನ್ನ ನಮ್ಮ ಸ್ಟೈಲಲ್ಲಿ ನಿಮಗೆ ಪರಿಚಯ ಮಾಡ್ಸೋಕ್ಕೆ ಡೆಫಿನೆಟ್ಲಿ ಟ್ರೈ ಮಾಡ್ತೀವಿ. ಸೊ ಸಿ ಯು ಗೈಸ್ ಇನ್ ನೆಕ್ಸ್ಟ್ ಎಪಿಸೋಡ್.